ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 15ನೇ ಭಾಗ. ಪೌಲನ ಜೀವಿತದಲ್ಲಿ ಕಡೇ ದಿನಗಳು ಹಾಗೂ ಮರಣ. ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 15ನೇ ಭಾಗ. ಈ 15ನೇ ಭಾಗದಲ್ಲಿ ಪೌಲನ ಜೀವಿತದಲ್ಲಿ ಕಡೇ ದಿನಗಳು, ಕೊನೆಯದಾಗಿ ಮರಣ, ಈ ವಿಷಯವನ್ನು ಈ ದಿನ ಧ್ಯಾನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಬೈಬಲನ್ನು ಓಪನ್ ಮಾಡಿ ವಾಕ್ಯಗಳನ್ನು ಬರ್ಕೊಳ್ಳಿ. ಆನಂತರ ಮತ್ತೊಂದು ಸಾರಿ ಹೇಳಿರುವಂಥ ವಚನಗಳು ಹಾಗೆ ಇದೆಯೋ ಇಲ್ಲವೋ ಅದನ್ನು ಪರಿಶೋಧನೆ ಮಾಡಿ, ಕೆಲವು ವಿಷಯಗಳು ಅಂದರೆ ಇತಿಹಾಸದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಆಧಾರ ಮಾಡಿಕೊಂಡು ಮಾತನಾಡ್ತಾ ಇರ್ತೀವಿ. ಬೈಬಲಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ವಿಷಯಗಳನ್ನು ನೋಡುವಾಗ ಅದ್ಭುತ. ಅಂದರೆ ಭಕ್ತರ ಜೊತೆಯಲ್ಲಿ ದೇವರು ಇದ್ದು ನಡೆಸುವಂಥದ್ದು, ಕಾಪಾಡುವಂಥದ್ದು. ಅವರ ಮಧ್ಯದಲ್ಲಿ ಅನೇಕ ಶೋಧನೆಗಳು, ಕಷ್ಟಗಳು, ಹಿಂಸೆಗಳು ಇವೆಲ್ಲ ಇದ್ದಾಗಲೂ ಕೂಡ ಅವರು ದೇವರಿಗೋಸ್ಕರ ಪ್ರಯಾಸಪಟ್ಟಂಥ ಭಕ್ತರು. ಅದರಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಕಳೆದ ಭಾಗದಲ್ಲಿ 14ನೇ ಭಾಗದಲ್ಲಿ ರೋಮ ಪ್ರಯಾಣದಲ್ಲಿ ನಡೆದಂಥ ಘಟನೆಗಳು, ಅಂದರೆ ಕೈಸರೈ ಪಟ್ಟಣದಿಂದ ರೋಮಕ್ಕೆ ಪ್ರಯಾಣ ಮಾಡುವಂಥದ್ದು. ಪೌಲನು ಕೈದಿಯಾಗಿ ಇರ್ತಾನೆ, ಪೌಲನನ್ನು ಬಂಧಿಸಿರ್ತಾರೆ. ಯಾಕೆ ವಿವಾದ ಏನು ಅಂತ ನೋಡುವಾಗ ಪೌಲನು ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡುವಂಥದ್ದು. ಪೌಲನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಕುರಿತು ಮಾತನಾಡಿದ್ದಾರೆ, ಆತ್ಮಿಕವಾದಂಥ ಬೋಧನೆ ಹೇಳಿದ್ದಾರೆ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ಆಜ್ಞೆಗಳು ರದ್ದಾಗಿದೆ, ಹೊಸ ಒಡಂಬಡಿಕೆಯನ್ನು ನಾವು ಪಾಲಿಸಬೇಕು. ಈ ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ವಿಷಯಗಳು, ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಅನ್ನುವಂಥದ್ದು ಇರುತ್ತೆ, ಅದನ್ನು ನಿಲ್ಲಿಸಿದ್ದಾರೆ. ಆನಂತರ ಕೆಲವು ಹಬ್ಬಗಳು, ಇದನ್ನು ಕೂಡ ದೇವರು ಬೇಡಂತ ಸ್ಟಾಪ್ ಮಾಡಿದ್ದಾರೆ. ಆನಂತರ ಕೆಲವು ಬಲಿ ಕೊಡುವಂಥದ್ದು, ಇವನ್ನು ಕೂಡ ನಿಲ್ಲಿಸಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಅವೆಲ್ಲ ಕೂಡ ನೆರವೇರಿದೆ. ಆನಂತರ ಅದನ್ನು ರದ್ದು ಮಾಡಿ ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾರೆ ಎಂದು ಅನೇಕರಿಗೆ ತಿಳಿಸಿದಾಗ ಯೆಹೂದ್ಯರು ಆತನನ್ನು ಬಂಧಿಸ್ತಾರೆ. ಎಲ್ಲಿ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ, ಅಲ್ಲಿ ವಿಚಾರಣೆ ನಡೆಯುತ್ತೆ. ಆನಂತರ ಕೈಸರ ಪಟ್ಟಣದಲ್ಲಿ ವಿಚಾರಣೆ ನಡೆಯುತ್ತೆ. ಅಲ್ಲಿ ಕೂಡ ವಿಚಾರಣೆ ನಡೆದಾಗ ಯಾವುದು ಕೂಡ ಕ್ಲಾರಿಟಿ ಇರೋದಿಲ್ಲ. ಅಂದರೆ ಪೌಲನ ಮೇಲೆ ನಿಂದನೆಗಳು ಹಾಕಿದಾಗ ಅದಕ್ಕೆ ಯಾವುದು ಕೂಡ ಆಧಾರ ಇರೋದಿಲ್ಲ. ಕೊನೆಯದಾಗಿ ಪೌಲನು ಬಂದು ನಾನು ಚಕ್ರವರ್ತಿಯ ಬಳಿಯಲ್ಲಿ ಹೋಗಿ ಮಾತನಾಡುತ್ತೇನೆ ಅಂದಾಗ ಕೈಸರೈ ಪಟ್ಟಣದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುವಂಥದ್ದು. ಶತಾಧಿಪತಿಯನ್ನು ನೇಮಿಸಿ ಆನಂತರ ಸಿಪಾಯಿಗಳನ್ನು ಬಂದೋಬಸ್ತು ಮಾಡಿ ಪೌಲನನ್ನು ಕಳಿಸಿಕೊಡುವಂಥದ್ದು. ಹಡಗದಲ್ಲಿ ಸುಮಾರು ದಿನ ಪ್ರಯಾಣ ಆಗುತ್ತೆ. ಆ ಪ್ರಯಾಣದಲ್ಲಿ ಅನೇಕ ಅಪಘಾತಗಳು, ಅವೆಲ್ಲ ಹೇಗೆ ಯಾವ ರೀತಿ ನಡೆದಿದೆ ಎನ್ನುವಂಥ ವಿಷಯವನ್ನು ಕಳೆದ 14ನೇ ಭಾಗದಲ್ಲಿ ಪೌಲನ ರೋಮ ಪ್ರಯಾಣ ಎನ್ನುವಂಥ ಭಾಗದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಅಪೊಸ್ತಲನಾಗಿರುವಂಥ ಪೌಲನು ರೋಮಾಪುರಕ್ಕೆ ಮುಟ್ಟಿದಾಗ ಆ ರೋಮಾಪುರದಲ್ಲಿ ಏನು ನಡೆಯುತ್ತೆ, ಆನಂತರ ಎಷ್ಟು ಕಾಲ ಆದ ಮೇಲೆ ಆತನಿಗೆ ಬಿಡುಗಡೆ ಆಗುತ್ತೆ, ಪೌಲನಿಗೆ ಬಿಡುಗಡೆ ಆದ ನಂತರ ಪೌಲನು ಮತ್ತೆ ಎಲ್ಲೆಲ್ಲಿಗೆ ಹೋಗಿದ್ದಾನೆ ಎನ್ನುವಂಥ ಕೆಲವು ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋಣ. ಕೊನೆಯದಾಗಿ ಆತನ ಮರಣ ಕೂಡ ಆಗುತ್ತೆ. ಪೌಲನು ಮರಣ ಹೊಂದುವಂಥದ್ದು, ಆತನು ಯಾವ ರೀತಿ ಮರಣ ಹೊಂದುತ್ತಾನೆ ಅದು ಕೂಡ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ.
ಅಪೋಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 16ನೇ ವಚನ. ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬಹುದು ಎಂಬ ಅಪ್ಪಣೆಯನ್ನು ಹೊಂದಿದನು. ಯಾರ ಮೂಲಕ ಅಪ್ಪಣೆಯನ್ನು ಹೊಂದಿದ್ದಾನೆ ಅಂತ ನೋಡುವಾಗ ರೋಮನರ ಅಧಿಕಾರಿಗಳ ಮೂಲಕ ಅಪ್ಪಣೆಯನ್ನು ಹೊಂದಿದ್ದಾನೆ. ಪೌಲನು ಒಬ್ಬ ಕೈದಿ. ಯಾವ ವಿಷಯದಲ್ಲಿ ಕೈದಿ ಎಂದು ನೋಡುವಾಗ ಕ್ರಿಸ್ತನ ವಿಷಯದಲ್ಲಿ ಕೈದಿಯಾಗಿದ್ದಾನೆ. ಪೌಲನನ್ನು ಬಂಧಿಸಿದ್ದಾರೆ. ಇವಾಗ ಏನಪ್ಪ ಅಂತ ನೋಡುವಾಗ ಪೌಲನ ವಿಷಯದಲ್ಲಿ ರೋಮನರ ಅಧಿಕಾರಿಗಳ ಬಳಿಯಲ್ಲಿ ಈತನ ಬಗ್ಗೆ ಎಲ್ಲವನ್ನು ಬರ್ಕೊಳ್ಬೇಕು. ಆನಂತರ ಏನು ತಪ್ಪು ಮಾಡಿದ್ದಾರೋ ಎನ್ನುವಂಥ ವಿಷಯಗಳನ್ನು ವಿಚಾರಣೆ ಮಾಡಬೇಕು. ವಿಚಾರಣೆ ನಡೆದ ನಂತರ ತೀರ್ಪು. ಎಲ್ಲಿ ಮಾತನಾಡುತ್ತೇನೆ ಅಂತ ಬಂದಿದ್ದಾನೆ? ರೋಮನರ ಅಧಿಕಾರಿಯಾಗಿರುವಂಥ ಚಕ್ರವರ್ತಿಯ ಬಳಿಯಲ್ಲಿ. ಚಕ್ರವರ್ತಿ ಅಂದರೆ ಒಂದು ದೇಶಕ್ಕೆಲ್ಲ ಪ್ರಪಂಚ ದೇಶವನ್ನು ಆಳುವಂಥ 1ನೇ ಶತಮಾನದಲ್ಲಿ. ರೋಮಾಪುರಕ್ಕೆ ಯಾವಾಗ ಹೆಜ್ಜೆ ಹಾಕ್ತಾರೆ 1ನೇ ಶತಮಾನದಲ್ಲಿ ಅಂತ ನೋಡುವಾಗ ಕ್ರೈಸ್ತ ಶಕ 61ರಲ್ಲಿ. ಕ್ರೈಸ್ತ ಶಕ 61ರಲ್ಲಿ ಹೆಜ್ಜೆ ಹಾಕಿದ ನಂತರ ಏನ್ರಿ ಕೆಲವು ದಿನಗಳಾದ ನಂತರ ಚಕ್ರವರ್ತಿಯ ಬಳಿಯಲ್ಲೇ ಮಾತನಾಡುವಂಥದ್ದು ವಿಚಾರಣೆ. ಆದರೆ ಯಾರು ಪೌಲನ ಮೇಲೆ ತಪ್ಪು ಹೊರಿಸಿದ್ದಾರೋ ಹೊರಿಸಿದವರು ಯಾರೂ ಕೂಡ ಅಲ್ಲಿ ಬಂದಿರೋದಿಲ್ಲ. ತಪ್ಪು ಹೊರಿಸಿದವರು ಇದ್ದಾರೆ ನೋಡಿ, ಎಲ್ಲಿ? ಯೆರೂಸಲೇಮ್ ಪಟ್ಟಣದಲ್ಲಿ. ಆನಂತರ ಎಫೆಸ ಪಟ್ಟಣದಿಂದ ಇನ್ನು ಬೇರೆ ಬೇರೆ ಕೆಲವರು ಯೆಹೂದ್ಯರು ಪೌಲನ ಮೇಲೆ ನಿಂದನೆಗಳು ತಪ್ಪುಗಳು ಹೊರಿಸಿರ್ತಾರಲ್ವ, ಹೊರಿಸಿದವರು ಯಾರೂ ಕೂಡ ಅಲ್ಲಿ ಬಂದಿರೋದಿಲ್ಲ. ಆವಾಗ ವಿಚಾರಣೆ ಮಾಡಿದಾಗ ಪೌಲನು ಕ್ರಿಸ್ತನ ಬಗ್ಗೆನೇ ಮಾತನಾಡುವಂಥದ್ದು. ಇದೆಲ್ಲ ಕೂಡ ಅಂದರೆ ನಾನು ಯೆಹೂದ್ಯನು, ನಾನು ಧರ್ಮಶಾಸ್ತ್ರವನ್ನು ಪಾಲಿಸುವನು, ನಮ್ಮ ಪೂರ್ವಿಕರು ಯೆಹೂದ್ಯರು, ಬೆನ್ಯಾಮೀನ ಕುಲದವನು, ಪರಿಸಾಯನು, ಎಲ್ಲವನ್ನು ಕೂಡ ಹೇಳ್ಕೊಂಡು ಬಂದಾಗ ಆನಂತರ ಯೇಸು ಪ್ರಭು ನನಗೆ ದರ್ಶನ ಕೊಟ್ಟ. ಆ ದರ್ಶನ ಕೊಟ್ಟಾಗ ನನಗೆ ಕಣ್ಣುಗಳು ಹೋದವು. ನೀನು ಯಾರಂತ ಕೇಳಿದಾಗ ಹಿಂಸಿಸುವ ಯೇಸು ಅಂತ ಅವ್ರು ಹೇಳಿದ್ರು. ಆನಂತರ ನನ್ನನ್ನು ದೇವರು ಆರಿಸಿಕೊಂಡ. ನಾನು ಯೇಸು ಕ್ರಿಸ್ತನ ಒಂದು ಸಾಕ್ಷಿಯನ್ನು ಹೇಳೋದಕ್ಕೆ ನಾನು ನಿಂತಿದ್ದೇನೆ. ಆದರೆ ಈ ಜನರು ನಂಬ್ತಾ ಇಲ್ಲ. ಇದಕ್ಕಾಗಿ ನನಗೆ ನಿಂದನೆಗಳು ಹಾಕಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಈ ರೀತಿ ಪ್ರತಿ ಸ್ಥಳದಲ್ಲಿ ಹೇಳಿಕೊಡುವಂಥದ್ದು. ಯೆಹೂದ್ಯರು ಈತನನ್ನು ಹಿಡಿದು ಹೊಡೆದಾಕುವಂಥ ಸಮಯದಲ್ಲಿ ಮಾತನಾಡುವಂಥ ಒಂದು ಪರಿಸ್ಥಿತಿ ಬಂದಾಗ ಹೇಳ್ಕೊಳ್ಳುವಂಥದ್ದು. ಅಂದರೆ ಯಾರಿಗೆ ಯಾವ ರೀತಿ ಹೇಳಬೇಕೋ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡುವಂಥ ಜ್ಞಾನ ವಿವೇಕ ಉಳ್ಳಾತನು ಅಪೊಸ್ತಲನಾಗಿರುವಂಥ ಪೌಲನು. ಇವಾಗ ರೋಮಾಪುರದಲ್ಲಿ ಇದ್ದಾರೆ, ರೋಮಾಪುರಕ್ಕೆ ಬಂದಿದ್ದಾರೆ. ಆ ಪ್ರಯಾಣ ಯಾವ ರೀತಿ ಎನ್ನುವಂಥ ಸಂಗತಿ ಅಂದರೆ ಕೈಸರ ಪಟ್ಟಣದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುವಾಗ ಮಧ್ಯದಲ್ಲಿ ಹಡಗು ಪ್ರಯಾಣ ಮಾಡ್ತಾರಲ್ವ, ಮಧ್ಯದಲ್ಲಿ ನಡೆದಿರುವಂಥ ಎಲ್ಲ ವಿಷಯವನ್ನು ಈ 14ನೇ ಭಾಗದಲ್ಲಿ ನೋಡಿದ್ದೇವೆ. ಒಟ್ಟಿನಲ್ಲಿ ರೋಮಾಪುರಕ್ಕೆ ಇವಾಗ ಸೇರಿದ್ದಾರೆ. ರೋಮಾಪುರದಲ್ಲಿ ಸೇರಿದ ನಂತರ ಅಲ್ಲಿ ಏನು ನಡೆದಿದೆ ಎನ್ನುವಂಥ ಘಟನೆಗಳು, ಆನಂತರ ಎಷ್ಟು ಕಾಲದ ಆದ ಮೇಲೆ ಆತನಿಗೆ ಬಿಡುಗಡೆಯಾಗುತ್ತೆ, ಬಿಡುಗಡೆ ಆದ ನಂತರ ಆತನು ಎಲ್ಲಿಗೆ ಹೋಗಿದ್ದಾನೆ, ಕೊನೆ ದಿನಗಳಲ್ಲಿ ಆತನಿಗೆ ಏನು ಸಂಭವಿಸುತ್ತೆ ಎನ್ನುವಂಥ ವಿಷಯಗಳನ್ನು ಇವತ್ತು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಮತ್ತೊಂದು ಸಾರಿ 16ನೇ ವಚನ ನೋಡೋಣ. ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬಹುದು ಎಂಬ ಅಪ್ಪಣೆಯನ್ನು ಹೊಂದಿದನು. ಪ್ರತ್ಯೇಕವಾಗಿ ಪೌಲನು ಪ್ರತ್ಯೇಕವಾಗಿರ್ಬೋದು ಅಂದರೆ ಅರೆಸ್ಟ್ ಆಗಿದ್ದಾನೆ, ಆತನಿಗೆ ಬೇಡಿಗಳಾಕಿದ್ದಾರೆ. ಆದರೆ ಪೌಲನು ಪ್ರತ್ಯೇಕವಾಗಿರಬಹುದು ಎನ್ನುವಂಥ ಆಜ್ಞೆ ರೋಮನರ ಅಧಿಕಾರಿಗಳ ಮೂಲಕ ಬರುವಂಥ ಆಜ್ಞೆ. ಮತ್ತು ಎಲ್ಲಿರ್ತಾನೆ ಈತನಂತ ನೋಡುವಾಗ ಒಂದು ಮನೆಯನ್ನು ಬಾಡಿಗೆ ಮಾಡಿಕೊಂಡು ರೋಮಾಪುರದಲ್ಲಿ ಅಲ್ಲಿ ವಾಸ ಮಾಡ್ತಾನೆ. ಯಾಕೆ? ಈ ತೀರ್ಪು ನಡೆಯೋ ತನಕ ವಿಚಾರಣೆ ನಡಿಬೇಕಲ್ಲ, ಪೌಲನ ವಿಷಯದಲ್ಲಿ ವಿಚಾರಣೆ ನಡಿಬೇಕು. ಯಾವಾಗ ಅಧಿಕಾರಿಗಳು ಕರೀತಾರೋ ಗೊತ್ತಿಲ್ಲ. ಇವು ಕೂಡ ಕೇಸ್ ಹಾಕಿದಾಗ ಏನ್ರೆ ಲಾಯರ್ನ ಇಟ್ಕೊಂಡು ಕೇಸ್ ಹಾಕ್ತಾರೆ, ನೋಟಿಸ್ ಬರುತ್ತೆ. ಆನಂತರ ಪ್ರಿಯರ ದೇವ್ರ ಮಕ್ಕಳಿರ ಕೋರ್ಟ್ನಲ್ಲಿ ಇಂಥ ದಿನಾಂಕಕ್ಕೆ ಬರಬೇಕು, ಇಂಥ ಸಮಯಕ್ಕೆ ಬರಬೇಕು ಅಂದಾಗ ಆ ಟೈಮ್ಗೆ ಹೋಗಬೇಕು. ಇವರು ಆ ದಿನಾಂಕದಂದು ಹೋಗಿ ನಿಲ್ಲಬೇಕಲ್ಲಿ ಜಡ್ಜ್ ಮುಂದೆ ನಿಂತು ಅಲ್ಲಿ ಏನು ಮಾತನಾಡ್ತಾರೋ ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ.
ಅದೇ ಪ್ರಕಾರ ಪೌಲನಿಗೆ ಯಾವಾಗ ಕರೀತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಪೌಲನ ವಿಷಯದಲ್ಲಿ ವಿಚಾರಣೆ ನಡಿಬೇಕು. ಅದಕ್ಕೆ ಚಕ್ರವರ್ತಿಯ ಬಳಿಯಲ್ಲಿ ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳೋದಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಎಲ್ಲಿಟ್ಟಿಲ್ಲ ಅಂತ ನೋಡುವಾಗ ಸೆರೆಯಲ್ಲಿ ಹಾಕಿಲ್ಲ, ಅಂದರೆ ಜೈಲಲ್ಲಿ ಇಟ್ಟಿಲ್ಲ ಆತನನ್ನು. ಜೈಲಲ್ಲಿ, ರೋಮಾಪುರ ಪಟ್ಟಣದಲ್ಲಿ ಜೈಲಲ್ಲೇ ಹಾಕಿಲ್ಲ. ಜೈಲು ಹೇಗಿರುತ್ತೆ ಅಂತ ನೋಡುವಾಗ ಕತ್ತಲು ಇರುತ್ತೆ ರೀ. ಅಂದರೆ ಜೈಲುಗಳು ಈಗಿನ ಕಾಲದಲ್ಲಿ ಲೈಟು ಕರೆಂಟ್ ಇರುತ್ತಲ್ಲ, ಓಕೆ, ಆಗಿನ ಕಾಲದಲ್ಲಿ ಭಯಂಕರವಾದಂಥ ಕತ್ತಲು. ಅಂಥ ಒಂದು ಕತ್ತಲಲ್ಲಿ ಹಾಕುವಂಥದ್ದು ಮೂಲೆಯಲ್ಲಿ. ಆದರೆ ಪೌಲನಿಗೆ ಅಂಥ ಪರಿಸ್ಥಿತಿಯನ್ನು ಕೊಟ್ಟಿಲ್ಲ. ಯಾಕೆ? ಆತನ ಮಾತಿನಲ್ಲಿ, ಆತನ ಕ್ರಿಯೆಗಳಲ್ಲಿ ಎಲ್ಲದರಲ್ಲೂ ಕೂಡ ಒಳ್ಳೆಯದು ಕಾಣುತ್ತದೆ. ಆದ್ದರಿಂದ ಒಂದು ರೀತಿಯಲ್ಲಿ ಕೈದಿ ಎರಡನೇ ರೀತಿಯಲ್ಲಿ ಒಂದು ಸ್ವತಂತ್ರನಾಗೇ ಇದ್ದಾನೆ. ಅಂದರೆ ಹೊರಗಡೆ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅಲ್ಲಿರುವಂಥದ್ದು. ಹೊರಗಡೆ ಕಾವಲುದಾರರು, ಸೈನಿಕರಿರ್ತಾರೆ, ರೋಮನರ ಸೈನಿಕರು, ಕಾವಲುದಾರರು ಇರ್ತಾರೆ ಹೊರಗಡೆ. ಪೌಲನು ಎಲ್ಲಿಗೂ ಹೋಗಬಾರ್ದು. ಒಂದು ವೇಳೆ ಹೋಗಬೇಕಂದ್ರೆ ಪರ್ಮಿಷನ್ ತೊಗೊಳ್ಬೇಕು. ಅದಕ್ಕೆ ಹೊರಗಡೆ ಯಾರಿದ್ದಾರಂತ ನೋಡುವಾಗ ಕಾವಲುದಾರರು, ಸೈನಿಕರಿರ್ತಾರೆ. ಎರಡನೇದಾಗಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿಗೆ 23ನೇ ವಚನ ನೋಡಿ. 23ನೇ ವಚನ. ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗಿನಿಂದ ಸಾಯಂಕಾಲದವರೆಗೆ ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಶೆ ಧರ್ಮಶಾಸ್ತ್ರವನ್ನು, ಪ್ರವಾದಿಗಳ ಗ್ರಂಥವನ್ನು ಆಧಾರ ಮಾಡಿಕೊಂಡು ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಪಿಕೊಂಡರು, ಕೆಲವರು ನಂಬದೆ ಹೋದರು. ಅಂದರೆ ಒಂದು ರೋಮಾಪುರದಲ್ಲಿ ಒಂದು ಮನೆಯನ್ನು, ಬಾಡಿಗೆ ಮನೆಯನ್ನು ಏರ್ಪಾಟ್ ಮಾಡಿ ಆ ಬಾಡಿಗೆ ಮನೆಯಲ್ಲಿ ಪೌಲನನ್ನು ಇರಿಸಿದ್ದಾರೆ. ಪೌಲನ ಬಳಿಯಲ್ಲಿ ಯಾರು ಬರ್ತಾರೆ? ಕ್ರೈಸ್ತನನ್ನು ನಂಬಿರುವಂಥ ಕ್ರೈಸ್ತರು ಇದ್ದಾರೆ ಆ ಪಟ್ಟಣದಲ್ಲಿ. ಅದೇ ಪ್ರಕಾರ ಕ್ರೈಸ್ತನ ಬಗ್ಗೆ ಮಾತನಾಡುವಾಗ ಯಹೂದ್ಯರು ಕೂಡ ಬರ್ತಾ ಇದ್ದಾರೆ ಪೌಲನ ಬಳಿಯಲ್ಲಿ. ಆನಂತರ ಅನ್ಯರು, ಗ್ರೀಕರು, ಇನ್ನೂ ಕೆಲವರು ಬೇರೆ ಬೇರೆ ಜನಾಂಗದವರು ಕೂಡ ಬಂದು ಈತನ ಬಳಿಯಲ್ಲಿ ದೇವರ ಸಂದೇಶವನ್ನು ಕೇಳ್ತಾ ಇದ್ದಾರೆ. ಒಂದು ದಿನದಲ್ಲಿ ವಾಕ್ಯ ಹೇಳಿದಾಗ ಬೆಳಗ್ಗಿಂದ ಸಂಜೆ ತನಕ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ವಾಕ್ಯಗಳನ್ನು ತಿಳಿಸಿದಾಗ ಕೆಲವರು ನಂಬಿದ್ದಾರಂತೆ, ಇನ್ನು ಕೆಲವರು ನಂಬದೆ ಹೋಗಿದ್ದಾರಂತೆ. ನಂಬದೆ ಹೋದಂಥ ಜನರನ್ನು ಕುರಿತು ಯೆಶಾಯನು ಹೇಳಿರುವಂತಹ ವಚನವನ್ನು ಆಧಾರ ಮಾಡಿಕೊಂಡು ಹೇಳುವಂಥ ಮಾತು. ನೀವು ಕೇಳ್ತೀರಾ, ನಿಮ್ಮ ಕಿವಿಗಳು ಮಂದವಾಗಿದೆ, ನೀವು ಕಣ್ಣಿದ್ರೂ ಕೂಡ ನೋಡಲ್ಲ. ಒಂದು ಕಾಲದಲ್ಲಿ ಯೆಶಾಯನು ಹೇಳಿದ್ದಾನೆ, ಅದು ನಿಮ್ಮನ್ನು ಕುರಿತೇ ಹೇಳಿದ್ದಾನೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವರ ವಿಷಯದಲ್ಲಿ ನೊಂದುಕೊಳ್ತಾನೆ, ಯಹೂದ್ಯರ ವಿಷಯದಲ್ಲಿ. ಆನಂತರ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ 20 ಹಾಗೆ 30ನೇ ವಚನ ನೋಡೋಣ. 30ನೇ ವಚನ, ಅದರಲ್ಲೇ ಅಪೊಸ್ತಲರ ಕೃತ್ಯಗಳು 30ನೇ ವಚನ. ತರುವಾಯ ಆತನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ಅಂದರೆ ರೋಮಾಪುರದಲ್ಲಿ ಕೈದಿಯಾಗಿ ಬಂದಿಯಾಗಿದ್ದಾನೆ, ಸೆರೆಯಲ್ಲಿದ್ದಾನೆ. ಸೆರೆಯಲ್ಲಿ ಇದ್ದಂಥ ಈತನನ್ನು ಸ್ವಾತಂತ್ರ್ಯ ಕೊಟ್ಟಿರ್ತಾರೆ ಅಲ್ಲಿ. ಸೆರೆ ಅಂದರೆ ಜೈಲಲ್ಲಿ ಇಲ್ಲ, ಆತ ಜೈಲಲ್ಲಿ ಇಟ್ಟಿಲ್ಲ. ಜೈಲಲ್ಲಿ ಇಡುವಂಥ ಅಧಿಕಾರ ರೋಮನರಿಗೆ ಇರುತ್ತೆ. ಆದರೆ ಪೌಲನ ಒಳ್ಳೆತನವನ್ನು ನೋಡಿ, ಭಕ್ತಿಯನ್ನು ನೋಡಿ ಅಲ್ಲಿರುವಂಥ ಅಧಿಕಾರಿಗಳು, ಸರಿ ಜೈಲಲ್ಲಿ ಬೇಡ, ನೀನು ಮನೆ ಬಾಡಿಗೆ ಮಾಡ್ಕೊಂಡು ಇಲ್ಲಿ ಇರ್ಬೋದು, ಆದರೆ ನಾವು ಕರೆದಾಗ ನೀನು ಬರಬೇಕು ಪೌಲನೇ, ಜಾಗ್ರತೆ ನೋಡಿಕೊ ಅಂತೇಳಿ ಕೊಟ್ಟೋಗಿರ್ತಾರೆ. ಆದರೆ ಒಂದು ರೀತಿಯಲ್ಲಿ ನೋಡುವಾಗ ಸ್ವತಂತ್ರ ಕೊಟ್ಟಿರ್ತಾರೆ. ಜೈಲಲ್ಲಿ ಹಿಡದೆ ಮನೆಯಲ್ಲಿ ಇದ್ದುಕೊಂಡು ಸುವಾರ್ತೆ ಮಾಡಬಹುದು ಅಂತ. ಅಂದರೆ ದೇವರ ವಾಕ್ಯ ನೀನೇನು ನಂಬಿಕೊಂಡಿದೆಯೋ ಅದನ್ನೇ ನೀನು ಸ್ವತಂತ್ರವಾಗಿ ಧೈರ್ಯವಾಗಿ ಹೇಳಿಕೊಳ್ಬೋದು ಎನ್ನುವಂಥದ್ದನ್ನು ಪೌಲನಿಗೆ ಕೊಟ್ಟಿರುವಂಥ ಅಧಿಕಾರ, ಒಂದು ಅನುಕೂಲ ಮಾಡಿ ಕೊಟ್ಟಿರ್ತಾರೆ. ಇದನ್ನು ಉಪಯೋಗ ಮಾಡಿಕೊಂಡು ಪೌಲನ್ ಮಾಡುವಂಥದ್ದು ಏನಂತ ನೋಡುವಾಗ ಮತ್ತೊಂದು ಸಾರಿ ಗಮನಿಸೋಣ. 30ನೇ ವಚನ. ತರುವಾಯ ಅವನು
ತಾನೇ ಮಾಡಿಕೊಂಡ ಬಾಡಿಗೆ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರೋರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ಕರ್ತನಾದ ಯೇಸು ಕ್ರಿಸ್ತರ ವಿಷಯದಲ್ಲಿ ಉಪದೇಶ ಮಾಡುತ್ತಾ ಇದ್ದಾನಂತೆ ಪ್ರಿಯರೇ. ಇವ ನೋಡಿ, ಉಪದೇಶ ಮಾಡುವಂಥ ಸಮಯದಲ್ಲಿ ಪೌಲನ ಜೊತೆಯಲ್ಲಿ ಯಾರಿದ್ದಾರೆ, ಪೌಲನ ಜೊತೆಯಲ್ಲಿ ಯಾರಿದ್ದಾರೆ ಅಂತ ಒಂದು ಸಾರಿ ಆಲೋಚನೆ ಮಾಡುವಾಗ, ಕೊಲೆಸದವರಿಗೆ ಬರೆದ ಪತ್ರಿಕೆ ಪೌಲನ ಜೊತೆಯಲ್ಲಿ, ಅಂದರೆ ರೋಮಾ ಸೆರೆಯಲ್ಲಿ ಇದ್ದಾನಲ್ವೋ, ರೋಮಾ ಸೆರೆಯಲ್ಲಿ ಇದ್ದಂಥ ಈತನ ಬಳಿಯಲ್ಲಿ ಯಾರಿದ್ದಾರೆ ಎನ್ನುವಂಥ ವಿಷಯವನ್ನು ಒಂದು ಸಾರಿ ಗಮನಿಸುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕೊಲೆಸದವರಿಗೆ ಬರೆದ ಪತ್ರಿಕೆ ಇನ್ನೊಂದು ನೀವು ಗಮನಿಸಬೇಕು ಪ್ರತಿಯೊಬ್ಬರು ಕೂಡ, ರೋಮಾಪುರದಲ್ಲಿ ಸುಮಾರು 2 ವರ್ಷ ಕಾಲ ಇರ್ತಾನೆ. ಕೈದಿಯಾಗಿದ್ದಾಗ ಆತನು ರೋಮಾಪುರದಲ್ಲಿ ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲಿ ಇರುವಾಗ 2 ವರ್ಷದವರೆಗೆ ಸುವಾರ್ತೆ ಮಾಡಿದ್ದಾನೆ. ಸುವಾರ್ತೆ ಮಾಡೋದಲ್ಲದೆ ಸುಮಾರು 4 ಪತ್ರಿಕೆಗಳನ್ನು ಬರೆದಿದ್ದಾನೆ ಪ್ರಿಯರೇ. ಬರೆದಿದ್ದಾನೆ ಅನ್ನೋದಕ್ಕೆ ಕೆಲವು ಆಧಾರಗಳನ್ನು ತೋರಿಸ್ತೀನಿ, ಗಮನಿಸಬೇಕು. ಯಾವ್ಯಾವ ಪತ್ರಿಕೆಗಳಂತೂ ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 1, 2ನೇದು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, 3ನೇದು ಕೊಲೆಸದವರಿಗೆ ಬರೆದ ಪತ್ರಿಕೆ, 4ನೇದು ಫಿಲೋಮೋನನಿಗೆ ಬರೆದ ಪತ್ರಿಕೆ. ಈ 4 ಪತ್ರಿಕೆಗಳನ್ನು ಅಪೊಸ್ತಲನಾಗಿರುವಂಥ ಪೌಲನು ರೋಮ ಸೆರೆಯಲ್ಲಿ ಇದ್ದಾಗ 2 ವರ್ಷ ಇರ್ತಾನಲ್ವ ರೋಮ ಸೆರೆಯಲ್ಲಿ, ರೋಮ ಪಟ್ಟಣದಲ್ಲಿ ಕೈದಿಯಾಗಿರ್ತಾನೆ ನೋಡಿ. ಕೈದಿಯಾಗಿ ಇದ್ದಂಥ ಆ ದಿನಗಳಲ್ಲಿ 4 ಪತ್ರಿಕೆಗಳನ್ನು ಬರೀತಾನೆ. ಪತ್ರಿಕೆಗಳು ಮಾತ್ರವಲ್ಲ, ರೋಮಾಪುರದಲ್ಲಿ ಇದ್ದಂಥ ಅನೇಕರಿಗೆ ಸುವಾರ್ತೆಯನ್ನು ಸಾರುವಂಥದ್ದು. ಕೊನೆಯದಾಗಿ ಯಾರ್ಯಾರಿಗೆ ಸುವಾರ್ತೆ ಸಾರಿದ್ದಾರೆ ಅಂತ ನೋಡುವಾಗ, ಚಕ್ರವರ್ತಿ ನೀರೋ ಚಕ್ರವರ್ತಿ ಇದ್ದಾನಲ್ವ, ನೀರೋ ಚಕ್ರವರ್ತಿಯ ಮನೆಯಲ್ಲಿ ಸೈನಿಕರು ಇರ್ತಾರೆ ನೋಡಿ. ಆ ಸೈನಿಕರು ಕೂಡ ವಾಕ್ಯವನ್ನು ಸಾರಿದಾಗ ಆ ಸೈನಿಕರಲ್ಲಿ ಕೆಲವರು ಬದಲಾಗಿದ್ದಾರಂತೆ. ಕೆಲವರು ಯೇಸು ಕ್ರಿಸ್ತರನ್ನು ನಂಬಿ ಭಕ್ತಿಯಿಂದ ನಡೀತಾರೆ. ಏನ್ರಿ, ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಯ ಸೈನಿಕರಾಗಿರುವಂಥ ಅವರು ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದಾರಾ? ಒಪ್ಪಿಕೊಳ್ಳಬೇಕಾದರೆ, ತಿಳ್ಕೊಳ್ಬೇಕಾದ್ರೆ, ಭಕ್ತರಾಗಬೇಕಾದ್ರೆ, ಕ್ರೈಸ್ತರಾಗಬೇಕಾದ್ರೆ ಪೌಲನು ಯಾವ ರೀತಿ ಬೋಧನೆ ಮಾಡಿದ್ದನು ಒಂದು ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಪೌಲನ ಒಂದು ನಡೆ ನುಡಿ ಗುಣಗಳು ಹೇಗಿರ್ಬೋದು ಒಂದು ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಈಗಿನ ಕಾಲದಲ್ಲಿ ನಮ್ಮನ್ನು ನೋಡಿ ಕ್ರಿಸ್ತನನ್ನು ನಂಬುತ್ತಾರಾ ಅಥವಾ ಕ್ರಿಸ್ತನನ್ನು ಬಿಟ್ಟು ಹೊರಟೋಗ್ತಾರಾ ಎನ್ನುವುದು ಒಂದು ರೀತಿಯಲ್ಲಿ ಆಶ್ಚರ್ಯವಾಗುತ್ತೆ ರೀ. ಯಾಕೆಂದರೆ ಅವರು ದೇವರನ್ನು ನಂಬಿಕೊಂಡಿದ್ದಾರೆ, ನಾವು ದೇವರನ್ನು ನಂಬಿಕೊಂಡಿದ್ದೀವಿ. ನಮಗೂ ಅವ್ರಿಗೂ ಬಹಳ ವ್ಯತ್ಯಾಸವಾಗಿದೆ. ಪೌಲನು ಮಾತನಾಡುವಂಥ ಮಾತಿನಲ್ಲಿ ನೋಡುವಾಗ ಎಂತೆಂಥವ್ರಿಗೆ ಹೇಳಿದ್ದಾರೆ ಗೊತ್ತಾ? ಎಂತೆಂಥವ್ರಿಗೆ? ಶತಾಧಿಪತಿಗಳನ್ನು ಬಿಟ್ಟಿಲ್ಲ, ಸಹಸ್ರಾಧಿಪತಿಗಳನ್ನು ಬಿಟ್ಟಿಲ್ಲ, ದೇಶಾಧಿಪತಿಗಳನ್ನು ಬಿಟ್ಟಿಲ್ಲ, ಅರಸರನ್ನು ಬಿಟ್ಟಿಲ್ಲ, ಕೊನೆಗೆ ಚಕ್ರವರ್ತಿಯನ್ನು ಬಿಟ್ಟಿಲ್ಲ. ಚಕ್ರವರ್ತಿಯ ಮನೆಯಲ್ಲಿ ಇದ್ದಂಥ ಸೈನಿಕರು, ಆಳುಗಳಿರ್ತಾರಲ್ಲ ಕೆಲಸ, ಅವರೆಲ್ಲರಿಗೆ ಸುವಾರ್ತೆಯನ್ನು ಹೇಳಿದ್ದಾನೆ. ಅವರು ಬದಲಾಗಿದ್ದಾರೆ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21-22ನೇ ವಚನವನ್ನು ಒಂದು ಸಾರಿ ಗಮನಿಸೋಣ ಪ್ರಿಯರೇ. 21-22ನೇ ವಚನವನ್ನು, ದೇವಜನರಲ್ಲಿ ಪ್ರತಿಯೊಬ್ಬನಿಗೆ ಜೊತೆ ಕ್ರೈಸ್ತನಿಗೆಂದು ನನ್ನ ವಂದನೆಯನ್ನು ಹೇಳಿರಿ. ನನ್ನ ಜೊತೆಯಲ್ಲಿರುವ ಸಹೋದರರು ನಿಮ್ಮನ್ನು ವಂದಿಸುತ್ತಾರೆ. ಇಲ್ಲಿರುವ ದೇವಜನರು ನಿಮ್ಮನ್ನು ವಂದಿಸುತ್ತಾರೆ. ಚಕ್ರವರ್ತಿಯ ಅರಮನೆಗೆ ಸೇರಿದವರು ವಿಶೇಷವಾದ ವಂದನೆಗಳನ್ನು ಹೇಳುತ್ತಾರೆ. ಯಾರ ಮನೆಯಲ್ಲಿ ಸೇರಿದವರು? ಚಕ್ರವರ್ತಿಯ ಮನೆಯಲ್ಲಿ ಸೇರಿದವರು. ಅಂದರೆ ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ನೀರೋ ಚಕ್ರವರ್ತಿಯ ಮನೆಯಲ್ಲಿ ಸೈನಿಕರು ಕೆಲವರು ಇರ್ತಾರಲ್ವ, ಈ ಕೆಲವರಲ್ಲಿ ಕ್ರಿಸ್ತನನ್ನು ನಂಬಿದ್ದಾರಂತೆ. ಅಂದರೆ ಒಂದು ರೀತಿಯಲ್ಲಿ
ಪೌಲನನ್ನು ನಿಲ್ಲಿಸಿ ವಿಚಾರಣೆ ನಡೆಸುವಾಗ ಅದನ್ನು ನೋಡಿದ್ದಾರೆ ಸೈನಿಕರು. ಆನಂತರ ಸೈನಿಕರು ಕೂಡ ಯಾರ್ಯಾರು ಬರ್ತಾ ಇದ್ದಾರೆ, ಅಂದರೆ ಪೌಲನ ಬಳಿಯಲ್ಲಿ ಯಾರು ಬರ್ತಾ ಇದ್ದಾರೆ, ಏನು ಹೇಳ್ತಾರೆ, ಇದೆಲ್ಲ ಗಮನಿಸುವಾಗ ಸೈನಿಕರೇ ಬದಲಾಗಿದ್ದಾರೆ. ಅವರು ಯಾರಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಚಕ್ರವರ್ತಿಯ ಅರಮನೆಗೆ ಸೇರಿದವರು. ಆ ಚಕ್ರವರ್ತಿ ಯಾರಂತ ನೋಡುವಾಗ ಚಕ್ರವರ್ತಿಯ ಹೆಸರು ಬರೆಯಲ್ಪಟ್ಟಿಲ್ಲ, ಆದರೆ ಇತಿಹಾಸದಲ್ಲಿ ಬರೆಯಲ್ಪಟ್ಟಿದೆ. ಆ ಚಕ್ರವರ್ತಿಯ ಹೆಸರು ಯಾರಂತ ನೋಡುವಾಗ ನೀರೋ ಚಕ್ರವರ್ತಿ. ಪೌಲನನ್ನು ಅರೆಸ್ಟ್ ಮಾಡಿರುವಂಥ ಕಾಲದಲ್ಲಿ ಯಾವ ಚಕ್ರವರ್ತಿ ಇದ್ದಾರಂತ ನೋಡುವಾಗ ನೀರೋ ಚಕ್ರವರ್ತಿ. ಈ ನೀರೋ ಚಕ್ರವರ್ತಿ ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಪೌಲನು ಅರೆಸ್ಟ್ ಆಗಿರ್ತಾನೆ. ಕ್ರಿಸ್ತ ಶಕ 61ರಲ್ಲಿ ಸುಮಾರು 2 ವರ್ಷದವರೆಗೆ ರೋಮಾಪುರದಲ್ಲಿ ಇರುವಂಥದ್ದು. ಅನೇಕರಿಗೆ ಸುವಾರ್ತೆ ಸಾರಿದ್ದಾನೆ, ಅನೇಕರಿಗೆ ಸುವಾರ್ತೆ ಹೇಳಿದ್ದಾನೆ. ಪೌಲನ ಬಳಿಯಲ್ಲಿ ಎಷ್ಟೋ ಮಂದಿ ಬರ್ತಾ ಇದ್ದಾರೆ, ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಬಿಡಿಸಿ 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 ಅದೇ ಆಲೋಚನೆ. ಕ್ರಿಸ್ತನನ್ನು ಕುರಿತು, ಕ್ರಿಸ್ತನ ಪ್ರೀತಿಯನ್ನು ಕುರಿತು, ತ್ಯಾಗವನ್ನು ಕುರಿತು, ದೇವರ ಸಂಕಲ್ಪವನ್ನು ಕುರಿತು. ಅನ್ಯರು ಬಂದರೆ ಅನ್ಯರಿಗೆ ಯಾವ ರೀತಿ ಹೇಳಬೇಕೋ ಪೌಲನ ಮೂಲಕ ಕಲಿಬೇಕಾಗುತ್ತೆ. ಯಹೋದ್ಯರು ಬಂದರೆ ಯಹೋದ್ಯರಿಗೆ ಯಾವ ರೀತಿ ಹೇಳಬೇಕೋ ಪೌಲನ ಮೂಲಕ ಕಲಿಬೇಕಾಗುತ್ತೆ. ಕ್ರೈಸ್ತನನ್ನು ನಂಬಿರುವಂಥ ಕ್ರೈಸ್ತರು ಬಂದರೆ ಅವರಿಗೆ ಯಾವ ರೀತಿ ಹೇಳಬೇಕೋ ಅದು ಕೂಡ ಪೌಲನ ಮೂಲಕ ಕಲಿಬೇಕಾಗುತ್ತೆ. ಅದೇ ಪ್ರಕಾರ ದೇಶಾಧಿಪತಿಗಳಿಗೆ ಆಗಿರ್ಬೋದು, ಇಲ್ಲಾಂದರೆ ಶತಾಧಿಪತಿಗಳಿಗೆ ಆಗಿರ್ಬೋದು, ಇಲ್ಲಾಂದರೆ ಯಾರಿಗೇ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಜ್ಞಾನದಿಂದ ಹೇಳಿರುವಂಥ ವ್ಯಕ್ತಿ ಅಪೊಸ್ತಲನಾಗಿರುವಂಥ ಪೌಲನು. ಇನ್ನೂ ಅನೇಕರು ಸೇವಕರಿದ್ದಾರೆ ಪ್ರಿಯರು, ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಬೋಧನೆ. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ಇವಾಗ ಪೌಲನ ಜೊತೆಯಲ್ಲಿ ಯಾರಿದ್ದಾರೆ ಅಂದರೆ, ಪೌಲನ ಮಾತು ಕೇಳಿ ಚಕ್ರವರ್ತಿಯ ಮನೆಯಲ್ಲಿ ಇದ್ದವರು ಕೂಡ ಬದಲಾಗಿದ್ದಾರೆ, ಭಕ್ತರಾಗಿದ್ದಾರೆ. ಅಂದರೆ ಭಕ್ತರಾಗಿರುವುದರಿಂದ ಫಿಲಿಪ್ಪಿ ಎಂಬುವಂಥ ಪಟ್ಟಣದಲ್ಲಿ ಇದ್ದಂಥ ಕ್ರೈಸ್ತರಿಗೆ ವಂದನೆಗಳು ಹೇಳ್ತಾ ಇದ್ದಾರೆ. ಅವರು ವಂದನೆಗಳು ಹೇಳುವಂಥದ್ದು. ಅದಕ್ಕೆ ಪೌಲನು ರೋಮಾ ಸೆರೆಯಲ್ಲಿ ಇದ್ದುಕೊಂಡು ಪತ್ರಿಕೆಯನ್ನು ಬರೆದಿರುವಂಥದ್ದು. ಯಾರಿಗೆ ಫಿಲಿಪ್ಪಿಯವರಿಗೂ, ಆನಂತರ ಎಫೆಸದವ್ರಿಗೂ, ಕೊಲೆಸದವ್ರಿಗೂ, ಫಿಲಮೋನನಿಗೂ. ಈ 4 ಪತ್ರಿಕೆಗಳನ್ನು ರೋಮಾ ಪಟ್ಟಣದಿಂದ ಬರೆದಿರುವಂಥ ವಿಷಯವನ್ನು ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿಗೆ. ಆನಂತರ ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅಂದರೆ ಪೌಲನ ಜೊತೆಯಲ್ಲಿ ಯಾರಿದ್ದಾರೆ ಎನ್ನುವಂಥ ವಿಷಯವನ್ನು ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಪೌಲನ ಜೊತೆಯಲ್ಲಿ 4ನೇ ಅಧ್ಯಾಯ 10ನೇ ವಚನದಿಂದ ನೋಡೋಣ. 4ನೇ ಅಧ್ಯಾಯ 10ನೇ ವಚನದಿಂದ ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಿಂದ, ನನ್ನ ಜೊತೆ ಸೆರೆಯವನಾದ ಅರಿಸ್ತರ್ಕನು ಬರ್ನಾಬನಿಗೆ ದಯಾದಾಯಕನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ. ಅಂದರೆ ಮಾರ್ಕನು ಕೂಡ ಇದ್ದಾನ ಜೊತೆಯಲ್ಲಿ. ಮಾರ್ಕನು ಬರೆದಂಥ ಸುವಾರ್ತೆ ಇದೆಯಲ್ವ, ಈ ಮಾರ್ಕನು ಕೂಡ ಇದ್ದಾನೆ. ಯಾವಾಗ ಬಿಟ್ಟು ಹೋಗಿರ್ತಾನೆ? ಅಪೊಸ್ತಲನಾಗಿರುವಂಥ ಪೌಲನು, ಬರ್ನಬಾರು ಇಬ್ಬರು ಕೂಡ ಸುವಾರ್ತೆ ಮಾಡುವ ಮೊದಲನೇ ಪ್ರಯಾಣದಲ್ಲಿ ಹೋಗಿರ್ತಾರೆ. ಮೊದಲನೇ ಪ್ರಯಾಣ ಮಾಡುವಾಗ ಮಾರ್ಕನು ಏನ್ರಿ ಸುವಾರ್ತೆಗೆ ಹೋಗಿರುವಂಥ ಈತನು ಮಧ್ಯದಾರಿಯಲ್ಲಿ ವಾಪಸ್ ಹೋಗಿರ್ತಾನೆ. ಅದಕ್ಕೆ ಅವಾಗ ಪೌಲನಿಗೂ ಬರ್ನಬಾಗೂ ಒಂಚೂರು ವಿವಾದ ಆಗುತ್ತೆ. ಕೆಲವು ದಿನಗಳಾದ ಮೇಲೆ ಮಾರ್ಕನು ಪೌಲನ ಜೊತೆಯಲ್ಲಿ ಬರ್ತಾನೆ, ಪೌಲನ ಜೊತೆಗೆ. ಯಾಕೆ? ಸುವಾರ್ತೆಗೋಸ್ಕರ, ದೇವರ ಸೇವೆ ನಿಮಿತ್ತವಾಗಿ. ಓಕೆನಾ? ಪೌಲನ ಬಳಿಯಲ್ಲಿ ಬಂದು, ನಾನು ಅವತ್ತು ತಪ್ಪು ಮಾಡಿದ್ದೀನಿ, ನನ್ನ ಸರಿಯಾಗಲಿ ಅಂತ ಹೇಳ್ಕೊಂಡು ಬಂದಿದ್ದಾನೆ ಪ್ರಿಯರೇ. ಆದ್ದರಿಂದ ಅಪೊಸ್ತಲನಾಗಿರುವಂಥ ಪೌಲನು ಒಂದು ಮಾತು ಹೇಳ್ತಾನೆ ನೋಡಿ, ಕೆಳಗಡೆ ಮಾತು. ಮಾರ್ಕನು ನಿಮಗೆ ವಂದನೆ ಹೇಳುತ್ತಾನೆ. ಮಾರ್ಕನನ್ನು ಕುರಿತು ಅಪ್ಪಣೆಗಳನ್ನು ಹೊಂದಿದ್ದೀರಲ್ಲ, ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ. ಮಾರ್ಕನನ್ನು ಕುರಿತು ಅಪ್ಪಣೆ ಪಡ್ಕೊಂಡಿದ್ದಾರೆ. ಏನಂತ ಅಪ್ಪಣೆ? ಅವನು ಬಂದರೆ ಸೇರಿಸ್ಕೋಬೇಡ್ರಿ ಅಂತ. ಮಾರ್ಕನು ಬಂದರೆ ಸೇರಿಸ್ಕೋಬೇಡಿ. ಯಾಕೆಂದರೆ ಮಧ್ಯದಾರಿಯಲ್ಲಿ ಹೊರಟೋಗಿರುವಂಥ ವ್ಯಕ್ತಿ, ಸುವಾರ್ತೆಗೆ ಬರ್ತೀನಂತ ಹೇಳಿ ಹಿಂದೆ ನೋಡಿರೋವಂಥ ವ್ಯಕ್ತಿ. ಆದ್ದರಿಂದ ಸೇರಿಸ್ಕೋಬೇಡ್ರಿ ಅಂತ ಹೇಳಿ ಮಾರ್ಕನನ್ನು ಕುರಿತು ಒಂದು ಸಾರಿ ಅಪ್ಪಣೆ ಹೊಂದಿರ್ತಾರೆ. ಅಂದರೆ ಪೌಲನ ಎಲ್ಲೆಲ್ಲಿ ಹೋದಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಈತನ ವಿಷಯದಲ್ಲಿ ಹೇಳಿರ್ತಾನೆ. ಅಂದರೆ ಪೌಲನ ಜೀವಿತದಲ್ಲಿ ಏನೇ ನಡೆದಿದೆ,
ಪ್ರಾರಂಭವಾಗಿ ಅಂದರೆ ಸುವಾರ್ತೆ ನಿಮಿತ್ತವಾಗಿ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ದಾರೆ, ಯಾರ ಜೊತೆಯಲ್ಲಿದ್ದರು, ಅವ್ರು ಏನು ನಡ್ಕೊಂಡ್ರು, ಯಾವ ರೀತಿ ನಡ್ಕೊಂಡ್ರು, ಇವೆಲ್ಲ ಕೂಡ ಬಿಡಿಸಿ ಬಿಡಿಸಿ ಹೇಳುವಂಥದ್ದು ಅಲ್ಲೆಲ್ಲಿ ಕೆಲವು ಸಂದರ್ಭಗಳಲ್ಲಿ. ಮಾರ್ಕನನ್ನು ಕುರಿತು ಹೇಳಿದ್ದಾನೆ. ಇವಾಗ ಮಾರ್ಕನ್ ನಿಮ್ಮ ಬಳಿಯಲ್ಲಿ ಬಂದರೆ ಸೇರಿಸ್ಕೊಡ್ರಿ ಅಂತ ಹೇಳ್ತಾನೆ. ಈ ಮಾರ್ಕನು ನಿಮಗೆ ವಂದನೆಗಳನ್ನು ಹೇಳ್ತಾ ಇದ್ದಾನೆ. ಆಮೇಲೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಯುಸ್ತನೆನಿಸಿಕೊಳ್ಳುವ ಯೇಸು ಸಹ ನಿಮಗೆ ವಂದನೆ ಹೇಳುತ್ತಾನೆ. ಯುಸ್ತನೆನಿಸಿಕೊಳ್ಳುವ ಯೇಸು ಸಹ ನಿಮಗೆ ವಂದನೆ ಹೇಳುತ್ತಾನೆ. ಸುನ್ನತಿಯವರೊಳಗೆ ಇವರು ಮಾತ್ರ ದೇವರ ರಾಜ್ಯ ಅಭಿವೃದ್ಧಿಗಾಗಿ ನನ್ನ ಜೊತೆ ಕೆಲಸದವರಾಗಿದ್ದಾರೆ. ಅಂದರೆ ಸುನ್ನತಿ ಪಡೆದವರಂದರೆ ಯೆಹೂದ್ಯರಲ್ಲಿ ಕೆಲವರು ಮಾತ್ರ ಇದ್ದಾರೆ. ಆನಂತರ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ 13ನೇ ವಚನ ನೋಡೋಣ. 13, ಇವನು ನಿಮಗೋಸ್ಕರವೂ ಲವದೋಕ್ಯದವ್ರಿಗೋಸ್ಕರವೂ ಹಿರಿಫೋಲಿಯದವರಿಗೋಸ್ಕರವೂ ಬಹಳ ಪ್ರಯಾಸ ಪಡುತ್ತಾನೆಂದು ಸಾಕ್ಷಿ ಹೇಳುತ್ತೇನೆ. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಲೂಕನು ಮತ್ತು ದೇಮನು ವಂದನೆ ಹೇಳುತ್ತಾರೆ. ಅಂದರೆ ಕೆಲವರು ಪೌಲನ ಜೊತೆಯಲ್ಲಿ ಇದ್ದಾರೆ ಎಂದು ಗೊತ್ತಾಗ್ತಾ ಇದೆ. ಕೆಲವರು ಮಾರ್ಕನಾಗಿರ್ಬೋದು, ಅನಂತರ ಇನ್ನೊಬ್ಬರಾಗಿರ್ಬೋದು, ಲೂಕನಾಗಿರ್ಬೋದು, ಅರಿಸ್ತರ್ಕನಾಗಿರ್ಬೋದು, ಇನ್ನು ಕೆಲವರು ಇನ್ನೂ ಅನೇಕ ಮಂದಿ ಇದ್ದಾರೆ, ಜೊತೆಯಲ್ಲಿ ಅನೇಕರು ಇದ್ದಾರೆ. ಅಲ್ಲಿ ಕೆಲವು ಹೆಸರುಗಳು ಮಾತ್ರ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅನಂತರ 16ನೇ ವಚನವನ್ನು ಕೂಡ ನೋಡೋಣ. ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡು ತರುವಾಯ ಲವೋದೋಕ್ಯಯವರ ಸಭೆಯಲ್ಲಿಯೂ ಓದಿಸಿರಿ. ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವೋದೋಕ್ಯದಿಂದ ತರಿಸಿ ನೀವು ಓದಿಸಿಕೊಳ್ಳಿರಿ. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. ಇದು ಪೌಲನೆಂಬ ನನ್ನ ಸ್ವಂತ ಕೈಯಿಂದ ಬರೆದ ವಂದನೆ. ನಾನು ಸೆರೆಯಲ್ಲಿದ್ದೇನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಕೃಪೆಯು ನಿಮ್ಮೊಂದಿಗಿರಲಿ. ನಾನು ಸೆರೆಯಲ್ಲಿದ್ದೀನಿ, ನಾನು ರೋಮಾ ಪಟ್ಟಣದಲ್ಲಿ ಸೆರೆಯಲ್ಲಿದ್ದೀನಿ. ಈ ಸೆರೆಯಲ್ಲಿದ್ದಾಗ ನಾನು ಮಾಡುವಂಥ ಕ್ರಿಯೆಗಳು, ಆನಂತರ ನನ್ನ ಜೊತೆಯಲ್ಲಿ ಯಾರಿದ್ದಾರೆ, ನಾವು ದೇವ್ರಿಗೋಸ್ಕರ ಯಾವ ರೀತಿ ಕಷ್ಟಪಡ್ತಾ ಇದ್ದೇವೆ, ಇವೆಲ್ಲವನ್ನು ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಪತ್ರಿಕೆಗಳನ್ನು ಬರೆಯುವಂಥದ್ದು. ಯಾವ್ಯಾವ ಪತ್ರಿಕೆ ಅಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ, ಇಲ್ಲಾಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ ಒಂದು, ಎರಡನೇದಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಒಂದು, ಕೊಲೆಸದವರಿಗೆ ಬರೆದ ಪತ್ರಿಕೆ ಇದೊಂದು, ಫಿಲಮೋನನಿಗೆ ಬರೆದ ಪತ್ರಿಕೆ ಇದೊಂದು. ಈ ಪತ್ರಿಕೆ ಬರೆಯುವಾಗ ರೋಮಾಪುರದಲ್ಲಿ ನಡೆಯುವಂಥ ವಿಷಯಗಳನ್ನು ಹೇಳಿ ಅವ್ರ ಜೊತೆಗೆ ಯಾರಿದ್ದಾರೆ ಅನ್ನುವಂಥ ಸಂಗತಿಯನ್ನು, ಆನಂತರ ಯಾವ ರೀತಿ ಕಷ್ಟದಲ್ಲಿದ್ದಾರೆ ಎನ್ನುವಂಥ ಸಂಗತಿಯನ್ನು, ಕಷ್ಟದಲ್ಲ ಅಥವಾ ಸಮಾಧಾನದಲ್ಲಿದ್ದಾರಾ, ಯಾವ ರೀತಿ ಇದ್ದಾರೆ ಎನ್ನುವಂಥ ಸಂಗತಿಗಳನ್ನು ಪೌಲನು ಬಿಡಿಸಿ ಬಿಡಿಸಿ ಹೇಳುವಂಥದ್ದು. ಇವಾಗ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಫಿಲೋಮೋನನಿಗೆ ಬರೆದ ಪತ್ರಿಕೆ ನೋಡೋಣ ಪ್ರಿಯರೇ. ಫಿಲೋಮೋನನಿಗೆ ಬರೆದ ಪತ್ರಿಕೆ, ಈ ಫಿಲೋಮೋನನಿಗೆ ಬರೆದ ಪತ್ರಿಕೆಯಲ್ಲಿ ಏನು ಬರೆದಿದ್ದಾನೆ? ಒಂದೇ ಅಧ್ಯಾಯ ಇರುತ್ತೆ. 23ನೇ ವಚನ 24ನೇ ವಚನ 23ನೇ ವಚನ 24ನೇ ವಚನವನ್ನು ನೋಡೋಣ. ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವನಾದ ಎಪಫ್ರನು, ನನ್ನ ಸಹಕಾರಿಗಳಾದ ಮಾರ್ಕ, ಅರಿಸ್ತರ್ಕ, ದೇಮ, ಲೂಕರು ನಿನ್ನನ್ನು ವಂದಿಸುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗೆ ಇರಲಿ. ಅಂದರೆ ಫಿಲೋಮೋನನಿಗೆ ಬರೆದ ಪತ್ರಿಕೆಯಲ್ಲಿ ಇದೊಂದು ವಿಷಯವನ್ನು ಹೇಳುವಂಥದ್ದು. ಕ್ರೈಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವನಾದ ಎಪಫ್ರನು, ನನ್ನ ಸಹಕಾರಿಗಳಾದ ಮಾರ್ಕ, ಅರಿಸ್ತರ್ಕ, ದೇಮ, ಲೂಕರು, ಇವರು ಸಹಕಾರಿಗಳಾಗಿದ್ದಾರೆ. ಯಾರು? ಲೂಕನಾಗಿರ್ಬೋದು, ಮಾರ್ಕನಾಗಿರ್ಬೋದು, ಅರಿಸ್ತರ್ಕನಾಗಿರ್ಬೋದು, ದೇಮನಾಗಿರ್ಬೋದು, ಸಹಾಯಕರಾಗಿ. ಸೆರೆಯವರು ಯಾರಂತ ನೋಡುವಾಗ ಪೌಲನು ಸೆರೆಯಲ್ಲಿದ್ದಾನೆ. ಪೌಲನ ಜೊತೆಯಲ್ಲಿ ಎಪಫ್ರನು ಎಂಬುವಂಥ ಈ ವ್ಯಕ್ತಿ ಕೂಡ ಸೆರೆಯಲ್ಲಿದ್ದಾನೆ. ಆದರೆ ಇವರಿಗೆ ಪರಿಚಾರ ಮಾಡುವಂಥದ್ದು, ಇವರಿಗೆ ಸೇವೆ ಮಾಡುವಂಥದ್ದು, ಮಾರ್ಕನೂ ಆಗಿರ್ಬೋದು, ಅರಿಸ್ತರ್ಕನೂ ಆಗಿರ್ಬೋದು, ಲೂಕನೂ ಆಗಿರ್ಬೋದು, ದೇಮನೂ ಆಗಿರ್ಬೋದು, ಇವರು
ಪೌಲನ ಜೊತೆಯಲ್ಲಿ ಇದ್ದುಕೊಂಡು ಪೌಲನಿಗೆ ಉಪಚಾರ ಮಾಡುವಂಥ, ಯಾಕೆಂದರೆ ಹೊರಗಡೆ ಅಲ್ಲೆಲ್ಲಿ ಹೋಗೋಕ್ಕಾಗಲ್ವಲ್ಲ. ಪೌಲನಿಗೆ ಏನೇನು ಬೇಕೋ ಅವರು ಕೂಡ ಕಷ್ಟಪಡ್ತಾ ಇದ್ದಾರೆ, ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಆನಂತರ ಪೌಲನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಇವರು ಮಾಡುವಂಥದ್ದು. ಏನ್ರಿ, ಸೆರೆಯಲ್ಲಿದ್ದಾಗ ಯಾರ್ರೀ ಮಾಡ್ತಾರೆ? ಕೈದಿಯಾಗಿದ್ದಾನೆ. ಎರಡನೇದಾಗಿ ಸುವಾರ್ತೆ ಮಾಡ್ತಾ ಇದ್ದಾನೆ. ಎಂತೆಂಥವರು ಬದಲಾಗಿದ್ದಾರಂತ ನೋಡುವಾಗ ಆಶ್ಚರ್ಯ ಪಡಬೇಕಾಗುತ್ತೆ ರೀ. ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಯ ಮನೆಯಲ್ಲಿ ಇದ್ದಂಥವರು ಕೂಡ ಬದಲಾಗಿದ್ದಾರಂದರೆ ಒಂದು ಸಾರಿ ಯೋಚನೆ ಮಾಡಿ. ನಮ್ಮ ವಿಷಯದಲ್ಲಿ ಯೋಚನೆ ಮಾಡಿ. ಅಂದರೆ ನಾವು ಮಾತನಾಡುವಾಗ, ನಾವು ಸುವಾರ್ತೆ ಹೇಳುವಾಗ ಯಾರು ಬದಲಾವಣೆ ಹೊಂದುತ್ತಾ ಇದ್ದಾರೆ? ಎಷ್ಟು ಮಂದಿ ಬದಲಾಗ್ತಾ ಇದ್ದಾರೆ? ಎಷ್ಟು ಮಂದಿ ಬದಲಾಗ್ತಾ ಇದ್ದಾರೆ? ಈಗಿನ ಕಾಲದಲ್ಲಿ ಸುವಾರ್ತೆ ಯಾವ ರೀತಿ ನಡೀತಾ ಇದೆ? ಬೋಧನೆ, ಆತನು ಮಾಡಿರುವಂಥ ಬೋಧನೆ ಕೇಳಿದಾಗ ದೇವ್ರಿಗೋಸ್ಕರ ದೃಢವಾಗಿ ನಿಂತ್ಕೊಂಡಿದ್ದಾರೆ, ದೇವ್ರಿಗೋಸ್ಕರ ತ್ಯಾಗ ಮಾಡಿದ್ದಾರೆ ತಮ್ಮ ಬದುಕುಗಳನ್ನು. ಈ ಲೋಕದಲ್ಲಿ ಯಾವುದು ಕೂಡ ಆಸೆ ಪಟ್ಟಿಲ್ಲ ರೀ. ಸಂಪೂರ್ಣವಾಗಿ ದೇವ್ರಿಗೋಸ್ಕರ ತ್ಯಾಗ ಮಾಡಿ ಜೀವಿಸಿರುವಂಥ ಭಕ್ತರವರೆಲ್ಲರೂ, ಸುವಾರ್ತೆಗೋಸ್ಕರ ಅಭಿವೃದ್ಧಿಗೋಸ್ಕರ ಪ್ರಯಾಸ ಪಟ್ಟವರು. ಕೆಲವು ದಿನಗಳ ಆದಮೇಲೆ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ರೋಮಾ ಸೆರೆಯಿಂದ ಬಿಡುಗಡೆಯಾಗುತ್ತೆ. ರೋಮಾ ಸೆರೆಯಿಂದ ಬಿಡುಗಡೆ ಆಗ್ತೀನಿ ಎನ್ನುವಂಥ ನಂಬಿಕೆಯಿಂದ ಫಿಲಿಪಿಯವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಒಂದು ಮಾತನ್ನು ನೆನಪು ಮಾಡ್ತಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ನೆನಪು ಮಾಡುವಂಥದ್ದು ಏನು ಗೊತ್ತಾ? ನಾನು ಆದಷ್ಟು ಬೇಗ ಬಿಡುಗಡೆ ಆಗ್ತೀನಿ ಈ ರೋಮಾಪುರದಿಂದ. ನಾನು ಸೆರೆಯಿಂದ ಬಿಡುಗಡೆ ಆಗ್ತೀನಿ. ಬಿಡುಗಡೆ ಆದ ನಂತರ ನಿಮ್ಮ ಬಳಿಗೆ ಬರ್ತೀನಿ. ಫಿಲಿಪ್ಪ ಪಟ್ಟಣದಲ್ಲಿದ್ದವರೇ, ಸಭೆಯಲ್ಲಿದ್ದವರೇ, ನಿಮ್ಮ ಬಳಿಗೆ ನಾನು ಬರುತ್ತೇನೆ ಎನ್ನುವಂಥ ಮಾತನ್ನು ಪ್ರಿಯರ ದೇವ್ರ ಮಕ್ಕಳಿರ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನೆನಪು ಮಾಡುವಂಥದ್ದು. ಒಂದು ಸಾರಿ ನೋಡೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22-23ನೇ ವಚನವನ್ನು ನೋಡೋಣ. 2ನೇ ಅಧ್ಯಾಯ 22, 23, ಇಲ್ಲಾಂದರೆ 23 ಓದೋಣ ಪ್ರಿಯರೇ. 23 ಓದಿದ ಮೇಲೆ 22ನೇ ವಚನ ಕೂಡ ಓದೋಣ. ಆದುದರಿಂದ ನನ್ನ ಸಂಗತಿಯು ಹೇಗಾಗುವುದು ಅದನ್ನು ತಿಳಿದು ಕೂಡಲೇ ಅವನನ್ನೇ ಕಳಿಸುವುದಕ್ಕೆ ನಿರೀಕ್ಷಿಸುತ್ತೇನೆ. ಇದಲ್ಲದೆ ನಾನು ಸಹ ಬೇಗನೆ ಬರುವೆನೆಂದು ಕರ್ತನಲ್ಲಿ ದೃಢವಾಗಿ ನಂಬಿದ್ದೇನೆ. ಅಂದರೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ನೆನಪು ಮಾಡೋದು, ನಾನು ಕೂಡ ಬೇಗ ಬರುತ್ತೇನೆ. ಇದಲ್ಲದೆ ನಾನು ಸಹ ಬೇಗನೆ ಬರುವನೆಂದು ಕರ್ತನಲ್ಲಿ ದೃಢವಾಗಿ ನಂಬಿದ್ದೇನೆ. ಸರಿಯಲಿದ್ದಾನಂದರೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಆನಂತರ ಕೊಲೆಸದವರಿಗೆ ಬರೆದ ಪತ್ರಿಕೆ, ಫಿಲಮೋನನಿಗೆ ಬರೆದ ಪತ್ರಿಕೆ, ಈ ಪತ್ರಿಕೆ ರೋಮಾಪುರದಲ್ಲಿ ಸೆರೆಯಲ್ಲಿ ಇದ್ದಾಗ ಬರೆದಿರುವಂಥ ಪತ್ರಿಕೆಗಳು. ಅಲ್ಲಿಂದ ಬರೆಯುವಂಥ ಸಮಯದಲ್ಲಿ ನಾನು ಕೂಡ ಬೇಗ ಬರುತ್ತೇನೆ. ಎಲ್ಲಿ? ಫಿಲಿಪ್ಪು ಪಟ್ಟಣಕ್ಕೆ ಆಗಿರ್ಬೋದು, ಇನ್ನು ಕೆಲವು ಬೇರೆ ಬೇರೆ ಒಂದು ಪಟ್ಟಣಗಳಿಗೆ ಆಗಿರ್ಬೋದು. ನಾನು ಬೇಗ ಬರ್ತೇನೆ, ದೇವರು ನನ್ನನ್ನು ಬಿಡಿಸ್ತಾನೆ ಎನ್ನುವಂಥ ನಂಬಿಕೆ ನನಗೆ ದೃಢವಾದಂಥ ನಂಬಿಕೆ ಇದೆ ಎನ್ನುವಂಥ ಮಾತು ಇಲ್ಲಿ ಬಳಸುವಂಥದ್ದು. ಏನ್ರಿ, ನನ್ನ ಸಂಗತಿಯು 24, ಇದಲ್ಲದೆ ನಾನು ಸಹ ಬೇಗ ಬರುತ್ತೇನೆಂದು ಕರ್ತನಲ್ಲಿ ದೃಢವಾಗಿ ನಂಬಿದ್ದೇನೆ. ಬೇಗ ಬರುತ್ತೇನೆ. ಸುವಾರ್ತೆ ಮಾಡಿದ್ದಾನೆ, ಅನೇಕರನ್ನು ಬಲಪಡಿಸಿದ್ದಾನೆ, ರೋಮಾ ಪಟ್ಟಣದಲ್ಲಿ ಸಭೆಯನ್ನು ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದಾನೆ. ಜ್ಞಾನದ ಮೂಲಕ ಏನ್ರಿ ಒಳ್ಳೆ ರೀತಿಯಲ್ಲಿ ಅಲ್ಲಿ ಸೇವೆ ಮಾಡಿರುವಂಥ ವಿಷಯವು ಪ್ರಿಯರಾದ ದೇವರ ಮಕ್ಕಳಿರ. 22ನೇ ವಚನ ನೋಡುವಾಗ, ತಿಮೋತಿಯನ ಗುಣವನ್ನು ನೀವು ನೋಡಿ ತಿಳಿದುಕೊಳ್ಳಿರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. ಅಂದರೆ ಮೊದಲನೇ 2ನೇ ಪ್ರಯಾಣ 3ನೇ ಪ್ರಯಾಣ ಮಾಡುವಾಗ ಈ ತಿಮೋತಿ ಬಹಳ ಕಷ್ಟಪಟ್ಟಿದ್ದಾನೆ, ಪ್ರಯಾಸ ಪಟ್ಟಿದ್ದಾನೆ, ಗೊತ್ತಲ್ವಾ? ತಿಮೋತಿಯಲ್ಲಿ ಇದ್ದಂಥ ಗುಣಗಳು ನಿಮ್ಮಲ್ಲಿ ಕೂಡ ಇರಲಿ. ನನ್ನ ಮಗನು ಅಂದರೆ ನನ್ನ ಆತ್ಮೀಯ ಮಗನು ತಂದೆಗೆ ಯಾವ ರೀತಿ ಸೇವೆ ಮಾಡಿದ್ದನೋ ಅದೇ ಪ್ರಕಾರ ನನಗೆ ಸೇವೆ ಮಾಡಿರುವಂಥ ವ್ಯಕ್ತಿ ನನ್ನ ಪ್ರಿಯ ಮಗನು ಎಂದು ತಿಮೋತಿಯನ್ನು ಕುರಿತು ಸಾಕ್ಷಿ ಹೇಳುವಾಗ, ಆ ತಿಮೋತಿ ನಿಮ್ಮ ಬಳಿಗೆ ಬರ್ತಾನೆ ಅಂತ
ಪ್ರಿಯರ ದೇವ್ರ ಮಕ್ಕಳಿರ ಯೋಚನೆ ಮಾಡಿ. ಆನಂತರ ಏನ್ರಿ 2 ವರ್ಷ ಆದಮೇಲೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಯಾಕಾಗುತ್ತೆ? ಬಿಡುಗಡೆ ಅಂದರೆ ಅರೆಸ್ಟ್ ಮಾಡಿದಾರಲ್ವ, ರೋಮನರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ನಂತರ ಬಿಡುಗಡೆ ಮಾಡ್ತಾರೆ. ಯಾಕೆ ಬಿಡುಗಡೆ ಮಾಡ್ತಾರೆ ಅಂತ ನೋಡುವಾಗ, ತಪ್ಪು ಹೊರಿಸಿದವರು ಇರ್ತಾರೆ ನೋಡಿ, ಈ ತಪ್ಪು ಹೊರಿಸಿದವರು ಬಂದು ಯಾರು ಕೂಡ ಏನ್ರಿ ಆ ತಪ್ಪುಗಳನ್ನು ರುಜುಪಡಿಸ್ತಾ ಇಲ್ಲ. ಎಲ್ಲ ಕೂಡ ಹೊರಿಸಿರುವಂಥದ್ದೇ ನಿಂದನೆಗಳು, ತಪ್ಪುಗಳು ಹೊರಿಸಿದ್ದಾರೆ. ಯಾರು ಬಂದು ಹೇಳಿದ್ರು ಕೂಡ ಎಲ್ಲದಕ್ಕೂ ಆಧಾರ ತೋರಿಸ್ತಾ ಇದ್ದಾನೆ, ಎಲ್ಲದಕ್ಕೂ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. ಹೇಳಿದಾಗ ಏನ್ರಿ ಶತಾಧಿಪತಿ ಆಗಿರ್ಬೋದು, ಸಹಸ್ರಾಧಿಪತಿಗಳಾಗಿರ್ಬೋದು, ಇಲ್ಲಾಂದರೆ ದೇಶಾಧಿಪತಿ ಆಗಿರ್ಬೋದು, ಇಲ್ಲಾಂದರೆ ಅರಸನಾಗಿರ್ಬೋದು, ಇವರೆಲ್ಲರೂ ಕೂಡ ಹೇಳಿರುವಂಥ ಮಾತೇನು? ಇವನಲ್ಲಿ ಯಾವ ತಪ್ಪು ಕಾಣ್ತಾ ಇಲ್ಲ. ಕೊನೆಯದಾಗಿ ಚಕ್ರವರ್ತಿ ಬಿಟ್ಟಿದ್ದಾನಂದರೆ ಆತನು ಕೂಡ ಇವನಲ್ಲಿ ಯಾವ ತಪ್ಪಿಲ್ಲ, ಬಿಟ್ಬಿಡಿ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಬಿಡುಗಡೆ ಆಗುತ್ತೆ. ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡುವಾಗ ಕ್ರಿಸ್ತ ಶಕ 63ರಲ್ಲಿ, ಕ್ರಿಸ್ತ ಶಕ 61ರಲ್ಲಿ ರೋಮಾ ಪಟ್ಟಣಕ್ಕೆ ಹೆಜ್ಜಾಗ್ತಾರೆ. ಕ್ರಿಸ್ತ ಶಕ 63ರಲ್ಲಿ ಆತನಿಗೆ ಬಿಡುಗಡೆಯಾಗುತ್ತೆ ರೀ. ಆತನಿಗೆ ಬಿಡುಗಡೆ ಆದ ನಂತರ ಪ್ರಿಯರಾದ ದೇವರ ಮಕ್ಕಳಿರ ಈ ಪೌಲನು ಎಲ್ಲಿಗೆ ಹೋಗ್ತಾನೆ? ಪೌಲನು ಯಾರ ಬಳಿಗೆ ಹೋಗ್ತಾನೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಂದಾಗ ಎಲ್ಲಿಂದ ಬರೆದಿದ್ದಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಂತ ನೋಡುವಾಗ 3ನೇ ಪ್ರಯಾಣ ಮಾಡ್ತಾರೆ ನೋಡಿ. 3ನೇ ಪ್ರಯಾಣ, ಈ 3ನೇ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಎಲ್ಲ ಪಟ್ಟಣಗಳನ್ನು ತಿರುಗಿದಾಗ ಆನಂತರ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬೇಕು. ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುವಂಥ ಈ ಕಾಲದಲ್ಲಿ ಅಕಾಯ ಪ್ರಾಂತಕ್ಕೆ ಬರ್ತಾನೆ. ಅಕಾಯ ಪ್ರಾಂತದಲ್ಲಿ ಕೊರಿಂಥ ಎನ್ನುವಂಥ ಪಟ್ಟಣ ಇರುತ್ತೆ. ಈ ಕೊರಿಂಥ ಎನ್ನುವಂಥ ಪಟ್ಟಣದಿಂದ ರೋಮಾಪುರದವರಿಗೆ ಒಂದು ಪತ್ರಿಕೆಯನ್ನು ಬರೀತಾನೆ. ಯಾವಾಗ? ಇನ್ನೂ ಅರೆಸ್ಟ್ ಮಾಡದೇ ಇರುವಾಗ, ಇನ್ನು ರೋಮ ಪಟ್ಟಣಕ್ಕೆ ಇನ್ನೂ ಹೋಗದೇ ಇರುವಾಗ, ರೋಮ ಪಟ್ಟಣಕ್ಕೆ ಹೋಗಿ ಸಭೆಯನ್ನು ಇನ್ನೂ ಸ್ಥಾಪನೆ ಮಾಡಿಲ್ಲ, ಇನ್ನೂ ಅಭಿವೃದ್ಧಿ ಮಾಡಿಲ್ಲ. ಮತ್ತು ಯಾರಿದ್ದಾರೆ ರೋಮಾಪುರದಲ್ಲಿ ಅಂತ ನೋಡುವಾಗ ಕ್ರೈಸ್ತರಿದ್ದಾರೆ. ಹೇಗೆ ಅವರು ಕ್ರೈಸ್ತರಂತ ನೋಡುವಾಗ ಅಪೋಸ್ತಲರ ಮೂಲಕ ದೇವರ ವಾಕ್ಯಗಳನ್ನು ತಿಳ್ಕೊಂಡವರಿದ್ದಾರೆ ನೋಡಿ. ಅಲ್ಲಿ ರೋಮಾ ಪಟ್ಟಣದಲ್ಲಿ ಬಹಳ ಮಂದಿ ಇದ್ದಾರೆ ಎನ್ನುವಂಥ ವಿಷಯವನ್ನು ಪೌಲನಿಗೆ ಗೊತ್ತಾಗುತ್ತೆ. ಗೊತ್ತಾದ ನಂತರ ಕೊರಿಂಥ ಪಟ್ಟಣದಿಂದ ರೋಮಾಪುರಕ್ಕೆ ಒಂದು ಪತ್ರಿಕೆಯನ್ನು ಬರೆದಿರ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಅಂದರೆ 3ನೇ ಪ್ರಯಾಣದಲ್ಲಿ ಕೊರಿಂಥ ಎನ್ನುವಂಥ ಪಟ್ಟಣಕ್ಕೆ ಹೋಗಿರ್ತಾನೆ. ಆ ಪಟ್ಟಣದಿಂದ ಅಪೋಸ್ತಲನಾಗಿರುವಂಥ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ ಬರೆದಿರ್ತಾರೆ ಪ್ರಿಯರೇ. ಆ ಪತ್ರಿಕೆಯಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಒಂದು ಸಾರಿ ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 22ನೇ ವಚನದಿಂದ 29ನೇ ವಚನದವರೆಗೆ ಗಮನಿಸೋಣ. 22ನೇ ವಚನದಿಂದ, ಈ ಕಾರಣದಿಂದ ನಿಮ್ಮ ಬಳಿಗೆ ಬರುವುದಕ್ಕೆ ನನಗೆ ಅನೇಕ ವಾರ್ತಿ ಅಭ್ಯಂತರವಾಯಿತು. ಆದರೆ ಇನ್ನು ಮೇಲೆ ಈ ಪ್ರಾಂತ್ಯಗಳಲ್ಲಿ ನನಗೆ ಅನುಕೂಲವಿಲ್ಲದರಿಂದಲೂ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕ ವರ್ಷಗಳಿಂದ ಅಭಿಲಾಷೆ ಇರುವುದರಿಂದಲೂ ನಾನು ಸ್ಪೇನ್ ದೇಶಕ್ಕೆ ಹೋಗುವಾಗ ನನ್ನ ಮಾರ್ಗದಲ್ಲಿ ನಿಮ್ಮ ದರ್ಶನವನ್ನು ಮಾಡಬೇಕೆಂಬ ಅಭಿಪ್ರಾಯ ಉಂಟು. ಅಂದರೆ ರೋಮಾಪುರಕ್ಕೆ ಇನ್ನೂ ಹೋಗಿಲ್ಲ. ಹೋಗೋದಕ್ಕಿಂತ ಮುಂಚಿತವಾಗಿ ರೋಮಾಪುರದಲ್ಲಿ ಕ್ರೈಸ್ತರಿದ್ದಾರೆ ಎನ್ನುವಂಥ ಸಂಗತಿ ತಿಳ್ಕೊಂಡು ಅಲ್ಲಿ ಜನರಿಗೆ ಅಭಿವೃದ್ಧಿ ಮಾಡೋದಕ್ಕೆ, ಇಲ್ಲಾಂದರೆ ಕ್ರೈಸ್ತರನ್ನು ಬಲಪಡಿಸೋದಕ್ಕೆ, ಕ್ರೈಸ್ತರನ್ನು ಜ್ಞಾನದಲ್ಲಿ ನಡೆಸೋದಕ್ಕೆ, ಕ್ರೈಸ್ತರನ್ನು ಇನ್ನೂ ಹೆಚ್ಚಾದಂಥ ದೇವರ ಜ್ಞಾನದಲ್ಲಿ ತುಂಬಿಸೋದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಬರೀತಾನೆ. ರೋಮಾಪುರದವರಿಗೆ ನಾನು ನಿಮ್ಮ ಬಳಿಗೆ ಬರೋದಕ್ಕೆ ಎಷ್ಟೋ ಮನಸ್ಸಿದೆ. ಅದಕ್ಕಿಂತ ಮುಂಚಿತವಾಗಿ 24ನೇ ವಚನದಲ್ಲಿ ಸ್ಪೇನ್ ದೇಶಕ್ಕೆ ಹೋಗುವಾಗ ಖಂಡಿತವಾಗಿ ನಿಮ್ಮ ಬಳಿಯಲ್ಲಿ ಕೂಡ ಬರ್ತೀನಿ. ಈ ಪತ್ರಿಕೆಯಲ್ಲಿ ಬರೆದು ಕಳಿಸುವಂಥದ್ದು ಏನ್ರಿ. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡುವಾಗ ಈ ಪತ್ರಿಕೆಯನ್ನು ಯಾರ ಮೂಲಕ ಕಳಿಸಿಕೊಡ್ತಾನೆ ಗೊತ್ತಾ? ಫೋಯೇಬೆ ಎಂಬ ಒಬ್ಬ ಮಹಿಳೆ. ಈಕೆ ದೇವರ ಸೇವಕಿಯಾಗಿರುವಂಥ ಈ ಮಹಿಳೆಯ ಮೂಲಕ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಬರೆದು, ಯಾವ ರೀತಿ ಬರೀತಾರೆ ಪತ್ರಿಕೆಯನ್ನು ಅಂದಾಗ, ಚಿಕ್ಕದಲ್ಲ ಪತ್ರಿಕೆ ಅಂದಾಗ ಈಗಿನ ಕಾಲದಲ್ಲಿ ಏನರ ಒಂದು ಲೆಟ್ರ್ ನೋಡ್ತೀವಿ, ಚಿಕ್ಕದೊಂದು ಕವರು. ಆಗಿನ ಕಾಲದಲ್ಲಿ ಹಾಗಲ್ಲ,
ಒಂದು ಪತ್ರವನ್ನು ಬರಿಬೇಕಾದರೆ ಚರ್ಮದ ಕಾಗದದಲ್ಲಿ, ಪ್ಯಾಪಿರಸ್ ಎನ್ನುವಂಥ ಕಾಗದದಲ್ಲಿ ಆಗಿರ್ಬೋದು, ಇಲ್ಲ ಚರ್ಮದ ಕಾಗದದಲ್ಲಿ ಆಗಿರ್ಬೋದು, ವಚನಗಳನ್ನು ಬರಿಬೇಕು ಪ್ರಿಯರಾದ ದೇವ್ರ ಮಕ್ಕಳಿನ. ಒಂದು ಚರ್ಮದ ಕಾಗದದಲ್ಲಿ ಏನು 4-5 ವಚನಗಳು ಇಲ್ಲ 6 ವಚನಗಳಂದರೆ ಮಸ್ತಾಯಿತು. ಇಲ್ಲ ಒಂದು 10 ವಚನಗಳನ್ನು ಅಂದುಕೊಳ್ಳೋಣ. ಸುಮಾರು 16 ಅಧ್ಯಾಯಗಳಿರುವಂಥ ಈ ಒಂದು ಪತ್ರಿಕೆಯನ್ನು ಅಪೊಸ್ತಲನಾಗಿರುವಂಥ ಪೌಲನು ಬರೆದು ಫೊಯಿಬೆ ಎಂಬುವಂಥ ಈಕೆಯ ಮೂಲಕ ರೋಮಾಪುರಕ್ಕೆ ಕಳಿಸಿಕೊಡುವಂಥದ್ದು. ಫೊಯಿಬೆ ಎಂಬುವಂಥ ಈಕೆ ಎಲ್ಲಿದ್ದಾಳೆ? ಕೆಂಕ್ರೆಯ ಪಟ್ಟಣದಲ್ಲಿದ್ದಾಳೆ. ಕೆಂಕ್ರೆಯ ಪಟ್ಟಣದಿಂದ ಹಡಗು ಪ್ರಯಾಣ ಮಾಡಬೇಕು. ಈ ಹಡಗು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಬಿರುಗಾಳಿಯು ಸುಂಟರಗಾಳಿ ಬಂದು ಈ ರೋಮ ಪ್ರಯಾಣ ಮಾಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ ಅಪೊಸ್ತಲನಾಗಿರುವಂಥ ಪೌಲನು ರೋಮ ಪ್ರಯಾಣ ಮಾಡುವಾಗ ಎಷ್ಟು ಭಯಂಕರವಾದಂಥ ಅಪಘಾತಗಳನ್ನು ಪ್ರಮಾದಗಳನ್ನು ಅನುಭವಿಸಿದ್ದಾರೆ ಪ್ರಿಯರೇ, ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಒಂದು ಸರಿ ಯೋಚನೆ ಮಾಡಿ. ಫೊಯಿಬೆ ಹೋಗುವಾಗ ಅಂಥ ಕಷ್ಟವನ್ನೇನು ಕಾಣ್ತಾ ಇಲ್ಲ, ಯಾಕೆಂದರೆ ಬರೆಯಲ್ಪಟ್ಟಿಲ್ಲ ಅಲ್ಲಿ. ಆದರೆ ಪ್ರಯಾಣ ಮಾಡಬೇಕಾದ್ರೆ ಅನೇಕ ದಿನಗಳು ಪ್ರಯಾಣ ಅಲ್ವಾ? ಅನೇಕ ದಿನಗಳು ಒಬ್ಬ ಮಹಿಳೆ ಪ್ರಯಾಣ ಮಾಡಬೇಕಾದ್ರೆ ಅದು ಕೂಡ ಗ್ರಂಥದ ಸುರುಳಿಗಳನ್ನು ಇಟ್ಟುಕೊಂಡು ಜಾಗೃತಿಯಿಂದ ಕಾಪಾಡಿಕೊಂಡು ಅವರಿಗೆ ತಲುಪಿಸ್ಬೇಕಾದರೆ ಎಷ್ಟು ಕಷ್ಟ ಇರುತ್ತೆ. ಸುಲಭನಾ ಕಷ್ಟನಾ? ನಾವು ಒಂದು 10 ಕಿಲೋಮೀಟ್ರು ಇಲ್ಲ 20 ಕಿಲೋಮೀಟ್ರು ಪ್ರಯಾಣ ಮಾಡಿ ಸುವಾರ್ತೆಗೆ ಹೋಗ್ಬೇಕಂದ್ರೆ, ಇಲ್ಲ ಎಲ್ಲಿಯಾದರೂ ಒಂದು ಕಡೆ ಸುವಾರ್ತೆಗೆ ಹೋಗ್ಬೇಕಂದ್ರೂ, ಇಲ್ಲ ಪ್ರಾರ್ಥನೆಗೆ ಬರಬೇಕಂದ್ರೂ ಸ್ವಲ್ಪ ಕಷ್ಟಪಡ್ತಾ ಇರ್ತೀವಿ, ಹೃದಯದಲ್ಲಿ ಗೊಂದಲಕ್ಕೆ ಈಡಾಗ್ತಾ ಇರ್ತೀವಿ. ಆದರೆ ಅವ್ರು ಹಾಗಲ್ಲ ರೀ. ಹೃದಯದಿಂದ ದೇವರನ್ನು ಘನಪಡಿಸಿದ್ದಾರೆ, ಸಂಪೂರ್ಣ ಪ್ರಾಣದಿಂದ ದೇವರನ್ನು ಮಹಿಮೆ ಪಡಿಸಿದ್ದಾರೆ, ಆರಾಧನೆ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಅವರು ಒಪ್ಪಿಸಿದ್ದಾರೆ ತಮ್ಮ ಬದುಕುಗಳನ್ನು. ಸ್ತ್ರೀಯರು ಪುರುಷರು ಯಾರೇ ಆಗಿರ್ಬೋದು ಏನ್ರಿ, 1ನೇ ಶತಮಾನದಲ್ಲಿ ಇದ್ದಂಥ ಭಕ್ತರಿದ್ದಾರೆ ನೋಡಿ, ಸಂಪೂರ್ಣವಾಗಿ ತಮ್ಮ ಬದುಕುಗಳನ್ನು, ತಮ್ಮ ಜೀವಿತವನ್ನು, ತಮ್ಮ ದೇಹವನ್ನು ದೇವರಿಗೆ ಒಪ್ಪಿಸಿದ್ದಾರೆ ಅವರು. ಈಗಿನ ಕಾಲದಲ್ಲಿ ಏನು ಒಪ್ಪಿಸಿದ್ದೀವಿ? ಕೇವಲ ತುಟಿ ಮಾತುಗಳು ಮಾತ್ರ. ಈಗಿನ ಕಾಲದಲ್ಲಿ ನಾವು ಕೇವಲ ತುಟಿ ಮಾತುಗಳು ಮಾತ್ರ, ತುಟಿಗಳಿಂದ ಹೊರಡುವಂಥ ಮಾತುಗಳು ಮಾತ್ರ ದೇವರಿಗೂ ಕೊಟ್ಟಿದ್ದೀವಿ, ಕ್ರಿಯೆಗಳಿಲ್ಲ. ತುಟಿಗಳಿಂದ ದೇವರನ್ನು ಘನಪಡಿಸಬೇಕು ಇಲ್ಲಂತಲ್ಲ. ಎರಡನೇದಾಗಿ ಕ್ರಿಯೆಗಳಿರಬೇಕು. ಕ್ರಿಯೆಗಳಿಲ್ಲದು ಹೋದರೆ ಸಂಪೂರ್ಣನಲ್ಲ, ನೀನು ಸಂಪೂರ್ಣವಾಗೋದಿಲ್ಲ, ನಿನಗೆ ಪರಲೋಕ ಸಿಗೋದಿಲ್ಲ. ಪರಲೋಕ ಬೇಕು ಅಂದರೆ ಖಂಡಿತವಾಗಿ ಕ್ರಿಯೆಗಳು ಇರಲೇಬೇಕು. ಪ್ರಿಯರ ದೇವ್ರ ಮಕ್ಕಳಿರ ಯೋಚನೆ ಮಾಡಿ. ಅಂದರೆ ಕ್ರಿಸ್ತ ಶಕ 63ರಲ್ಲಿ ಪೌಲನಿಗೆ ಬಿಡುಗಡೆ ಆಗುತ್ತೆ ರೀ. ಬಿಡುಗಡೆ ಆದ ನಂತರ ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ನೆನಪು ಮಾಡ್ತಾರೆ ರೋಮಾಪುರದವ್ರಿಗೆ ಏನಂತ ನೆನಪು ಮಾಡಿರ್ತಾರೆ? ಸ್ಪೇನ್ ದೇಶಕ್ಕೆ ಹೋಗಬೇಕು ನಾನು ಅಂತ ಹೇಳಿರ್ತಾರಲ್ವ. ಬಿಡುಗಡೆ ಆದ ನಂತರ ಏನ್ರಿ ರೋಮಾಪುರದಿಂದ ಎಲ್ಲಿಗೆ ಹೋಗಿರ್ಬೋದು ಅಂತ ನೋಡುವಾಗ ಸ್ಪೇನ್ ದೇಶಕ್ಕೆ ಹೋಗಿರಬಹುದು ಅಂತ ಒಂದು ಅಂದಾಜು. ಆನಂತರ ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಎನ್ನುವಂಥ ವಿಷಯವನ್ನು ಒಂದು ಸಾರಿ ಪ್ರಿಯರಾದ ದೇವರ ಮಕ್ಕಳಿರ 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ನೋಡೋಣ. 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ, ಪ್ರಿಯರಾದ ದೇವರ ಮಕ್ಕಳಿರ, ಸೆರೆಯಲ್ಲಿ ಇದ್ದಾಗ 4 ಪತ್ರಿಕೆಗಳನ್ನು ಬರೀತಾರೆ. ನೆನಪಲ್ಲಿಟ್ಕೊಳ್ಳಿ. ಓದುವಾಗ ಈ ಪತ್ರಿಕೆಗಳು ಎಲ್ಲಿಂದ ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಿಲ್ಲ ಅಂದರೆ ಪತ್ರಿಕೆಗಳು ಅರ್ಥ ಆಗೋಲ್ಲ, ದೇವರ ವಚನಗಳು ಅರ್ಥ ಆಗಲ್ಲ, ಎಲ್ಲ ಕೂಡ ಕನ್ಫ್ಯೂಸ್ ಆಗಿರುತ್ತೆ ರೀ. ಕ್ರಿಸ್ತ ಶಕ 61ರಲ್ಲಿ ರೋಮಾಪುರದಲ್ಲಿ ಇದ್ದಂಥ ಕಾಲದಲ್ಲಿ 61, 62, 63 ಈ ಮಧ್ಯಕಾಲದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, ಕೊಲೆಸದವರಿಗೆ ಬರೆದ ಪತ್ರಿಕೆ, ಫಿಲೋಮ್ರವರಿಗೆ ಬರೆದ ಪತ್ರಿಕೆ, ಈ 4 ಪತ್ರಿಕೆಗಳನ್ನು ಬರೀತಾರೆ. ರೋಮಾಪುರದಿಂದ ಬಿಡುಗಡೆ ಆದ ನಂತರ ಇನ್ನು 3 ಪತ್ರಿಕೆಗಳು ಯಾವಂತ ನೋಡುವಾಗ 1ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ಒಂದು, ಆನಂತರ ತೀತನಿಗೆ ಬರೆದ ಪತ್ರಿಕೆ ಒಂದು. 1ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ಒಂದು, ತೀತನಿಗೆ ಬರೆದ ಪತ್ರಿಕೆ ಒಂದು. ಅಂದರೆ ರೋಮಾಪುರದಿಂದ ಬಿಡುಗಡೆ ಆದ ನಂತರ ಬರೆಯುವಂಥದ್ದು. ಇನ್ನೊಂದು ಪತ್ರಿಕೆ ಯಾವುದಂತ ನೋಡುವಾಗ 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ ಇದೆ ಅಲ್ವ, ಇದು ಯಾವಾಗ ಬರೀತಾನಂತ ನೋಡುವಾಗ ಏನ್ರಿ, ಬಿಡುಗಡೆ ಆದ ನಂತರ ಮತ್ತೆ ಕೆಲವು ದಿನಗಳ ಆದ ಮೇಲೆ ಕ್ರಿಸ್ತ ಶಕ 66ರಲ್ಲಿ ಮತ್ತೆ ಪೌಲನು ಅರೆಸ್ಟ್ ಆಗ್ತಾನೆ.
ಅದು ಯಾಕೆ ಅನ್ನುವಂಥ ಸಂಗತಿ ಆಮೇಲೆ ಗೊತ್ತಾಗುತ್ತೆ. ಅರೆಸ್ಟ್ ಆದಮೇಲೆ ಜೈಲಲ್ಲಿ ಇದ್ದುಕೊಂಡು, ಜೈಲಲ್ಲಿ ಅಂದರೆ ಏನ್ರಿ, ಮೊದಲನೇ ಸಾರಿ ಅರೆಸ್ಟ್ ಮಾಡಿದಾಗ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರಿಸ್ತಾರೆ. ಎರಡನೇ ಸಾರಿ ಅರೆಸ್ಟ್ ಆದಾಗ ಬಾಡಿಗೆ ಮನೆಯಲ್ಲ, ಕತ್ತಲೆಯ ಸೆರೆಯಲ್ಲಿ. ಎರಡನೇ ಸಾರಿ ಅರೆಸ್ಟ್ ಆಗ್ತಾನೆ. ಯಾವಾಗ ಗೊತ್ತಾ? ಕ್ರಿಸ್ತ ಶಕ 66ರಲ್ಲಿ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದಮೇಲೆ ಕತ್ತಲೆಯ ಸೆರೆಯಲ್ಲಿ ಬಂಧಿಸ್ತಾರೆ ಪ್ರೇರೆ, ಸೆರೆಯಲ್ಲಿ. ಅದು ಕೂಡ ನೀರೋ ಚಕ್ರವರ್ತಿ ಕಾಲದಲ್ಲಿ. ಯಾಕೆ, ಅದರಿಂದ ಇರುವಂಥ ಕಾರಣ ಏನು ಎನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋಣ. ಇವಾಗ ಪೌಲನು ಬಿಡುಗಡೆ ಆದ ನಂತರ, ಅಂದರೆ ರೋಮಾ ಪಟ್ಟಣದಿಂದ ಬಿಡುಗಡೆ ಆದ ನಂತರ ಎಲ್ಲಿಗೆ ಹೋಗಿದ್ದಾನೆ ಎನ್ನುವಂಥ ಸಂಗತಿಯನ್ನು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ವಚನಗಳನ್ನು ತಿಳ್ಕೊಳ್ಳೋಣ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನವನ್ನು ನೋಡಿ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ. ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ನೀವು 2 ಸಾರಿ ನೋಡಬೇಕಾಗುತ್ತೆ. ಆಮೇಲೆ ಮತ್ತೊಂದು ಸಾರಿ ಈ ವಿಡಿಯೋಗಳನ್ನು ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಒಂದೇ ಸಾರಿ ಅರ್ಥ ಆಗಲ್ಲ. ಅರ್ಥ ಆಗದ ವಿಡಿಯೋಗಳನ್ನು 2-3 ಸಾರಿ ನೋಡಿ, ತಪ್ಪೇನಿಲ್ಲ, ಮೋಸ ಏನಿಲ್ಲ. ಅರ್ಥ ಆಗಿಲ್ಲ ಅಂದರೆ 2-3 ಸಾರಿ ನೋಡಿ. ಇವಾಗ ನೋಡಿ, ನಾವು ಓದುವಾಗ ಅರ್ಥ ಆಗಿಲ್ಲ ಅಂದರೆ 10 ಸಾರಿ ಓದ್ತೀವಿ. 10 ಸಾರಿ ಅರ್ಥ ಆಗಿಲ್ಲ ಅಂದರೆ 20 ಸಾರಿ ಓದ್ತೀವಿ. 20 ಸಾರಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗೋ ತನಕ ಅದು ಓದ್ತೀವಿ. ಅರ್ಥ ಮಾಡಿಕೊಂಡ ನಂತರ ನಿಮ್ಗೆ ಹೇಳ್ತೀವಿ, ಪ್ರಿಯರಾದ ದೇವ್ರ ಮಕ್ಕಳೇ, ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ನಿಂತ್ಕೊಂಡು ಬಂದು ಹೇಳೋದಲ್ಲ. ತುಂಬ ಜನ, 3 ಜನರು ಏನು ಮಾಡ್ತಾರೆ ಅಂದರೆ, ದೇವರು ಇವಾಗ ದರ್ಶನ ಕೊಡ್ತಾನೆ, ದೇವರೇ ನಮ್ಮೊಟ್ಟಿಗಿದ್ದು ಮಾತಾಡ್ತಾನೆ, ಇವಾಗ ಮಾತಾಡುವಂಥ ಸ್ವರ ದೇವ್ರದ್ದೇ, ದೇವರೇ ಬಂದು ಮಾತಾಡ್ಬಿಡ್ತಾರೆ, ಪವಿತ್ರಾತ್ಮನ ಇವಾಗ ಎಳೆದ್ಬಿಡ್ತಾನೆ ಅಂತ ಹೇಳಿ ಈ ರೀತಿ ಮಾತನಾಡ್ತಾ ಇರ್ತಾರೆ. ಅದೆಲ್ಲ ಮೂಢರು ಹೇಳುವಂಥ ಮಾತು. ಒಂದು ವೇಳೆ ಇವ್ರ ಪ್ರಕಾರ ಸೇವಕರು ನಿಂತುಕೊಂಡಾಗ ಪವಿತ್ರಾತ್ಮನ ಹಿಡಿದು ಅವರ ಬಳಿಯಿಂದ ಪವಿತ್ರಾತ್ಮನ ಮಾತಾಡಿದ್ರೆ ಬೈಬಲ್ ಯಾಕೆ ಬರೆಸ್ತಾ ಇದ್ರು? ಅರ್ಥ ಆಯ್ತಾ? ಇವಾಗ ತುಂಬ ಜನ ಸೇವಕರು ಹೇಳ್ತಾರಲ್ವಾ, ಇವಾಗ ನನ್ನ ಬಳಿಯಲ್ಲಿ ಪವಿತ್ರ ಆತ್ಮನು ಇಳಿತಾ ಇದ್ದಾನೆ, ನಾನು ಮಾತನಾಡ್ತಾ ಇದ್ದೀನಿ, ಇವಾಗ ಇಳಿತಾ ಇದ್ದಾನೆ, ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಕೂಡ ಆಶೀರ್ವಾದ ವಚನಗಳನ್ನು ಹೇಳ್ತಾ ಇರ್ತಾರೆ ನೋಡಿ. ಇವಾಗ ಪವಿತ್ರಾತ್ಮನ ಇಳಿತಾ ಇದ್ದಾನಂತ. ಪವಿತ್ರಾತ್ಮನು 1ನೇ ಶತಮಾನದಲ್ಲಿ ಇಳಿದಿದ್ದಾನೆ, ಅಪೊಸ್ತಲರ ಬಳಿಯಲ್ಲಿ ಇದ್ದುಕೊಂಡು ಮಾತನಾಡಿದ್ದಾನೆ. ಆ ನಂತರ ಅಪೊಸ್ತಲರ ಮೂಲಕ ಬೈಬಲ್ ಗ್ರಂಥವನ್ನು ಪೌಲನ ಮೂಲಕ, ಲೂಕನ ಮೂಲಕ ಬರೆಸಿದ ನಂತರ ಈ ವಚನಗಳನ್ನು ಓದಬೇಕು ಅಂತ ಹೇಳ್ತಾರೆ. ಈ ವಚನಗಳನ್ನು ಓದಿದರೆ ಅವ್ರಿಗಿರುವಂಥ ಜ್ಞಾನ ನಮಗೆ ಅರ್ಥ ಆಗುತ್ತೆ. ಅರ್ಥ ಆದಾಗ ನಾವು ಇನ್ನೊಬ್ಬರಿಗೆ ಹೇಳೋದಕ್ಕಾಗುತ್ತೆ. ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ದೇವರ ಜ್ಞಾನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಬೇಕಾದ್ರೆ ಓದಬೇಕಾದ್ರೆ ಬೈಬಲ್ ಓಪನ್ ಮಾಡಬೇಕು. ಬೇಕಾದರೆ ಒಂದು ರೆಫರೆನ್ಸ್ ತೋರಿಸ್ತೀನಿ, ಅದು ನೋಡ್ಕೊಂಡು ಮತ್ತೆ ತಿಮೋತಿಯನಿಗೆ ಬರೆದ ಪತ್ರಿಕೆಗೆ ಬರೋಣ. ಅದಕ್ಕಿಂತ ಮುಂಚಿತವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು 3ನೇ ಅಧ್ಯಾಯ 3ನೇ ವಚನವನ್ನು ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರೈಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನಿಗೆ ಇರುವಂಥ ಗ್ರಹಿಕೆಯನ್ನು ತಿಳ್ಕೊಳ್ಬೇಕಾದ್ರೆ ಪವಿತ್ರಾತ್ಮನ ಇಳಿಬೇಕಾ ಅಥವಾ ಗ್ರಂಥವನ್ನು ಓದಬೇಕಾ? ಈಗಿನ ಕಾಲದಲ್ಲಿ ನಾವು ಏನು ಮಾಡಬೇಕು ಪ್ರಿಯರೇ? ಗ್ರಂಥವನ್ನು, ಅಂದರೆ ದೇವರು ಬರೆಸಿರುವಂಥ ಗ್ರಂಥವನ್ನು ಓದಬೇಕಾ? ಪೌಲನು ಬರೆದಿರುವಂಥ ಪತ್ರಿಕೆಗಳನ್ನು ಓದಬೇಕಾ? ಅಥವಾ ದರ್ಶನ ಬರುತ್ತೆ, ಇವಾಗ ಇಳಿತಾರೆ, ಇವಾಗ ಪವಿತ್ರಾತ್ಮನ ಇಳಿದು ಅವರೇ ಮಾತನಾಡ್ತಾರೆ ಅಂತೇಳಿ ಸಂಪೂರ್ಣ ಅವ್ರ ಮೇಲೆ ಭಾರ ಹಾಕಿದರೆ ಅವ್ರು ಹೇಳ್ತಾರೆ. ಪವಿತ್ರಾತ್ಮನ ಹೇಳುವಂಥ ಮಾತೇನಂತ ನೋಡುವಾಗ, ಮೂಢನು ಕಣಪ್ಪ ನೀನು, ಆಲ್ರೆಡಿ ನನ್ನ ಮೂಲಕ ಬರೆಸಿರುವಂಥ ವಚನಗಳ ಓದಿದರೆ ಅರ್ಥ ಆಗುತ್ತೆ. ಅರ್ಥ ಆದ ನಂತರ ನೀವು ತಿಳ್ಕೊಂಡು ನೀವು ಹೊರಗಡೆ ಹೇಳಬೇಕಾಗತ್ತೆ. ಯಾಕೆ ನನ್ನ ಮಾತು ಕೇಳಲ್ವಾ?
ಸೈತಾನನು ಮಾಯ ಮಾಡಿದ್ದಾನೆ, ಅವನ ಮಾತಿಗೆ ಒಳಪಟ್ಟು ಈ ರೀತಿ ಒಬ್ಬೊಬ್ಬನು ಒಂದೊಂದು ದಾರಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ಪವಿತ್ರಾತ್ಮ ಇಳಿತಾ ಇದ್ದಾನೆ, ಒಬ್ಬೊಬ್ಬನು ಒಂದೊಂದು ರೀತಿಯಲ್ಲಿ ಈ ಥರ ಬೀಳ್ತಾರೆ, ಈ ಥರ ಆಗುತ್ತೆ ಅಂತೇಳಿ ಈ ರೀತಿ ಹೇಳಿದಾಗ ಎಲ್ಲರೂ ಗುಂಪಾಗಿ ಹೋಗ್ತಾರೆ. ಸತ್ಯವನ್ನು ಹೇಳಿದಾಗ ಕೇಳೋರು ಯಾರಿದ್ದಾರೆ? ಬಹಳ ಕಡಿಮೆ. ಯಾರು ಕೇಳ್ತಾರೆ? ದೇವರನ್ನು ಪ್ರೀತಿಸುವವರು ಮಾತ್ರ ಕೇಳ್ತಾರೆ. ಕೇಳಿದ ನಂತರ ತಿಳ್ಕೊಳ್ತಾರೆ, ಅರ್ಥ ಮಾಡಿಕೊಳ್ತಾರೆ, ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರ್ತಾರೆ. ಹೊಟ್ಟೆ ಬಾಕ್ರೆ ಏನು ಮಾಡ್ತಾರೆ? ಕಥೆಗಳನ್ನು ನಂಬಿಕೊಂಡು ಕುಳಿತುಕೊಳ್ತಾರೆ. ಆದ್ದರಿಂದ ನೀವು ಜಾಗ್ರತೆ ಪಡಬೇಕು ಅಂತ ಹೇಳ್ತಾ ಇದ್ದೀನಿ. ಜಾಗ್ರತೆ ಪಡಬೇಕು ಎಂದು ಹೇಳುವಂಥ ಮಾತು. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನವನ್ನು ನೋಡಿ. 20ನೇ ವಚನವನ್ನು ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ. ಎರಸ್ತನು ಕೊರಿಂತದಲ್ಲಿ ನಿಂತನು, ತ್ರೋಫೀಮನು ಅಸೌಖ್ಯವಾಗಿದ್ದರಿಂದ ಅವನನ್ನು ಮಿಲೇತದಲ್ಲಿ ಬಿಟ್ಟೆನು. ಎಲ್ಲಿ ಬಿಟ್ಟಿದ್ದಾನಂತೆ? ಎಲ್ಲಿಂದ ಹೇಳ್ತಾ ಇದ್ದಾನೆ ಗೊತ್ತಾ? ಎಲ್ಲಿಂದ ಹೇಳುವಂಥ ಮಾತು ಗೊತ್ತಾ? ಪೌಲನು 2ನೇ ಸಾರಿ ಅರೆಸ್ಟ್ ಆಗ್ತಾನೆ, ರೋಮ ಸೆರೆಯಲ್ಲಿ ಇರ್ತಾನೆ, ಜೈಲಲ್ಲಿ ಇದ್ದುಕೊಂಡು ನೆನಪು ಮಾಡಿ ಬರೆಯುವಂಥದ್ದು. ಅಂದರೆ ಸುವಾರ್ತೆಗೋಸ್ಕರ ಹೋದಾಗ ಏನೇನು ನಡೆದಿದೆಯೋ ತಿಮೋತಿಯನಿಗೆ ಹೇಳುವಂಥ ಮಾತು. 1ನೇ ಪತ್ರಿಕೆಯನ್ನು ಬರೆದ ನಂತರ 2ನೇ ಪತ್ರಿಕೆ ಬರಿತಾನೆ. 1ನೇ ಪತ್ರಿಕೆ ಎಲ್ಲಿ ಬರಿತಾನಂತ ನೋಡುವಾಗ ಅದನ್ನು ಕೂಡ ತಿಳ್ಕೊಳ್ಳೋಣ. ಇವಾಗ ರೋಮ ಸೆರೆಯಲ್ಲಿ ಅಂದರೆ ಜೈಲಲ್ಲಿ ಇದ್ದುಕೊಂಡು ಈ ಪತ್ರಿಕೆ ಬರೆಯುವಂಥದ್ದು. 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ಏನು ಬರಿತಾ ಇದ್ದಾನಂತ ನೋಡುವಾಗ, ಎರಸ್ತನು ಕೊರಿಂತದಲ್ಲಿ ನಿಂತನು, ತ್ರೋಫೀಮನು ಅಸೌಖ್ಯವಾಗಿದ್ದರಿಂದ ಅವನನ್ನು ಮಿಲೇತಿನಲ್ಲಿ ಬಿಟ್ಟೆನು. ಎರಸ್ತನು ಅಂದರೆ ಇವಾಗ ರೋಮಾಪುರದಲ್ಲಿ ಮೊದಲೇ ಸಾರಿ ಸೆರೆಯಲ್ಲಿದ್ದಾಗ ಎರಸ್ತನಾಗಿರ್ಬೋದು, ತ್ರೋಫೀಮನಾಗಿರ್ಬೋದು ಜೊತೆಯಲ್ಲಿರ್ತಾರೆ. ಇವರನ್ನು ಎಲ್ಲಿ ಬಿಟ್ಟಿದ್ದಾನಂತ ನೋಡುವಾಗ, ಅಂದರೆ ಬಿಡುಗಡೆಯಾಗಿ ಹೊರಗಡೆ ಬರ್ತಾರಲ್ವ, ಬಿಡುಗಡೆಯಾಗಿ ಹೊರಗಡೆ ಬಂದ ನಂತರ ಎಲ್ಲಿ ಬಿಟ್ಟಿರ್ತಾನಂತ ನೋಡುವಾಗ, ಎರಸ್ತನು ಕೊರಿಂತದಲ್ಲಿ ನಿಂತನು, ತ್ರೋಫೀಮನು ಅಸೌಖ್ಯವಾಗಿದ್ದರಿಂದ ಮಿಲೇತಿನಲ್ಲಿ ಬಿಟ್ಟೆನು. ಮಿಲೇತಿನಲ್ಲಿ ನಡೆದೋಗಿರುವಂಥ ವಿಷಯವನ್ನು 2ನೇ ಸೆರೆಯಲ್ಲಿ ಇದ್ದಾಗ, ರೋಮ ಸೆರೆಯಲ್ಲಿದ್ದಾಗ ಆ ಸೆರೆಯಲ್ಲಿದ್ದುಕೊಂಡು ಬರೆಯುವಂಥ ಮಾತುಗಳು. ಅಂದರೆ ಸೆರೆಯಿಂದ ಹೊರಗಡೆ ಬಂದ ನಂತರ, ರೋಮ ಸೆರೆಯಿಂದ ಹೊರಗಡೆ ಬಂದ ನಂತರ ಪ್ರಿಯರಾದ ದೇವ್ರ ಮಕ್ಕಳಿರ ಕೊರಿಂತ ಎನ್ನುವಂಥ ಪಟ್ಟಣಕ್ಕೆ ಹೋಗಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ತ್ರೋಫೀಮನನ್ನು ಮಿಲೇತಿನಲ್ಲಿ ಬಿಟ್ಟಿದ್ದೇನೆ. ಅಂದರೆ ಈ ರೀತಿ ಪ್ರಯಾಣ ಮಾಡುವಂಥದ್ದು. ಅಂದರೆ ರೋಮ ಸೆರೆಯಿಂದ ಹೊರಗಡೆ ಬಂದ ನಂತರ ಎಲ್ಲೆಲ್ಲಿಗೆ ಹೋಗಿದ್ದಾನೆ ಎನ್ನುವಂಥ ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಿ ಪ್ರಿಯರಾದ ದೇವ್ರ ಮಕ್ಕಳಿಗೆ. ಇವಾಗ ಅಪೊಸ್ತಲನಾಗಿರುವಂಥ ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯನ್ನು ನೋಡೋಣ. ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ ನೋಡೋಣ. 3ನೇ ವಚನದಿಂದ ನಾನು ಮೆಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂದರೆ ಮೊದಲು ಒಂದು ಸಾರಿ ತಿಮೋತಿಯನೇ ನಿನಗೆ ಹೇಳಿದ್ದೇನೆ. ಅಂದರೆ ರೋಮಾಪುರದಿಂದ ಹೊರಗಡೆ ಬಂದ ನಂತರ ಏನ್ರಿ ಸ್ಪೇನ್ ಎನ್ನುವಂಥ ದೇಶಕ್ಕೆ ಹೋದ ನಂತರ ಅಲ್ಲಿಂದ ಕೊರಿಂತ ಪಟ್ಟಣಕ್ಕೆ ಬರ್ತಾನೆ. ಕೊರಿಂತ ಎನ್ನುವಂಥ ಪಟ್ಟಣಕ್ಕೆ ಬಂದ ನಂತರ ಎಫೆಸ್ಗೆ ಹೋಗ್ತಾನೆ. ಎಫೆಸ್ ಪಟ್ಟಣಕ್ಕೆ ಯಾಕೆ ಹೋಗ್ತಾನಂತ ನೋಡುವಾಗ ಅಲ್ಲಿ ತಿಮೋತಿ ಇದ್ದಾನೆ. ತಿಮೋತಿಯನ್ನು ನೋಡಿ ಆ ನಂತರ ಕೆಲವು ಎಚ್ಚರಿಕೆ ಮಾತುಗಳನ್ನು ಹೇಳಿ ಮಕೆದೋನ್ಯಕ್ಕೆ ಬರ್ತಾನೆ. ಮಕೆದೋನ್ಯಕ್ಕೆ ಬಂದ ನಂತರ ಮಕೆದೋನ್ಯದಿಂದ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯನ್ನು ಬರೀತಾನೆ. ಮಕೆದೋನ್ಯದಿಂದ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯನ್ನು ಬರೀತಾನೆ. ಅದನ್ನೇ ಇಲ್ಲಿ ನೆನಪು ಮಾಡುವಂಥದ್ದು. ನಾನು ಮಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆಯಿಲ್ಲದ ವಂಶಾವಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂದರೆ ಇವಾಗಲೂ, ಅಂದರೆ ಮಕೆದೋನ್ಯದಲ್ಲಿದ್ದುಕೊಂಡು ಪತ್ರಿಕೆಯನ್ನು ಬರೆಯುವಂಥದ್ದು. ಯಾವ ಪತ್ರಿಕೆ? ತಿಮೋತಿಯನಿಗೆ ಮೊದಲನೇ ಪತ್ರಿಕೆ.
ಯಾವಾಗ? ರೋಮಾಪುರದಿಂದ ಬಿಡುಗಡೆ ಆದ ನಂತರ ಬರೆದಿರುವಂಥ ಪತ್ರಿಕೆ, 2 ಪತ್ರಿಕೆ. ರೋಮಾಪುರದಿಂದ ಬಿಡುಗಡೆ ಆದ ನಂತರ 2 ಪತ್ರಿಕೆ. ಆನಂತರ ಅರೆಸ್ಟ್ ಆಗ್ತಾರೆ ನೋಡಿ, 66ರಲ್ಲಿ ಅರೆಸ್ಟ್ ಆಗ್ತಾರಲ್ಲ, ಅರೆಸ್ಟ್ ಆದಮೇಲೆ ಜೈಲಿನಿಂದ 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆಯನ್ನು ಬರೀತಾರೆ. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದೇ ನೀವು ಗಮನಿಸ್ಬೇಕು, ಯಾಕೆಂದರೆ ಇದು ಬಹಳ ಕಷ್ಟ, ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟವಾಗಿರುವುದರಿಂದ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಸಾರಿ, 3 ಸಾರಿ, 4 ಸಾರಿ ಹೇಳ್ತೀನಿ. ಏನಾದರೂ ನಷ್ಟ ಇದೆಯಾ? ನಷ್ಟ ಏನಾದರೂ ಇದೆಯಾ? ಕೆಲವರು ಹೇಳ್ತಾರೆ, ಬ್ರದರ್ 2 ಸಾರಿ ಯಾಕೆ ಹೇಳ್ತೀನಿ? ನಿಮಗೋಸ್ಕರ ಹೇಳ್ತಾ ಇಲ್ಲ, ಕೆಲವರು ತಿಳಿಯದವರಿದ್ದಾರೆ ಪಾಪ. 1 ಸಾರಿ ಹೇಳಿದ ತಕ್ಷಣ ಅರ್ಥ ಮಾಡಿಕೊಳ್ಳೋರು ಇದ್ದಾರೆ, ಅವ್ರಿಗೋಸ್ಕರ ನಾನು ಹೇಳ್ತಾ ಇಲ್ಲ. ನನ್ನ ಆಲೋಚನೆ ತಿಳಿಯೋದವರು ಬಹಳ ಮಂದಿ ಇದ್ದಾರೆ, ಅರ್ಥ ಮಾಡಿಕೊಳ್ಳೋದವರು ಬಹಳ ಮಂದಿ ಇದ್ದಾರೆ. ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಕ್ಕೇ ಪದೇ ಪದೇ ಹೇಳ್ತಾ ಇರ್ತೀನಿ. ಅವ್ರಿಗೆ ಮುಖ್ಯವಾಗಿ ಏನಪ್ಪ ಅಂದರೆ, ಎಲ್ಲರೂ ಅಂದರೆ ವಿದ್ಯಾವಂತರಿದ್ದಾರೆ, ವಿದ್ಯಾಹೀನರಿದ್ದಾರೆ. ಮೊದಲನೇದಾಗಿ ವಿದ್ಯಾಹೀನರು ಅಂತ ಹೇಳಿಕೊಳ್ಳೋರು ಇರ್ತಾರೆ, ಇವರಿಗೆ ಅರ್ಥ ಆಗಬೇಕು. ಅವರು ದೇವರ ಮಕ್ಕಳು, ಅವರೆಲ್ಲರೂ ದೇವರ ಬಳಿಗೆ ಬರಬೇಕು, ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬರಬೇಕು, ದೇವ್ರಿಗೋಸ್ಕರ ನಿಂತ್ಕೊಳ್ಬೇಕು. ವಿದ್ಯಾವಂತರು ಮಾತ್ರವಲ್ಲ, ವಿದ್ಯಾಹೀನರು ಕೂಡ ಬಂದು ದೇವರ ವಾಕ್ಯವನ್ನು ತಿಳ್ಕೊಂಡು ಭಕ್ತಿಯಿಂದ ನಡಿಬೇಕು. ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಯೋಚನೆ ಮಾಡಿ. ಅದಕ್ಕೆ ರೋಮಾಪುರದಿಂದ ಬಿಡುಗಡೆ ಆದ ನಂತರ ಸ್ಪೇನ್ ಎನ್ನುವಂಥ ದೇಶಕ್ಕೆ ಹೋಗಿ ಅಲ್ಲಿಂದ ಕೊರಿಂತ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ. ಕೊರಿಂತ ಎನ್ನುವಂಥ ಪಟ್ಟಣದಿಂದ ಎಫೆಸ ಎನ್ನುವಂಥ ಪಟ್ಟಣಕ್ಕೆ ಹೋಗ್ತಾರೆ. ಎಫೆಸ ಎನ್ನುವಂಥ ಪಟ್ಟಣದಿಂದ ಮೆಕೆದೋನ್ಯಕ್ಕೆ ಹೋಗ್ತಾರೆ. ಮೆಕೆದೋನ್ಯದಿಂದ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯನ್ನು ಬರೆಯುವಂಥದ್ದು. ಅಲ್ಲಿಂದ ತ್ರೋವಕ್ಕೆ ಹೋಗುವಂಥದ್ದು. ಒಂದು ಸಾರಿ ನೋಡೋಣ. ಇದಕ್ಕೆ ಕೆಳಗಡೆ ಮಾತುಗಳನ್ನು ಪ್ರಿಯರಾದ ದೇವರ ಮಕ್ಕಳಿರ ಕೆಲವು ವಿಷಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ವಿವಾದಕ್ಕೆ ಆಸ್ಪದವಾಗಿದೆ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಅಂದರೆ ಕೆಲವು ವಿವಾದಗಳಿರುತ್ತಲ್ಲ, ಯಾವ ವಿವಾದಗಳಂತ ನೋಡುವಾಗ ಕಲ್ಪನೆ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂಥ ಕಥೆಗಳಿಗೂ ವಂಶಾವಳಿಗಳಿಗೂ ವಿವಾದಕ್ಕೆ ಆಸ್ಪದವಾಗಬಾರದು. ಏನ್ರಿ ಕಥೆಗಳು ಅಂದರೆ, ಸಭೆಯಲ್ಲಿ ಕಥೆಗಳು ಹೇಳಿದ್ರೆ ಅವ್ರನ್ನೇನು ಮಾಡಬೇಕು? ಅಪ್ಪ ವಾಕ್ಯಗಳನ್ನು ಹೇಳ್ರಿಪ್ಪ ಅಂತ ಹೇಳ್ಬೇಕು ನೀವು. ಅಪ್ಪ ಕಥೆಗಳು ಬೇಡಪ್ಪ, ಯಾಕೆ ಬೇಕು ನಮಗೆ ಕಥೆಗಳು? ಕಥೆಗಳೇ ಆಗಬೇಕು, ವಾಕ್ಯಗಳನ್ನು ಹೇಳಿ. ನೀವು ಕೇಳಿಲ್ಲ ಅಂದರೆ ಅವರು ಹಾಗೆ ಹೇಳ್ತಾ ಇರ್ತಾರೆ ಕಥೆಗಳು. ನೀವು ಕಥೆಗಳು ಕೇಳಿದ್ರೆ ಅವರು ನರಕಕ್ಕೆ ಹೋಗ್ತಾರೆ, ನೀವೂ ನರಕಕ್ಕೆ ಹೋಗ್ತೀರಾ. ಒಂದು ವೇಳೆ ಕಥೆಗಳು ಹೇಳಿದ್ರೆ ವಾಕ್ಯದ ಪ್ರಕಾರ ಇರಬೇಕು. ಏನಾದರೂ ಹೇಳಿದ್ರೆ ವಾಕ್ಯವು ಟಚ್ ಆಗಿರಬೇಕು. ವಾಕ್ಯಗಳು ಟಚ್. ಇವಾಗ ಹೆಚ್ಚಾಗಿ ಏನಿದೆ ಅಂತ ನೋಡುವಾಗ ಬರೀ ಕಥೆಗಳೇ. ಒಂದು ಕಡೆ ಹೋದರೆ 3 ಕೋಣಗಳು ಅಂತ ಹೇಳ್ತೇನೆ. 3 ಕೋಣಗಳಂತೆ, ಆ ಕೋಣಗಳಿಗೆ ಮತ್ತೊಬ್ಬನ ಅರಸನಿದ್ದಾನಂತೆ, ಒಂದೊಂದು ಕೋಣ ಬಿಡ್ತಾನಂತೆ. ಅದು ಯಾಕೆ ಹೇಳ್ತಾನೋ ಅವನಿಗೆ ಗೊತ್ತಿಲ್ಲ. ಒಂದು ದೊಡ್ಡ ಬೋಧಕನು ಅಂತ ಕರೆಯಲ್ಪಡ್ತಾ ಇದ್ದಾನೆ. ಅದಕ್ಕೆ ವಿವರಿಸಿ ಹೇಳಬೇಕಾಗತ್ತೆ, ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಬೇಕಾಗತ್ತೆ. ಇನ್ನೊಬ್ಬನು ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ ಕತೆ, ಮತ್ತೊಬ್ಬನು ಮತ್ತೊಂದು ರೀತಿಯಲ್ಲಿ ಹೇಳ್ತಾನೆ ಕತೆ. ಆ ಕಥೆಗಳನ್ನು ಹೇಳುವಾಗ ದೇವರ ವಾಕ್ಯದ ಪ್ರಕಾರ ಇರಬೇಕು. ಒಂದು ವೇಳೆ ಹೇಳಿದ್ರೂ ಅದರ ಹಿಂದೆ ವಾಕ್ಯಕ್ಕೆ ಅನುಗುಣವಾದಂಥ ಲಿಂಕ್ ಇರಬೇಕು. ನಮ್ಮ ಆತ್ಮಕ್ಕೆ ಬಲ ಇರಬೇಕು. ನಾವು ಬಲ ಹೊಂದಬೇಕು. ನಾವು ದೇವರಿಗೆ ಹತ್ತಿರವಾಗಬೇಕು, ದೇವರಿಗೆ ದೂರವಾಗಬಾರ್ದು. ನಾವು ಮಾತನಾಡುವಂಥ ಮಾತಿನಲ್ಲಿ ದೇವರಿಗೆ ಹತ್ತಿರವಾಗಬೇಕು, ದೇವರ ಸಭೆಗೆ ಹತ್ತಿರವಾಗಬೇಕು, ದೇವರ ಸೇವೆಯಲ್ಲಿ ಇರಬೇಕು, ದೇವ್ರಿಗೋಸ್ಕರ ಮುಂದೆ ಹೆಚ್ಚಾಗಬೇಕು. ಆ ರೀತಿ ನಮಗಿರಬೇಕು. ಅದಕ್ಕೆ ಪೌಲನು ತಿಮೋತಿನಿಗೆ ಎಚ್ಚರಿಸುವಂಥ ಮಾತು, ಜಾಗ್ರತೆ. ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವಾಕ್ಯ ಉಪದೇಶದ ಗುರಿಯಾಗಿದೆ. ಮುಖ್ಯ ಗುರಿಯಾಗಿರುವಂಥದ್ದು ಏನು ಗೊತ್ತಾ ತಿಮೋತಿ? ಏನು ಗೊತ್ತಾ? ಪ್ರೀತಿ. ಅಂದರೆ
ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ದೇವರ ವಾಕ್ಯಗಳಿದೆಯಲ್ಲ, ಈ ವಾಕ್ಯದಲ್ಲಿ ಏನು ತುಂಬಿಕೊಂಡಿದೆ ಅಂತ ನೋಡುವಾಗ ದೇವರ ಪ್ರೀತಿ ಇದೆ, ಮುಖ್ಯ ಉದ್ದೇಶ ಅಂಥೇಳಿ ಇವೆಲ್ಲ ಹೇಳ್ಕೊಂಡು ಬರುವಂಥದ್ದು. ಆನಂತರ ನೋಡಿ, ತೀತನಿಗೆ ಬರೆದ ಪತ್ರಿಕೆಯನ್ನು ನೋಡೋಣ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳನ್ನು ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೇನಲ್ಲ. ಅಂದರೆ ಕ್ರೇತ ದ್ವೀಪಕ್ಕೆ ಹೋಗಿದ್ದಾನೆ ಎಂದು ಗೊತ್ತಾಗುತ್ತೆ. ಕ್ರೇತ ದ್ವೀಪಕ್ಕೆ ಹೋದ ನಂತರ ಅಲ್ಲಿ ತೀತನನ್ನು ಬಿಟ್ಟಿದ್ದಾನಂತೆ. ಮುಂಚಿತವಾಗಿ ತೀತನನ್ನು ಬಿಟ್ಟು ಬಂದಿದ್ದಾನಲ್ವ. ತೀತನ ವಿಷಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಈ ಪತ್ರಿಕೆಯನ್ನು ಬರೆಯುವಂಥದ್ದು. ನೀನು ಏನು ಮಾಡ್ತೀಯ ಗೊತ್ತಾ? ಸಭೆಯವರೆಲ್ಲರನ್ನು ನೀನು ಬಲಪಡಿಸಬೇಕು, ಆನಂತರ ಸಭೆಯಲ್ಲಿ ಹಿರಿಯರನ್ನು ನೇಮಿಸಬೇಕು. ನಿನ್ನನ್ನು ಬಿಟ್ಟು ಬಂದಿದ್ದೀನಲ್ಲ, ನಿನ್ನನ್ನು ಬಿಟ್ಟು ಬಂದಿದ್ದೀನಿ. ಎಲ್ಲಿ? ಕ್ರೇತ ದ್ವೀಪದಲ್ಲಿ ಬಿಟ್ಟು ಬಂದಿದ್ದೀನಿ. ಕ್ರೇತ ದ್ವೀಪದಿಂದ ಬಿಟ್ಟು ಬಂದಿರುವಂಥ ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ, ಗಮನಿಸು ಅಂತೇಳಿ ಆನಂತರ ಇನ್ನೊಂದು ಪತ್ರಿಕೆಯನ್ನು ಬರೆಯುವಂಥದ್ದು. ಅದೇ ತೀತನಿಗೆ ಬರೆಯುವಂಥ ಪತ್ರಿಕೆ, ತೀತನಿಗೆ ಬರೆದ ಪತ್ರಿಕೆ. ಆನಂತರ ಏನಾಗುತ್ತೆ ನೋಡುವಾಗ ಏನ್ರಿ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನು ನೋಡೋಣ. 12ನೇ ವಚನ 13ನೇ ವಚನ. ತುಕೀಕನನ್ನು ಎಫೆಸಕ್ಕೆ ಕಳಿಸಿದೆನು. ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ. ಅಂದರೆ ರೋಮಾಪುರದಿಂದ ಹೊರಗಡೆ ಹೋದ ನಂತರ ಎಲ್ಲಿಗೆ ಹೋಗಿದ್ದಾನಂತ ಗೊತ್ತಾಗುತ್ತಂತ ನೋಡುವಾಗ, ತುಕೀಕನನ್ನು ಎಫೆಸಕ್ಕೆ ಕಳಿಸಿದೆನು. ತ್ರೋವದಲ್ಲಿ ನಾನು ಕರ್ಫನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು ತಗೊಂಡು ಬಾ, ಪುಸ್ತಕಗಳನ್ನು ತಗೊಂಡು ಬಾ, ಅದೇ ಪ್ರಕಾರ ಚರ್ಮದ ಕಾಗದಗಳನ್ನು ಕೂಡ ತಗೊಂಡು ಬಾ ತಿಮೋತಿ ಅಂತ ಹೇಳಿ ಜೈಲಲ್ಲಿದ್ದು ತಿಮೋತಿಗೆ ಬರೆಯುವಂಥದ್ದು. ಅಂದರೆ ಈ ತಿಮೋತಿಗೆ ಬರೆಯುವಾಗ ಒಂದು ವಿಷಯವನ್ನು ನೆನಪು ಮಾಡ್ತಾ ಇದ್ದಾನೆ. ಎಲ್ಲಿ? ತ್ರೋವಕ್ಕೆ ಹೋಗು, ತಿಮೋತಿ ತ್ರೋವಕ್ಕೆ ಹೋಗು. ತ್ರೋವಕ್ಕೆ ಹೋದ ನಂತರ ಅಲ್ಲಿ ಕರ್ಪನು ಎಂಬುವಂಥ ಒಬ್ಬ ಸಹೋದರ ಇದ್ದಾನೆ. ಅವನ ಬಳಿಯಲ್ಲಿ ನಿಲುವಂಗಿ ಇದೆ, ನಾನು ಬಿಟ್ಟು ಬಂದಿದ್ದೀನಿ. ಅಂದರೆ ತ್ರೋವಕ್ಕೆ ಹೋದಾಗ ಬಿಟ್ಟು ಬಂದಿದ್ದೀನಿ. ಬಿಟ್ಟು ಬಂದಿರುವಂಥ ನಿಲುವಂಗಿಯನ್ನು, ಪುಸ್ತಕಗಳನ್ನು, ಆನಂತರ ಚರ್ಮದ ಕಾಗದಗಳನ್ನು ತಗೊಂಡು ಬಾ ಅಂತ ಹೇಳುವಂಥದ್ದು. ಅಂದರೆ ತ್ರೋವಕ್ಕೆ ಕೂಡ ಹೋಗಿದ್ದಾನ ಪೌಲನಂತ ನೋಡುವಾಗ, ತ್ರೋವಕ್ಕೆ ಕೂಡ ಹೋಗಿದ್ದಾನೆ. ತ್ರೋವಕ್ಕೆ ಹೋದ ನಂತರ ಮತ್ತೆ ಎಲ್ಲಿಗೆ ಹೋಗ್ತಾನಂತ ನೋಡುವಾಗ ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ನಾನು ನಿಕೋಪೋಲಿಯಲ್ಲಿ ಚಳಿಗಾಲವನ್ನು ಕಳೆಯಬೇಕೆಂದು ನಿಶ್ಚಯಿಸಿಕೊಂಡಿದ್ದರಿಂದ ಅರ್ತ್ಯಮನ್ನಾಗಲಿ ತುಕೀಕನನ್ನಾಗಲಿ ನಿನ್ನ ಬಳಿಗೆ ಕಳಿಸಿದ ಕೂಡಲೇ ಅಲ್ಲಿಗೆ ನನ್ನ ಹತ್ತಿರ ಬರುವುದಕ್ಕೆ ಪ್ರಯತ್ನ ಮಾಡು. ನ್ಯಾಯಶಾಸ್ತ್ರಿ ಜೇನನನ್ನು ಅಫೋಲೋಸನನ್ನು ಜಾಗೃತಿಯಾಗಿ ಕಳಿಸು. ಅವರಿಗೇನು ಕೊರತೆಯಾಗಬಾರದು. ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ನನ್ನೊಂದಿಗಿರುವವರೆಲ್ಲರೂ ನಿನಗೆ ವಂದನೆ ಹೇಳುತ್ತಾರೆ. ಅಂದರೆ ತೀತನಿಗೆ ಬರೆದ ಪತ್ರಿಕೆ ಎಲ್ಲಿಂದ ಬರಿತಾ ಇದ್ದಾನಂತ ನೋಡುವಾಗ ನಿಕೋಪೋಲಿಯಿಂದ ಬರೆಯುವಂಥದ್ದು. ತೀತನಿಗೆ ಬರೆದ ಪತ್ರಿಕೆ ಇದೆ ಅಲ್ವಾ, ತೀತನಿಗೆ ಬರೆದ ಪತ್ರಿಕೆ ನಿಕೋಪೋಲಿಯಿಂದ ಬರೆದಿರುವಂಥ ಪತ್ರಿಕೆ. ತೀತನಿಗೆ ಬೇಗ ನನ್ನ ಜೊತೆಗೆ ಬಾ ಅಂತ ಹೇಳ್ತಾನೆ. ಏನ್ರಿ ಇಲ್ಲಿಂದ ಏನಾಗುತ್ತೆ ಅಂತ ನೋಡುವಾಗ ಕೆಲವು ದಿನಗಳಾದಮೇಲೆ ಪೌಲನು ಅರೆಸ್ಟ್ ಆಗುವಂಥದ್ದು. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಮೊದಲನೇ ಸಾರಿ ಅರೆಸ್ಟ್ ಆಗಿದ್ದಾನಲ್ವ,
ಅದಲ್ಲ, ಇವಾಗ 2ನೇ ಸಾರಿ ಅರೆಸ್ಟ್. ಅಂದರೆ ಕ್ರಿಸ್ತ ಶಕ 61ರಲ್ಲಿ ರೋಮಾಪುರಕ್ಕೆ ಹೋಗಿ ಸೆರೆಯಲ್ಲಿರ್ತಾನೆ ನೋಡಿ. ಸೆರೆಯಲ್ಲಿ ಅಂತಂದರೆ ಮನೆಯಲ್ಲಿ ಇದ್ದಾನೆ. ಇವಾಗ 2ನೇ ಸಾರಿ ಕ್ರಿಸ್ತ ಶಕ 66ರಲ್ಲಿ ಅರೆಸ್ಟ್ ಆಗ್ತಾನೆ. 1ನೇ ಸಾರಿ 61ರಲ್ಲಿ ರೋಮಾಪುರಕ್ಕೆ ಹೋಗಿ 2 ವರ್ಷ ಕಾಲ ಇರ್ತಾನೆ. 61ರಲ್ಲಿ ಹೋದ ನಂತರ 63ವರೆಗೆ ಅಲ್ಲೇ ಇರ್ತಾನೆ. 63ರಲ್ಲಿ ಬಿಡುಗಡೆ ಆಗ್ತಾನೆ. 63ರಲ್ಲಿ ಬಿಡುಗಡೆ ಆದ ನಂತರ ಸುಮಾರು 3 ವರ್ಷಗಳ ಕಾಲ, ಅಂದರೆ 63ಕ್ಕೆ ಹೊರಗಡೆ ಬರ್ತಾನೆ. 63ಕ್ಕೆ ಹೊರಗಡೆ ಬಂದ ನಂತರ ಅಲ್ಲೆಲ್ಲಿ ಯಾರ್ಯಾರನ್ನ ಮೀಟ್ ಆಗಬೇಕೋ ಎಲ್ಲ ಕಡೆ ಹೋಗ್ತಾನೆ. ಏನ್ರಿ, ತಿಮೋತಿಯನ್ನು, ಇನ್ನು ಕೆಲವು ಎಫೆಸ ಪಟ್ಟಣ, ಕೊರಿಂಥ ಪಟ್ಟಣ, ಮೆಕೆದೋನಿಯಾ, ಇವು ಅನೇಕ ಪ್ರಾಂತಗಳಿಗೆ ಹೋಗ್ತಾನೆ ಪ್ರಿಯರು. ಹೋದ ನಂತರ ಅಲ್ಲೆಲ್ಲೆಲ್ಲಿ ಮೀಟಾಗಿ ಬಲಪಡಿಸಿ ಅವರನ್ನು ಪ್ರೋತ್ಸಾಹ ಕೊಟ್ಟು ದೇವರ ಜ್ಞಾನದಲ್ಲಿ ಬೆಳೆಸಿ ಅಂದರೆ ಕೊನೆಯದಾಗಿ 66ರಲ್ಲಿ ಅರೆಸ್ಟ್ ಆಗ್ತಾನೆ. ಯಾರ ಮೂಲಕ ಅರೆಸ್ಟ್ ಆಗುವಂಥದ್ದು ಅಂತ ನೋಡುವಾಗ ಅದೇ ನೀರೋ ಚಕ್ರವರ್ತಿಯಾಗಿರುವಂಥ ರೋಮನರ ಸಾಮ್ರಾಜ್ಯವನ್ನು ಆಳುವಂಥ ನೀರೋ ಚಕ್ರವರ್ತಿಯ ಮೂಲಕ ಆಜ್ಞೆ ಬರುತ್ತೆ. ಯಾಕೆ ಆಜ್ಞೆ ಬರುತ್ತೆ? ಮೊದಲನೇದಾಗಿ ಬಿಟ್ಟಿದ್ದಾನಲ್ವಾ, ರೋಮಾಪುರದಲ್ಲಿ ಇದ್ದಾಗ ವಿಚಾರಣೆ ಮಾಡಿ ಯಾವ ತಪ್ಪಿಲ್ಲ ಅಂತೇಳಿ ಬಿಟ್ಟಿದ್ದಾರಲ್ವ. ಬಿಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಬಿಟ್ಟಿದ್ದಾರಲ್ವ, ಬಿಟ್ಟ ನಂತರ ಪೌಲನನ್ನು ಮತ್ತೆ ಯಾಕೆ ಅರೆಸ್ಟ್ ಮಾಡ್ತಾರೆ? ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿದೆ ಏನ್ರಿ, ಅಪೊಸ್ತಲನಾಗಿರುವಂಥ ಪೌಲನು ರೋಮಾಪುರವನ್ನು ಬಿಟ್ಟ ನಂತರ, ರೋಮಾಪುರವನ್ನು ಬಿಟ್ಟು ಹೊರಗಡೆ ಬಂದ ನಂತರ ಅಲ್ಲಿ ಏನು ನಡೆಯುತ್ತೆ ಅಂತ ನೋಡುವಾಗ ಏನ್ರಿ, ಭಯಂಕರವಾದಂಥ ಘಟನೆಗಳು ರೋಮಾಪುರದಲ್ಲಿ ನಡೆಯುವಂಥದ್ದು. ಭಯಂಕರವಾದಂಥ ಘಟನೆಗಳು. ಮೊದಲನೇದಾಗಿ ಅಪೊಸ್ತಲನಾಗಿರುವಂಥ ಪೌಲನು ಸಾರಿರುವಂಥ ಸುವಾರ್ತೆಯನ್ನು ಕೇಳಿ ಅನೇಕರು ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೆ. ಅನೇಕರು ವಾಕ್ಯಗಳನ್ನು ತಿಳ್ಕೊಂಡ ನಂತರ ಪೌಲನು ಯಾವ ರೀತಿ ವಾಕ್ಯಗಳನ್ನು ಹೇಳಿದ್ದಾರೋ ಅದೇ ಪ್ರಕಾರ ಅನೇಕರು ಸಿದ್ಧರಾಗಿದ್ದಾರೆ. ಅನೇಕರು ಸಿದ್ಧರಾದ ನಂತರ ಅನೇಕರು ಸುವಾರ್ತೆ ಮಾಡುವಂಥದ್ದು ರೋಮಾಪುರದಲ್ಲಿ ರೋಮ ಪಟ್ಟಣದಲ್ಲಿ ಏನ್ರಿ, ಹಳ್ಳಿ ಪಳ್ಳಿಗಳು ಎಲ್ಲೆಲ್ಲಿದೆಯೋ ಅಲ್ಲಿ ಕೂಡ ಸುವಾರ್ತಿಕರಾಗಿದ್ದಾರೆ. ಅಲ್ಲಿ ಕೂಡ ಸುವಾರ್ತೆ ಅಭಿವೃದ್ಧಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಅನೇಕರು ನಂಬುತ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ. ಎರಡನೇದಾಗಿ ಈ ನೀರೋ ಚಕ್ರವರ್ತಿಯಾಗಿರುವಂಥ ಈತನು ಬಹಳ ಕ್ರೂರನು, ಮುರುಗನು. ಏನು ಮಾಡಿದ್ದಾನಂತ ನೋಡುವಾಗ ಒಂದು ರೀತಿಯಲ್ಲಿ ಎತ್ತ ತಾಯಿಯನ್ನು, ಆನಂತರ ಪ್ರೀತಿಸಿರುವಂಥ ಹೆಂಡತಿಯರನ್ನು, ಅನೇಕ ಸ್ನೇಹಿತರನ್ನು, ಅನೇಕರನ್ನು ಕೊಂದಾಕಿರ್ತಾನೆ. ಯಾಕೆ ಕೊಂದಾಕಿರ್ತಾನೆ ಅಂತ ನೋಡುವಾಗ ಏನ್ರಿ, ಈ ನೀರೋ ಚಕ್ರವರ್ತಿಗೆ ಯಾರು ಕೂಡ ಎದುರು ಉತ್ತರ ಕೊಡಬಾರ್ದು. ಎದುರು ಉತ್ತರ ಅಂದರೆ ಏನಾದರೂ ಅಲ್ಲಿ ಸಮಸ್ಯೆಗಳು ಬಂದಿದೆ ಅಂತ ತಿಳ್ಕೊಳ್ಳಿ, ಈಗಲ್ಲ ಅಯ್ಯ ಈ ಥರ ಮಾಡಿದರೆ ಚೆನ್ನಾಗಿತ್ತಲ್ಲ, ಈ ಥರ ಮಾಡಿದರೆ ಚೆನ್ನಾಗಿ, ಸಲಹೆ ಕೊಡಬಾರ್ದು, ಎದುರುತ್ತರ ಕೊಡಬಾರ್ದು. ಆ ನೀರೋ ಚಕ್ರವರ್ತಿ ಏನು ಹೇಳ್ತಾರೆ ಅದನ್ನು ಪಾಲಿಸ್ಬೇಕು, ಅದನ್ನು ಕೇಳಬೇಕಷ್ಟೇ. ಯಾವನಾದರೂ ಎದುರುತ್ತರ ಕೊಟ್ಟರೆ ಅವರನ್ನು ಕನಿಕರ ಇಲ್ಲದೆ ಕೊಂದಾಕುವಂಥ ಕ್ರೂರ. ನಿಮಗೆ ಅರ್ಥ ಆಗಬೇಕು, ಎತ್ತ ತಾಯಿಯನ್ನೇ ಕೊಂದಾಕಿದ್ದಾನಂದರೆ ಅವನು ಎಷ್ಟು ಕ್ರೂರನೋ ಒಂದು ಸಾರಿ ಯೋಚನೆ ಮಾಡಿ. ಅಂದರೆ ಇದು ಇತಿಹಾಸದಲ್ಲಿರುತ್ತೆ, ಬೈಬಲ್ ಗ್ರಂಥದಲ್ಲಿ ಇವರ ಹೆಚ್ಚಾಗಿ ವಿವರಣೆ ಇರಲ್ಲ. ಇತಿಹಾಸದಲ್ಲಿ ಓದುವಾಗ ಅವರ ಇತಿಹಾಸವನ್ನು ಹೇಳುತ್ತೆ, ಎತ್ತ ತಾಯಿಯನ್ನು, ಪ್ರೀತಿಸಿರುವಂಥ ಹೆಂಡತಿಯರನ್ನು, ಅನೇಕ ಮಂದಿ ಸ್ನೇಹಿತರನ್ನು ಕೊಂದ. ಯಾಕೆ ಅಂತ ನೋಡುವಾಗ ಅವರು ಈತನನ್ನು ಎಚ್ಚರಿಸಿರುವುದರಿಂದ. ಏನ್ರಿ, ಎತ್ತ ತಾಯಿ ಎಚ್ಚರಿಸ್ತಾ ಇರ್ತಾಳೆ, ಆಗಲ್ಲಪ್ಪ ಹೀಗೆ, ಈಗಲ್ಲಪ್ಪ ಹಾಗೆ ಅಂತೇಳಿ ತಾಯಿ ಮಕ್ಕಳಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾರಲ್ಲ. ಆದರೆ ನೀರೋ ಚಕ್ರವರ್ತಿ ಸ್ವಂತ ತಾಯಿನ ಕೊಂದಾಕೋದಕ್ಕೆ ಕಾರಣ ಏನಂತ ನೋಡುವಾಗ ಏನ್ರಿ, ಏನೋ ಎಚ್ಚರಿಕೆ ಮಾತುಗಳನ್ನು ಹೇಳಬಾರ್ದ? ಯಾರೂ ಹೇಳಂಗಿಲ್ಲ. ಅಷ್ಟೊಂದು ಕಠಿಣವಾದಂಥ ಮನುಷ್ಯ, ಕ್ರೂರನಾದಂಥ ಮನುಷ್ಯ, ಮೃಗ. ಅವನಿಗೆ ಒಂದು ಆಲೋಚನೆ ಬರುತ್ತೆ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಬಿಡುಗಡೆ ಆದ ನಂತರ 63ರಲ್ಲಿ ಬಿಡುಗಡೆ ಆಗ್ತಾನಲ್ವಾ, 64ರಲ್ಲಿ ಏನು ಮಾಡ್ತಾನಂತ ನೋಡುವಾಗ ರೋಮಾಪುರವನ್ನು ಸುಟ್ಟಾಕ್ತಾನೆ ಪ್ರಿಯರೇ. ರೋಮಾಪುರವನ್ನು ಸುಟ್ಟಾಕಿ ನಗರದ ಬೆಟ್ಟದ ಮೇಲೆ ಹೋಗಿ ಆ ರೋಮಾಪುರದಲ್ಲಿ ಗೊಂದಲದಲ್ಲಿ, ಅಂದರೆ ಆ ರೋಮಾಪುರದಲ್ಲಿ ಇದ್ದಂಥ ಪ್ರಜೆಗಳು ಗೊಂದಲದಲ್ಲಿದ್ದಾಗ ನೋಡಿ ಆನಂದ ಪಡ್ತಾ ಇರ್ತದೆ. ಒಂದು ರೀತಿಯಲ್ಲಿ ನೋಡುವಾಗ ಶಾಡಿಸ್ಟು, ಒಂದು ರೀತಿಯಲ್ಲಿ ನೋಡುವಾಗ ಶಾಡಿಸ್ಟ್ ಮೈಂಡು ಏನ್ರಿ, ರೋಮಾಪುರವನ್ನು ಸುಟ್ಟಾಕ್ಸಿ
ಅಂಥ ಜನರೆಲ್ಲರೂ ಕೂಡ ಗೊಂದಲದಲ್ಲಿ ಇದ್ದಾಗ ಅದು ಒಂದು ಅದ್ಭುತವಾದಂಥ ಸಮಯ ಅಂತೇಳಿ, ಅದ್ಭುತವಾದಂಥ ಘಟನೆ ಅಂತ ಹೇಳಿಕೊಂಡು ಸಂತೋಷ ಪಡ್ತಾ ಇದ್ದಾನೆ. ಪ್ರಿಯರ ದೇವ್ರ ಮಕ್ಕಳು, ಸಂತೋಷ ಪಟ್ಟಿದ್ದಾನೆ. ರೋಮಾಪುರವನ್ನು ಸುಟ್ಟಾಕಿದ್ದಾನೆ. ಸುಟ್ಟಾಕಿದ ಮೇಲೆ ಯಾರ ಮೇಲೆ ನಿಂದನೆ ಆಗ್ತಾನೆ ಗೊತ್ತಾ? ಸುಟ್ಟಾಕಿದ ಮೇಲೆ ನಿಂದನೆಗಳು ಯಾರ ಮೇಲೆ ಆಗ್ತಾನೆ ಗೊತ್ತಾ? ಯಾಕೆಂದರೆ ರೋಮನರು ಇಲ್ಲಾಂದರೆ ಅಧಿಕಾರಿಗಳು ಬಂದು ವಿಚಾರ ಮಾಡಿದಾಗ ಯಾರ ಮೇಲೆ ಈ ಒಂದು ಆಪಾದನೆ ಹೊರಿಸ್ತಾ ಇದ್ದಾನಂತ ನೋಡುವಾಗ ಕ್ರೈಸ್ತರ ಮೇಲೆ. ಕ್ರೈಸ್ತರು ಅನೇಕ ಕಡೆ ತುಂಬಿಕೊಂಡಿದ್ದಾರೆ. ಅವನು ಯಾವನೋ ಸಿಲುವೆ ಹೊತ್ತಿದ್ದಾನಂತೆ, ಸಿಲುವೆಯಲ್ಲಿ ಮರಣ ಹೊಂದಿದ್ದಾನಂತೆ, ಯೇಸು ಅಂತೆ, ಅವನು ದೇವರಂತೆ, ಹೀಗೆ ಏಕವಚನ. ಯಾರು? ನೀರೋ ಚಕ್ರವರ್ತಿ. ಯೇಸು ಕ್ರಿಸ್ತರ ವಿಷಯದಲ್ಲಿ ಅವನು ಯಾರೋ ಯೇಸು ಅಂತೆ, ಸಿಲುವೆ ಮೇಲೆ ಮರಣ ಹೊಂದಿದ್ದಾನಂತೆ. ಸಿಲುಬೆ ಮೇಲೆ ಮರಣ ಹೊಂದಬೇಕಾದ್ರೆ ನಾವೇ ತಾನೆ, ಅಂದರೆ ರೋಮನರು ತಾನೆ. ರೋಮನರ ಆಳ್ವಿಕೆಯಲ್ಲಿ ಯಾರಾದರೂ ದೊಡ್ಡ ಕ್ರೂರನಾದರೆ, ದೊಡ್ಡ ಅಪರಾಧಿ ಆದರೆ ಅವನನ್ನು ತಾನೇ ನಾವು ಸಿಲುಬೆ ಮೇಲೆ ಮರಣ ಹೊಂದುವಂತೆ ಶಿಕ್ಷೆ ಕೊಡ್ತೀವಿ. ಈ ಯೇಸು ಅಂತೆ ಸಿಲುಬೆ ಮೇಲೆ ಮರಣ ಹೊಂದಿದ್ದಾನಂತೆ, ಅವನು ದೇವರಂತೆ. ಇವರಿಗೆ ಒಬ್ಬ ಶಾಪಗ್ರಸ್ತನನ್ನು ದೇವರಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ ಅಂತ ಹೇಳಿ, ಪ್ರಿಯರಾದ ದೇವ್ರ ಮಕ್ಕಳಿಗೆ ಸುಮ್ಮನೆ ಅಪವಾದನೆ ಹಾಕಿ ಕ್ರೈಸ್ತರ ಮೇಲೆ ಹಾಕಿ ರೋಮನರಲ್ಲಿ, ಅಂದರೆ ರೋಮಾಪುರದಲ್ಲಿ ಇದ್ದಂಥ ಅನ್ಯರಿಗೂ ಕ್ರೈಸ್ತರಿಗೂ ವಿಭೇದಗಳನ್ನು ಹುಟ್ಟಿಸುವಂಥ, ಇಲ್ಲ ಹಗೆಯನ್ನು ಹುಟ್ಟಿಸುವಂಥ ಕುತಂತ್ರವನ್ನು ಮಾಡುವಂಥದ್ದು. ಮೊದಲನೇದಾಗಿ ರೋಮಾಪುರವನ್ನು ಸುಟ್ಟಾಕುವಂಥದ್ದು. ರೋಮಾಪುರವನ್ನು ಸುಟ್ಟಾಕೋದಕ್ಕೆ ಕಾರಣ ಏನಂತ ನೋಡುವಾಗ ಏನ್ರಿ, ಪುರಾತನ ಕಾಲದಲ್ಲಿ ಇದ್ದಂಥ ಪಟ್ಟಣ ಎಲ್ಲ ಕೂಡ ಏನ್ರಿ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಭವನಗಳು ಇವೆಲ್ಲ ಕೂಡ ಹಾಳು ಬಿದ್ದಿರುತ್ತೆ, ಒಂದು ರೀತಿಯಲ್ಲಿ ಹಳೇದಾಗಿರುತ್ತೆ. ಅದಕ್ಕೆ ಎಲ್ಲ ಸುಟ್ಟಾಗಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಎನ್ನುವಂಥದ್ದು. ಇಟ್ಟಿಗೆಯಿಂದ ಇಲ್ಲಾಂದರೆ ಕಟ್ಟಿರುವಂಥ ಮನೆಗಳನ್ನು ನೋಡಿ ಎಲ್ಲ ಹಾಳು ಬಿದ್ದಿದೆ ಈ ರೋಮಪುರದಲ್ಲಿ. ಅದಕ್ಕೆ ನಾನಿರುವಂಥ ಪಟ್ಟಣ ಅದ್ಭುತವಾಗಿರಬೇಕು, ಅಂದವಾಗಿರಬೇಕು, ಚಂದವಾಗಿ ಕಾಣಬೇಕು. ಆದ್ದರಿಂದ ಈ ಪಟ್ಟಣವನ್ನು ಸುಟ್ಟಾಕಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಎಂಬುವಂಥ ಕುತಂತ್ರ. ಅಂದರೆ ಹೊಸದಾಗಿ ನಿರ್ಮಾಣ ಮಾಡಬೇಕಂದ್ರೆ ಅಷ್ಟೊಂದು ಐಶ್ವರ್ಯ ಇದೆಯಾ, ಧನ ಇದೆಯಾ, ಅಷ್ಟೊಂದು ಏನ್ರಿ ಆಸ್ತಿ ಇದೆ ರೀ ಅವನಲ್ಲಿ. ಅಷ್ಟೊಂದು ಆಸ್ತಿ ಇರುವುದರಿಂದ ಬೆಲೆ ಬಾಳುವಂಥ ಕಲ್ಲುಗಳ ಮೂಲಕ, ಬೆಲೆ ಬಾಳುವಂಥ ವಸ್ತುಗಳ ಮೂಲಕ, ಒಟ್ಟಿನಲ್ಲಿ ರಸ್ತೆಗಳಾಗಿರ್ಬೋದು, ಇಲ್ಲಾಂದರೆ ಭವನಗಳಾಗಿರ್ಬೋದು, ಇಲ್ಲಾಂದರೆ ಉದ್ಯಾನವನವಾಗಿರ್ಬೋದು, ಆಟದ ಮೈದಾನವಾಗಿರ್ಬೋದು, ಕಲಾಕ್ಷೇತ್ರವಾಗಿರ್ಬೋದು, ಎಲ್ಲ ಕೂಡ ಅದ್ಭುತವಾಗಿ ಕಾಣಬೇಕು ಎನ್ನುವಂಥ ಉದ್ದೇಶದಿಂದ ಸುಟ್ಟಾಕ್ತಾನೆ. ಮತ್ತು ಸುಟ್ಟಾಕಿದ್ದ ಕಾರಣ ಯಾರ ಮೇಲೆ ಹೊರಿಸ್ತಾನೆ ಅಂತ ನೋಡುವಾಗ ಈ ಒಂದು ಅಪವಾದನೆ ಯಾರ ಮೇಲೆ ಹೊರಿಸ್ತಾನೆ ಗೊತ್ತಾ? ಕ್ರೈಸ್ತರ ಮೇಲೆ ಹೊರಿಸ್ತಾನೆ. ಯಾಕೆ ಸುಟ್ಟಾಕಿದೆ ಅಂದರೆ ಈ ಕ್ರೈಸ್ತರು ಸರಿ ಇಲ್ಲ, ಎಲ್ಲ ಕಡೆ ಹಬ್ಬುತ್ತಾ ಇದ್ದಾರೆ, ಎಲ್ಲ ಕಡೆ ಹರಡ್ತಾ ಇದ್ದಾರೆ, ಆದ್ದರಿಂದ ಇವರನ್ನು ಓಡಿಸೋದಕ್ಕೆ ನಾನು ಸುಟ್ಟಾಕಿದ್ದೇನೆ ಅಂತೇಳಿ ಅವರ ಮೇಲೆ ನಿಂದನೆಗಳು ಹಾಕುವಂಥದ್ದು, ಕ್ರೈಸ್ತರ ಮೇಲೆ. ಅಂದರೆ ಇದು ಇತಿಹಾಸ ರೀ, ನೀರೋ ಚಕ್ರವರ್ತಿ ಇತಿಹಾಸ. ಆನಂತರ ಏನಾಗುತ್ತೆ ಗೊತ್ತಾ? ಇಲ್ಲಿ ರೋಮನರು ಜನ ಇರ್ತಾರಲ್ವ, ಈ ರೋಮನರ ಜನ, ಅಲ್ಲಿರುವಂಥ ರೋಮನರ ಜನ ಇರ್ತಾರೆ, ರೋಮ ಪಟ್ಟಣದಲ್ಲಿ ಬೇರೆ ಬೇರೆ ಜನ ಇರ್ತಾರಲ್ಲ, ಇವರೆಲ್ಲರೂ ಯಾರ ಮೇಲೆ ಹಾಗೆ ಇಟ್ಕೊಳ್ತಾರಂತ ನೋಡುವಾಗ ಕ್ರೈಸ್ತರ ಮೇಲೆ ಹಾಗೆ ಇಟ್ಕೊಳ್ತಾರೆ. ಪ್ರಿಯ, ಯಾರ ಮೇಲೆ ಹಾಗೆ? ಕ್ರೈಸ್ತರ ಮೇಲೆ ಹಾಗೆ ಇಟ್ಕೊಳ್ತಾರೆ. ಕ್ರೈಸ್ತರ ಮೇಲೆ ಹಾಗೆ ಇಟ್ಕೊಂಡಾಗ ಏನ್ರಿ, ರೋಮಾಪುರದಲ್ಲಿ ಇದ್ದಂಥ ಆ ಪ್ರಜೆಗಳು ಕ್ರೈಸ್ತರಿಗೆ ಭಯಂಕರವಾದಂಥ ಹಿಂಸೆ ಕೊಡುವಂಥದ್ದು, ಭಯಂಕರವಾದಂಥ ಶೋಧಿಸುವಂಥದ್ದು, ಕಷ್ಟ ಕೊಡುವಂಥದ್ದು. ಇವರಿದ್ದಾರೆ, ಇವ್ರ ಮೂಲಕ ನಮ್ಮ ಊರು ಸುಟ್ಟೋಗಿದೆ, ಇವ್ರ ಮೂಲಕನೇ ನಮ್ಮ ಪಟ್ಟಣ ಸುಟ್ಟು ಹೋಗಿದೆ, ಇವ್ರ ಮೂಲಕನೇ ನಮ್ಮ ಪಟ್ಟಣ ಹಾಳು ಮಾಡಿದ್ದಾನೆ ಚಕ್ರವರ್ತಿ ಅಂತ ಹೇಳಿ ಕ್ರೈಸ್ತರ ಮೇಲೆ ಹಾಗೆ ಇಟ್ಕೊಂಡಿದೆ. ಏನ್ರಿ, ಕ್ರೈಸ್ತರು ಏನಾದರೂ ಆ ರೀತಿ ತಪ್ಪು ಮಾಡ್ತಾರಾ? ಕ್ರೈಸ್ತರು ತಪ್ಪು ಮಾಡ್ತಾರಾ? ನಿಜವಾದ ಕ್ರೈಸ್ತನು ತಪ್ಪು ಮಾಡೋದಿಲ್ಲ. ಕಳ್ಳ ಕ್ರೈಸ್ತನು, ಸುಳ್ಳು ಕ್ರೈಸ್ತನು, ದುಷ್ಟ ಕ್ರೈಸ್ತರು ಅವ್ರೇನು ಮಾಡ್ತಾನಂತ ನೋಡುವಾಗ ಯುದ್ಧ ಮಾಡ್ತಾನೆ, ಕಾದಾಡ್ತಾನೆ, ಅನೇಕರನ್ನ ಕೊಂದಾಕ್ತಾನೆ, ಅನೇಕರನ್ನ ದೋಚ್ಕೊಳ್ತಾನೆ, ಏನಾದರೂ ಮಾಡ್ತಾನೆ. ನಿಜವಾದ ಕ್ರೈಸ್ತನು ಪ್ರಾರ್ಥನೆ ಮಾಡ್ತಾನೆ, ವಿಜ್ಞಾಪನೆ ಮಾಡ್ತಾನೆ, ಎಲ್ಲರನ್ನ ಕಾಪಾಡಿಕೊಳ್ಳೋದಕ್ಕೆ ತನ್ನ ಬದುಕನ್ನು ಪಣವಾಗಿ ಇಡ್ತಾನೆ ನಿಜವಾದ ಕ್ರೈಸ್ತನು. ನಿಜವಾದ ಕ್ರೈಸ್ತನು ಸುಳ್ಳು ಮಾತಾಡೋದಿಲ್ಲ, ನಿಜವಾದ ಕ್ರೈಸ್ತನು ಮೋಸ ಮಾಡೋದಿಲ್ಲ, ನಿಜವಾದ ಕ್ರೈಸ್ತನು ನರಹತ್ಯೆ ಮಾಡೋದಿಲ್ಲ, ಮಾನಭಂಗ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ನಿಜವಾದ ಕ್ರೈಸ್ತನು. ಅಂಥ ನಿಜವಾದ ಕ್ರೈಸ್ತರ ಮೇಲೆ 1ನೇ ಶತಮಾನದಲ್ಲಿ ನೀರೋ ಚಕ್ರವರ್ತಿ ತನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಅವರ ಮೇಲೆ ಹಾಕಿರುವಂಥ ನಿಂದನೆಗಳು
ಕ್ರೈಸ್ತರ ಮೇಲೆ ಹಾಕಿರುವಂಥ ನಿಂದನೆಗಳು. ಆಮೇಲೆ ನೋಡುವಾಗ ಏನ್ರಿ, ಪ್ರಿಯರಾದ ದೇವರ ಮಕ್ಕಳು ಇರೋ ರೋಮಾಪುರದಲ್ಲಿ ಇದ್ದಂಥ ಪ್ರತಿ ಪ್ರಜೆಗಳು ಕ್ರೈಸ್ತರನ್ನು ನೋಡಿ ಒಂದು ರೀತಿಯಲ್ಲಿ ಅಂದರೆ ದ್ವೇಷದ ಭಾವನೆಯಿಂದ ಹಾಗೆ ಭಾವನೆಯಿಂದ ಕ್ರೈಸ್ತರನ್ನು ನೋಡುವಂಥದ್ದು. ಇದು ಕ್ರಿಸ್ತ ಶಕ 63 ನಡೆದಿರುವಂಥ ಘಟನೆ ರೋಮಾಪುರದಲ್ಲಿ. ಆನಂತರ ಏನ್ರಿ, ಇವನು ಸುಟ್ಟಾಕಿದ ನಂತರ ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾನೆ ಪ್ರೇರಿ, ಖುಷಿ ಪಡುವಂಥದ್ದು. ಅಂದರೆ ಅಮಾಯಕರು ಸಾಯ್ತಾ ಇದ್ದರೆ, ಅಮಾಯಕರು ಒಡೆದಾಡ್ಕೊಂಡು ಸಾಯ್ತಾ ಇದ್ದರೆ, ಊರೆಲ್ಲ ಸುಟ್ಟೋಗ್ತಾ ಇದ್ರು, ಖುಷಿ ಪಡ್ತಾನೆ. ಇದೆಂಥ ಖುಷಿ? ದರಿದ್ರ ಖುಷಿ, ಶಾಡಿಷ್ಟು ಖುಷಿ. ಇಂಥ ದರಿದ್ರ ಜಾತಿ ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಒಬ್ಬನನ್ನ ತಲೆಯನ್ನು ಕೊಯ್ದು ಸಾಯಿಸ್ತಾ ಇರ್ತಾರೆ, ರಕ್ತ ಸೋರುವ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಇದೆಂಥ ಖುಷಿ, ಇದೆಂಥ ಸಂತೋಷ, ದುಷ್ಟ ಸಂತೋಷ. ಒಬ್ಬ ಮನುಷ್ಯನನ್ನು ಕೊಂದಾಕುವಾಗ, ಒಬ್ಬ ಮನುಷ್ಯನನ್ನು ಉಡಾಯಿಸುವಾಗ ಅದು ಸರಿನಾ? ಮಾನವತ್ವನ? ಯಾರೇ ಆಗಿರ್ಬೋದು, ಈ ಪ್ರಪಂಚ ದೇಶದಲ್ಲಿ ಯಾರೇ ಆಗಿರ್ಬೋದು. ಏನ್ರಿ, ಮೇಕೆಗಳನ್ನು ಕೊಯ್ಯುವ ಹಾಗೆ, ಕೋಳಿಗಳನ್ನು ಕೊಯ್ಯುವ ಹಾಗೆ, ಇಲ್ಲಾಂದ್ರೆ ಉಡಾಯಿಸುವಂಥದ್ದು. ಇದೆಲ್ಲ ನೋಡುವಾಗ ಏನು ಅನಿಸುತ್ತೆ? ಅವ್ರ ಶತ್ರುಗಳಿದ್ರೆ ಮಾತಿನಲ್ಲಿ ಸರಿ ಮಾಡ್ಕೊಳಕ್ಕಾಗಲ್ವಾ? ಶತ್ರುಗಳು ಇರ್ಬೋದು, ಶತ್ರುಗಳ ಪ್ರಪಂಚ ದೇಶದಲ್ಲಿ ಇರಬಹುದು. ಪ್ರಪಂಚ ದೇಶದಲ್ಲಿ ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡವರು ಇದ್ದಾರಲ್ವ, ಎಲ್ಲರೂ ಕೂಡ ಮಾತನಾಡಿಕೊಂಡು ಸರಿ ಮಾಡ್ಕೊಳಕ್ಕಾಗಲ್ವಾ? ಆಗುತ್ತೆ. ಮತ್ತು ಯಾಕೆ ಮಾಡ್ಕೊಳ್ತಾ ಇಲ್ಲ ಇವರೆಲ್ಲರೂ? ಯಾಕೆ? ಸರಿ ಮಾಡಿಕೊಳ್ಳೋದಕ್ಕೆ ಆಗುತ್ತೆ, ಆದರೆ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅಂದರೆ ಏನಾಗಿದೆ ಪ್ರಪಂಚ ದೇಶದಲ್ಲಿ? ಅವ್ರು ಹೊಡಿತಾ ಇದ್ದಾರೆ, ಇವ್ರು ಹೊಡಿತಾ ಇದ್ದಾರೆ, ಅವ್ರು ಬಾಂಬ್ ಹಾಕಿದ್ರು, ಇವ್ರು ಬಾಂಬ್ ಹಾಕಿದ್ರು, ಇಷ್ಟು ಜನ ಸತ್ತೋದ್ರು. ಕಣ್ಣಲ್ಲಿ ನೀರು ಸುರಿತಾ ಇಲ್ವಾ? ಅಮಾಯಕರು ಬಲಿ ಆಗ್ತಾ ಇದ್ದಾರೆ, ಅಮಾಯಕರು ಸತ್ತೋಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಬಲಿ ಆಗ್ತಾ ಇದ್ದಾರೆ. ಕನಿಕರ ಬರ್ತಾ ಇಲ್ವಾ? ಯಾರಿಗೂ ಕನಿಕರ ಇಲ್ಲ. ಏನ್ರಿ, ಯಾರ ವಿಷಯದಲ್ಲಿ ನಾನು ಬೇರೆ ವಿಷಯದಲ್ಲಿ ಮಾತಾಡ್ತಾ ಇಲ್ಲ. ಒಟ್ಟಿನಲ್ಲಿ ಯಾವನು ಕ್ರೂರನಾಗಿದ್ದಾನೋ, ಯಾವನು ಭಯೋತ್ಪಾದಕನಾಗಿದ್ದಾನೋ ಅಂಥವ್ರನ್ನ ಹಿಡಿದು ಮೂಲೆಯಲ್ಲಿ ಹಾಕಬೇಕು. ಅಮಾಯಕರನ್ನ ಕೊಂದಾಕೋದಲ್ಲ. ಅವ್ರನ್ನ ಕೊಂದಾಕ್ರಿ, ಅವ್ರನ್ನ ಕೊಂದಾಕ್ಬೋದು. ಆದರೆ ಅಮಾಯಕರು ಅಲ್ಲಿ ನೀನಿದ್ರೆ, ಅಲ್ಲಿ ನಿನ್ನ ಮಗನಿದ್ರೆ, ಅಲ್ಲಿ ನಿನ್ನ ಮಗಳಿದ್ರೆ, ಅದೇ ಸ್ಥಳದಲ್ಲಿ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನೀನು ಇದ್ದರೆ ನಿನ್ನ ಗತಿ ಏನಯ್ಯ? ನಿನ್ನ ಗತಿ ಏನು? ಇದೇ ಶಾಡಿಷ್ಟತನ ಏನ್ರಿ? ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ಅದೇ ಆಲೋಚನೆಯಲ್ಲಿದ್ದಾನೆ. 1ನೇ ಶತಮಾನದಲ್ಲಿ ನೋಡುವಾಗ ಏನ್ರಿ, ರೋಮಾಪುರವನ್ನು ಸುಟ್ಟು ಖುಷಿ ಪಡ್ತಾ ಇದ್ದಾನೆ. ಒಂದು ಬೆಟ್ಟದ ಮೇಲೆ, ರೋಮಾಪುರದ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ನೋಡಿ ಸಂತೋಷ ಪಡುವಂಥ ಮನುಷ್ಯ. ಆಮೇಲೆ ಏನಾಗುತ್ತೆ ಅಂತ ನೋಡುವಾಗ ಕೆಲವು ದಿನಗಳಾದಮೇಲೆ ಏನ್ರಿ, ಈ ಎಲ್ಲ ಕೂಡ ನಿರ್ಮಾಣ ಮಾಡ್ಕೊಳ್ತಾರೆ ಒಳ್ಳೆ ರೀತಿಯಲ್ಲಿ. ಅವನ ಹತ್ರ ಹಣ ಇದೆ, ಕೋಟ್ಯಾಧೀಶ್ವರ, ಲಕ್ಷಾನುಗಟ್ಟಲೆ, ಎಷ್ಟೋ ಕೋಟಿ ಇದೆ. ಎಲ್ಲ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಡ್ತಾರೆ. ಆನಂತರ ಏನ್ರಿ, ಕೆಲವು ದಿನಗಳಾದಮೇಲೆ ಈ ಉದ್ಯಾನವನ ಇರ್ತದಲ್ಲ, ಉದ್ಯಾನವನದಲ್ಲಿ ಒಂದು ಅದ್ಭುತವಾದಂಥ ಒಂದು ಕೂಟ ಏರ್ಪಾಡು ಮಾಡ್ತಾರೆ. ಈ ಕೂಟದಲ್ಲಿ ಸಂತೋಷ ಅಂದರೆ ಈ ನಾಟಕಗಳು, ಇಲ್ಲಾಂದರೆ ಅನೇಕ ಆಟಗಳು ಪಾಠಗಳು ಇದೆಲ್ಲ ಇರುವಂಥ ಸಮಯದಲ್ಲಿ ರಾತ್ರಿ ಹೊತ್ತು ಬೆಳಕು ಬೇಕು. ರಾತ್ರಿ ಹೊತ್ತು ಬೆಳಕು ಇರಬೇಕು. ದೀಪಗಳು, ದೊಡ್ಡ ದೊಡ್ಡ ದೀಪಗಳು ಅಂಟಿಸ್ತಾರಲ್ಲ, ಅವಾಗ ಏನು ಮಾಡಿದಾರಂತ ನೋಡುವಾಗ ಆ ಸಂದರ್ಭದಲ್ಲಿ ಕ್ರೈಸ್ತರನ್ನು ಹಿಡಿದುಕೊಂಡು ಬಂದು ಬೆಂಕಿ ಹಚ್ಚುತ್ತಾರೆ ಪ್ರಿಯರೇ. ಬೆಂಕಿ ಹಚ್ಚುವಂಥದ್ದು ಯಾಕೆ? ಅವರು ಸಂತೋಷ ಪಡೋದಕ್ಕೆ ಆ ಉದ್ಯಾನವನದಲ್ಲಿ ಇಲ್ಲ ಆಟದ ಮೈದಾನದಲ್ಲಿ ರಾತ್ರಿಯಲ್ಲಿ ಬೆಳಕು ಬೇಕು ಅಂತ ಹೇಳಿ ಕ್ರೈಸ್ತರಿಗೆ ವಸ್ತ್ರಗಳನ್ನು ಅಂದರೆ ಚರ್ಮಗಳನ್ನು ಸುತ್ತಿ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಅವನೆಂಥ ಮನುಷ್ಯನ್ರಿ ಅವನು? ಯಾವ ಮನುಷ್ಯನ್ರಿ ಅವನು? ಮೃಗರಿ ಅವನು. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಮೃಗವು ಎನ್ನುವಂಥದ್ದು ಬರೆಯಲ್ಪಟ್ಟಿದೆ ನೋಡಿ. ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಅಂದರೆ ಈ ಮೃಗ ಆ ಮೃಗ.
ಘಟಸರ್ಪ ಮನುಷ್ಯನಲ್ಲಿ ಬಂದರೆ ಇವನು ಮೃಗನಾಗ್ತಾನೆ. ಘಟಸರ್ಪ ಅಂದರೆ ಸೈತಾನನು, ಆ ಸೈತಾನನು ಮನುಷ್ಯನಲ್ಲಿ ಬಂದರೆ ಇವನು ಮೃಗನಾಗ್ತಾನೆ. ಅಂಥ ಕ್ರೂರ ಮೃಗ, ಕ್ರೂರ ಜಂತುವು ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ನೀರೋ ಚಕ್ರವರ್ತಿ ಅಂತ. ಅದು ಇತಿಹಾಸ ರೀ. ಪ್ರಿಯರಾದ ದೇವ್ರ ಮಕ್ಕಳಿರ, ಅಮಾಯಕರನ್ನು ಇಷ್ಟು ಘೋರವಾಗಿ ಕೊಂದಾಗಬೇಕಾ? ಘೋರವಾಗಿ? ಹೌದು ರೀ, ಹೌದು ಪ್ರಿಯರಾದ ದೇವ್ರ ಮಕ್ಕಳು. ಅದು 1ನೇ ಶತಮಾನದಲ್ಲಿ ನೀರೋ ಚಕ್ರವರ್ತಿ ಆಳುವಂಥ ಕಾಲದಲ್ಲಿ ನಡೆದಿರುವಂಥ ಘಟನೆ. 64, 65, 66 ಈ ಮಧ್ಯಕಾಲದಲ್ಲಿ, ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ. ಆನಂತರ ಅಪೊಸ್ತಲನಾಗಿರುವಂಥ ಪೌಲನನ್ನು ಅರೆಸ್ಟ್ ಮಾಡ್ತಾನೆ. ಯಾಕೆ ಅರೆಸ್ಟ್ ಮಾಡ್ತಾನಂತ ನೋಡುವಾಗ ಎಲ್ಲ ಕಡೆ ಯೇಸು ಕ್ರಿಸ್ತರ ಬಗ್ಗೆ ಬಹಳವಾಗಿ ಹರಡಿರುತ್ತೆ. ಯಾರು ಇದಕ್ಕೆ ಕಾರಣ? ಇದಕ್ಕೆ ಕಾರಣ ಯಾರು? ಅವನೇ ಪೌಲನಯ್ಯ. ಅವಾಗ ಒಂದು ಸಾರಿ ಬಂದಿದ್ನಲ್ವ ಪೌಲನು. ಓ ಅವನಾ? ಅವನು ಎಳ್ಕೊಂಬನ್ರಿ. ಎಲ್ಲಿದ್ದರು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಜೈಲಲ್ಲಿ ಮೂಲೆಯಲ್ಲಿ ಕತ್ತಲೆ ಕೋಣೆಯಲ್ಲಿ ಹಾಕ್ತಾರೆ ಪೌಲನನ್ನು. ಕತ್ತಲೆಯಲ್ಲಿ ಅಂದರೆ 1ನೇ ಶತಮಾನದಲ್ಲಿ ನೋಡುವಾಗ ಏನ್ರಿ, ಈ ನೀರೋ ಚಕ್ರವರ್ತಿಯ ತಂದೆ ಕ್ಲೌದಿಯ ಚಕ್ರವರ್ತಿಯು ಅವನೇನು ಮಾಡಿರ್ತಾನಂತ ನೋಡುವಾಗ ಯಹೂದ್ಯರನ್ನು, ಕ್ರೈಸ್ತರನ್ನು, ರೋಮಾಪುರವನ್ನು ಬಿಟ್ಟು ಹೊರಟೋಗಿ ಅಂತ ಹೇಳಿರ್ತಾನೆ. ಆದರೆ ಇವನು ಆಗಲ್ಲ, ಕೊಂದಾಕ್ತಾನೆ ಪ್ರಿಯರೇ. ಇವನು ಕ್ರೂರ, ಇವನು ಕೊಂದಾಕುವಂಥದ್ದು. ಅಲ್ಲಿದ್ದರೆ ಎಲ್ಲರೂ ಕೊಂದಾಕುವಂಥದ್ದು, ಕ್ರೈಸ್ತರನ್ನು, ಯಹೂದ್ಯರನ್ನು. ಮೇನ್ ಮುಖ್ಯವಾದಂಥ ಟಾರ್ಗೆಟ್ ಕ್ರೈಸ್ತರು. ಈಗಲೂ ಕೂಡ ಏನ್ರಿ ಅಲ್ಲೆಲ್ಲಿ ನಡೀತಾ ಇರ್ತೀವಿ. ಯಾವನೋ ಒಬ್ಬನು ಮಾಡಿರ್ತಾನೆ ದ್ರೋಹ, ಅನ್ಯಾಯ, ಅವನನ್ನು ಹಿಡ್ಕೊಂಡು ಎಲ್ಲರೂ ದ್ರೋಹಿಗಳು, ಎಲ್ಲರೂ ಅನ್ಯಾಯಗಾರರು ಅಂತೇಳಿ. ಅಲ್ಲ, ಯಾವನು ತಪ್ಪು ಮಾಡಿದ್ದಾನೋ, ಯಾವನು ಮೋಸ ಮಾಡಿದ್ದಾನೋ ಅವನನ್ನು ಹಿಡಿಬೇಕು, ಅವನನ್ನು ಹಿಡಿದು ಜೈಲಲ್ಲಿ ಹಾಕಬೇಕು. ವಿನಃ ಎಲ್ಲರೂ ತಪ್ಪು ಮಾಡಿದಾರೇನೋ ಹೇಳುವಂಥದ್ದು ಸರಿ ಅಲ್ಲ, ಒಳ್ಳೆಯದಲ್ಲ. ಅದು ಬದುಕೋದಕ್ಕೆ ಬಿಡಬೇಕು. ಯಾರು ತಪ್ಪು ಮಾಡಿದ್ದಾರೋ, ಯಾರು ಮೋಸ ಮಾಡಿದ್ದಾರೋ, ಯಾರು ಅನ್ಯಾಯ ಮಾಡಿದ್ದಾರೋ ಅವರನ್ನು ಹಿಡಿಬೇಕು. ಅವರನ್ನು ಮಾತ್ರ. ಅಮಾಯಕರು ಬಲಿ ಆಗ್ತಾ ಇದ್ದಾರೆ ಅಂದರೆ ಏನ್ರಿ? ಮಾನವತ್ವ ಇದೆಯೇನ್ರಿ? ಮಾನವರ ಇವರು, ಮಾನವರ. ಅದಕ್ಕೆ ದೇವರು ಕ್ರೂರ ಮೃಗಗಳು. ಪ್ರಿಯರ ದೇವ್ರ ಮುಕ್ತಿರ, ಅಪೊಸ್ತಲನಾಗಿರುವಂಥ ಪೌಲನನ್ನು ಹಿಡಿದು ಸೆರೆಯಲ್ಲಿ ಹಾಕ್ತಾರೆ. ಅಲ್ಲಿದ್ದಾಗ 2ನೇ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ ಅಲ್ಲಿಂದನೇ ಬರೀತಾನೆ. ನಡೆದಿರುವಂಥ ವಿಷಯಗಳನ್ನು ನೆನಪು ಮಾಡ್ತಾ ಇರ್ತಾನೆ. ಆನಂತರ ಪೌಲನನ್ನು ಊರು ಹೊರಕ್ಕೆ ಎಳ್ಕೊಂಡೋಗಿ ಏನ್ರಿ ತಲೆಯನ್ನು ಕತ್ತರಿಸಿ ಸಾಯಿಸ್ತಾರೆ, ಕಡ್ದು. ದೀಕ್ಷೆ ಸ್ನಾನ ಕೊಡುವಂಥ ಯೋಹಾನನ ತಲೆಯನ್ನು ಕಡ್ದಿದ್ದಾರ? ದೀಕ್ಷೆ ಸ್ನಾನ ಕೊಡುವಂಥ ಯೋಹಾನನ ತಲೆಯನ್ನು ಏನ್ರಿ ಕತ್ತರಿಸಿದಾರ? ಅದೇ ಪ್ರಕಾರ ಯಾಕೋಬನ ತಲೆಯನ್ನು, ಅಪೊಸ್ತಲನಾಗಿರುವಂಥ ಯಾಕೋಬನ್ ಇರ್ತಾನಲ್ಲ, ಯಾಕೋಬನ ತಲೆಯನ್ನು ಏನು ಮಾಡಿದ್ದಾರೆ? ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1ನೇ ವಚನ. ಆ ಸಮಯದಲ್ಲಿ ಅರಸನಾದ ಹೇರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಏನ್ರಿ, ಪೌಲನನ್ನು ಊರು ಹೊರಕ್ಕೆ ಎಳ್ಕೊಂಡೋಗಿ ಹೊರಗಡೆ ತಲೆ ಕತ್ತರಿಸಿ ಕೊಂದಾಕ್ತಾರೆ ಅನ್ನುವಂಥದ್ದು ಇರುತ್ತೆ ರೀ. ಅದು ಇತಿಹಾಸದಲ್ಲಿ, ಬೈಬಲಲ್ಲಿ ಇಲ್ಲ. ಮತ್ತು ಬೈಬಲಲ್ಲಿ ಹುಡುಕಿದ್ರು ಸಿಗಲ್ಲ. ಬೈಬಲಲ್ಲಿ ಓಕೆನಾ, ಇತಿಹಾಸದಲ್ಲಿ ಇರುತ್ತೆ. ಕೆಲವು ವಿಷಯಗಳು ಹೊರಗಡೆ ಅಂದರೆ ಇತಿಹಾಸದಲ್ಲಿ ಬರೆಯಲ್ಪಟ್ಟಿರುತ್ತೆ, ಅದು ತಿಳ್ಕೊಳ್ಳೋಣ. ಆದರೆ ಅದ್ರ ಬಗ್ಗೆ ಮತ್ತೆ ದೊಡ್ಡದಾಗಿ ಪರಿಶೋಧನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಹೇಗೆ ಸತ್ತೋಗಿದ್ರು, ಒಟ್ಟಿನಲ್ಲಿ ಅವರು ಸೇವೆ ಮಾಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ನಮಗೆ ರಕ್ಷಣೆ ಬರಬೇಕಾದ್ರೆ ನಾವು ಏನನ್ನು ಪಾಲಿಸಬೇಕು ಅನ್ನೋದನ್ನು ಮುಖ್ಯ ಗಮನದಲ್ಲಿ ಇರಬೇಕು ನಾವು. ಓಕೆನಾ? ಏನು ಪ್ರಿಯರಾದ ದೇವ್ರ ಮಕ್ಕಳಿರ ಯೋಚನೆ ಮಾಡಿ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೇತ್ರನು
ಪೇತ್ರನು ಇನ್ನೂ ಬದುಕಿರ್ತಾನೆ. ಅಂದರೆ ಪೌಲನು ಸತ್ತಾಗ, ಪೌಲನು ಮರಣ ಹೊಂದಿದಾಗ ಪೇತ್ರನು ಇರ್ತಾನೆ. ಅಲ್ಲಿ ನಡೆಯುವಂಥ ವಿಷಯಗಳನ್ನು ನೋಡಿ ಅಪೋಸ್ತಲನಾಗಿರುವಂಥ ಪೇತ್ರನು ಪತ್ರಿಕೆಯನ್ನು ಬರೆಯುವಂಥದ್ದು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ, 4:12. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚನೆ ಮಾಡಬೇಡಿ. ಕ್ರೈಸ್ತರೇ, 1ನೇ ಶತಮಾನದಲ್ಲಿ ಕ್ರೈಸ್ತರು ಅವರ ಮಧ್ಯದಲ್ಲಿ ನಡೆದಿರುವಂಥದ್ದು ನೋಡುವಾಗ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ಪುಟಕ್ಕೆ ಏನಾಗ್ತಾರೆ? ಪುಟಕ್ಕೆ ಹಾಕುವಂಥದ್ದೇನು? ಬಂಗಾರವನ್ನು ಸುಡ್ತಾರಲ್ವ, ಪುಟಕ್ಕೆ ಹಾಕಿ ಸುಟ್ಟಿ ಆನಂತರ ಏನ್ರಿ ಇದು ಮಾಡ್ತಾರಲ್ವ, ಅದೇ ಪ್ರಕಾರ ಅಂಥ ಶ್ರಮೆಗಳು. ಅಂದರೆ ಬೆಂಕಿಯಂತೆ ಶ್ರಮೆಗಳು, ಬೆಂಕಿಯಂತೆ ಕಷ್ಟಗಳು, ಹಿಂಸೆಗಳು, ಬೆಂಕಿಯ ಹಾಗೆ. ಅಂದರೆ ಆಗಿನ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಮನುಷ್ಯರಿಗೆ ಚರ್ಮವನ್ನು, ಅಂದರೆ ಮೃಗಗಳ ಪ್ರಾಣಿಗಳ ಚರ್ಮವನ್ನು ಸುತ್ತಿ ಎಣ್ಣೆಯನ್ನು ಹಾಕಿ ಬೆಂಕಿ ಹಚ್ಚಿದರೆ ಬದುಕಿರುವಾಗಲೇ ಅವರ ಗತಿ ಏನ್ರಿ ಪ್ರಿಯರೇ? ಇವ್ರಿಗೇನು ಬೇಕು ಅಂದರೆ ಬೆಳಕು ಬೇಕಂತೆ. ಆ ಬೆಳಕುಗೋಸ್ಕರ ಇವರನ್ನು ಕೊಂದಾಕ್ತಾರಂತೆ. ಅದಕ್ಕೆ ಇವರೆಲ್ಲ ಗಮನಿಸಿ ಆ ಕಾಲದಲ್ಲಿ ನಡೆಯುವಂಥ ಸಂಗತಿಯನ್ನು ಬರೆಯುವಂಥದ್ದು, ಪತ್ರಿಕೆಯನ್ನು ಬರೆಯುವಂಥದ್ದು ಪೇತ್ರನು ಗಮನಿಸಬೇಕು. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಕ್ರಿಸ್ತನ ಸೇವೆಯಲ್ಲಿ, ಕ್ರಿಸ್ತನ ಸುವಾರ್ತೆಯಲ್ಲಿ, ಕ್ರಿಸ್ತನ ಹೆಸರಿಗಾಗಿ, ಕ್ರಿಸ್ತನ ಸೇವೆಗಾಗಿ ಎಷ್ಟರ ಮಟ್ಟಿಗೆ ಬಾಧೆಯನ್ನು ಅನುಭವಿಸ್ತಾ ಇದ್ದೀರೋ ಅಷ್ಟೇ ನೀವು ಸಂತೋಷವುಳ್ಳವರಾಗಿರಿ. ಯಾಕೆ? ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಅಂದರೆ ಭೂಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ಎಷ್ಟು ಭಯಂಕರವಾದಂಥ ಬಾಧೆ ಪಟ್ಟಿದ್ದೀರೋ, ಹಿಂಸೆ ಪಟ್ಟಿದ್ದೀರೋ, ಶ್ರಮೆ ಪಟ್ಟಿದ್ದೀರೋ, ಕಷ್ಟವನ್ನು ಅನುಭವಿಸಿದ್ದೀರೋ ಅಷ್ಟೇ ಆನಂದ ಪರಲೋಕದಲ್ಲಿ ಸಿಗುತ್ತೆ. ಅದು ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಬಂದಾಗ ನಿಮಗೆ ಆ ಅದ್ಭುತವಾದಂಥ ಮಹಿಮೆಯನ್ನು ನಿಮಗೆ ಕೊಡ್ತಾರೆ. ಆದ್ದರಿಂದ ನೀವು ಭಯಪಡಬೇಡಿ. ಸಾಹಿತ್ಯ ಹೋದರೆ ಪರವಾಗಿಲ್ಲ, ಹೋಗಲಿ. ನೀವು ಈ ಲೋಕದಲ್ಲಿ ದುಃಖ ಪಡೋಕ್ಕೆ ಹೋಗಬೇಡಿ, ಬಾಧೆ ಪಡೋಕ್ಕೆ ಹೋಗಬೇಡಿ. ಅವರ ಹಾಗೆ ಗುಂಡಗಳಾಗಬೇಡಿ, ಅವರ ಹಾಗೆ ರೌಡಿಗಳಾಗಬೇಡಿ, ಅವರ ಹಾಗೆ ದ್ರೋಹಿಗಳಾಗಬೇಡಿ. ಅವರು ದ್ರೋಹಿಗಳು, ಅವರು ಗುಂಡಾಗಳು, ಅವರು ನರಹಂತಕರು. ಅವರ ಹಾಗೆ ನೀವು ಮಾಡಬೇಡಿ. ಪೇತ್ರನು ಹೇಳುವಂಥ ಮಾತು, ಕ್ಷಮಿಸಬೇಕು, ಪೇತ್ರನು ಹೇಳುವಂಥ ಮಾತು ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಅಂದರೆ ಅವ್ರು ಯಾರೋ ಕೊಂದಾಕ್ತಾ ಇದ್ದಾರಂತ ಹೇಳಿ ನೀವು ಕೊಂದಾಕೋದಲ್ಲ, ಅವ್ರು ಯಾರೋ ದೋಚ್ಕೊಳ್ತಾ ಇದ್ದಾರಂತ ಹೇಳಿ ನೀವು ದೋಚ್ಕೊಳ್ಳೋದಲ್ಲ, ಅವ್ರು ಯಾರೋ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರಂತೇಳಿ ನೀವು ಮೋಸ ಮಾಡೋದಲ್ಲ, ಅವ್ರು ಯಾರೋ ನರಹಂತಕರಾಗಿದ್ದಾರಂತೇಳಿ ನೀವು ನರಹಂತಕರಾಗೋದಲ್ಲ. ಅವ್ರು ಏನೇ ಇರಲಿ, ಅವ್ರು ಯಾವ ರೀತಿಯೇ ಇರಲಿ, ದೇವರು ಮಾತ್ರ ಪ್ರಪಂಚ ದೇಶದಲ್ಲಿ ಇದ್ದಂಥ ಯಾರನ್ನು ಬಿಡೋದಿಲ್ಲ. ಒಬ್ಬನಂತಾನೆ ಏನ್ರಿ ನಡೆಯುವಂಥ ಘಟನೆಗಳು. ಅಂದರೆ ಇಸ್ರಾಯೇಲ್ ಗಾಜಾ ಸ್ಟ್ರಿಪ್ ಈ ಮಧ್ಯದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಿ ದೇವರು ಎಲ್ಲಿದ್ದಾನೆ ಅಂತ ಹೊಡ್ಕೊಂಡು ಸಾಯೋದು ನೀವು, ಮತ್ತು ದೇವ್ರ ಮೇಲೆ ಹಾಕ್ತೀಯಾ? ದೇವ್ರ ಮೇಲೆ ಹಾಕೋದಾ? ಹೋಗ್ಲಿ, ದೇವ್ರು ಏನಾದರೂ ಹೇಳಿದ್ದಾನ ಭೂಭಾಗದಗೋಸ್ಕರ ಹೊಡ್ಕೊಂಡು ಸಾಯಿರಿ ಅಂತ? ತಪ್ಪು. ದೇವರು ಹೇಳೋಂಥ ಮಾತೇನು ಗೊತ್ತಾ? ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು.
ಅಂದರೆ ನರಹಂತಕನಾದರೆ ಶಿಕ್ಷಾ ಪಾತ್ರನಾಗ್ತೀಯಾ, ಕಳ್ಳನಾದರೆ ಶಿಕ್ಷಾ ಪಾತ್ರನಾಗ್ತೀಯಾ, ದೋಚಿಕೊಳ್ಳುವವನಾದರೆ ಶಿಕ್ಷಾ ಪಾತ್ರನಾಗ್ತೀಯಾ. ಅದರ ತಂಟೆಗೆ ನೀವು ಹೋಗಬಾರ್ದು. ಯಾವನು ಮಾಡಿದನ ಮಾಡಲಿ, ಬಿಟ್ಬಿಡು ಅದನ್ನು. ಆದರೆ ದೇವ್ರಿಗೆ ಒಪ್ಪಿಸು. ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ನಿನ್ನ ಭಕ್ತಿ ನಿನ್ನದು. ನಿನ್ನ ಭಕ್ತಿ ನಿನ್ನ ಬಳಿಯಲ್ಲಿ ಕೂಡ ಅನ್ಯಾಯ ನಡೆದರೆ ಕಾನೂನಿದೆ, ಕಾನೂನಿಗೆ ತಿಳಿಸು. ದೇವರು ನೋಡ್ತಾ ಇದ್ದಾರೆ. ಒಂದು ವೇಳೆ ಕಾನೂನು ಮೂಲಕ ನೀನು ಹೋರಾಟ ಮಾಡು, ಅಷ್ಟೇ ಆಗಲಿ. ಬೇರೆ ಆಲೋಚನೆಗೆ ಹೋಗಬೇಡ, ಅನ್ಯಾಯ ಮಾಡಬೇಡ, ನರಹತ್ಯೆ ಮಾಡಬೇಡ, ದೋಚ್ಕೋಬೇಡ. ನೀನು ಭಕ್ತನಾಗಿರು, ನೀತಿವಂತನಾಗಿರು. ಈ ಲೋಕದಲ್ಲಿ ದೇವರ ಪ್ರೀತಿಯನ್ನು ಸಾರುವವನಾಗಿರು. 16ನೇ ವಚನ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಿಂದ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅಂದರೆ ಸೈತಾನ ಎಲ್ಲಿದ್ದಾನೆ? ಕ್ರೂರರಲ್ಲಿ ಇದ್ದಾನೆ. ಅಂದರೆ ಇಂಥ ಮನುಷ್ಯರ ಮಧ್ಯದಲ್ಲಿ ಇದ್ದಾನೆ. ಆದ್ದರಿಂದ ನೀವು ಜಾಗೃತಿ ಪಡಿ, ಎಚ್ಚರಿಕೆಯಾಗಿರಿ. ನಿಮ್ಮನ್ನು ಕುರಿತು ದೇವರು ಚಿಂತೆ ಮಾಡ್ತಾ ಇದ್ದಾನೆ. ಅಂದರೆ ದೇವ್ರನ್ನ ಬಿಟ್ಟು ಲೋಕದ ರೀತಿಯಲ್ಲಿ ಭಯಪಟ್ಟು ಹೋಗ್ತೀರೇನೋ ಎನ್ನುವಂಥ ಆಲೋಚನೆಯಿಂದ ದೇವರಿದ್ದಾನೆ. ಆದ್ದರಿಂದ ನೀವು ಜಾಗೃತಿ ಪಡಿ. ಆನಂತರ ನೋಡಿ 9ನೇ ವಚನ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಅಂದರೆ ಎಲ್ಲ ಭಕ್ತರೆಲ್ಲರೂ ಕೂಡ ಈ ರೀತಿ ಹೀಗೆ ಶ್ರಮೆಗಳು, ಬಾಧೆಗಳು ಅನುಭವಿಸಿದ್ದು ನಿಮ್ಗೆ ಗೊತ್ತಲ್ವ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಬಾಧೆಗಳಿದೆ. ಅದು ಭಯಂಕರವಾದಂಥ ಬಾಧೆಗಳಿದೆ. ಅದು ಬೆಂಕಿಯ ಹಾಗೆ ಇದ್ದಂಥ ಭಯಂಕರವಾದಂಥ ಬಾಧೆ ಇದೆ. ಆದ್ದರಿಂದ ನೀವು ಭಯಪಡೋಕೆ ಹೋಗಬೇಡಿ, ನೀವು ಧೈರ್ಯವಾಗಿರಿ. ಮೋಸ ಮಾಡೋಕೆ ಹೋಗಬೇಡಿ. ಅವ್ರು ಯಾರೋ ಮಾಡಿದ್ದಾರೆ ಅಂತೇಳಿ ಅವರಲ್ಲಿ ನೀವು ತಲೆ ತೂರ್ಸೋಕೆ ಹೋಗಬೇಡಿ. ಅವರ ಹಾಗೆ ನೀವು ಆಗೋಕ್ಕೆ ಹೋಗಬೇಡಿ ಅಂತ ಹೇಳಿ ಅಪೊಸ್ತಲನಾಗಿರುವಂಥ ಪೇತ್ರನು ಹೇಳುವಂಥ ಮಾತು. ಪೌಲನು ಮರಣ ಹೊಂದುವುದಕ್ಕಿಂತ ಮುಂಚೆ ಏನಂತ ಹೇಳಿದ್ದನು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ ಪ್ರೇರೆ. ಕೊನೆಯದಾಗಿ ಮುಗಿಸ್ತೀನಿ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ಅಧ್ಯಾಯ 2ನೇ ವಚನದಿಂದ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿ ಉಳ್ಳವರು ರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನೆ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನಾಗಿ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ಅರ್ಪಿತನಾಗಿ ಅಂದರೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ, ನಾನು ಜೈಲಲ್ಲಿದ್ದೇನೆ. ಆದ್ದರಿಂದ ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಸುವಾರ್ತೆ ಮಾಡು, ಜಾಗೃತಿಯಾಗಿರು, ಭಕ್ತನಾಗಿರು. ತುಂಬ ಜನ ಲೋಕದಲ್ಲಿ ಕೆಟ್ಟೋಗಿದ್ದಾರೆ. ನೀನು ಮಾತ್ರ ಜಾಗ್ರತೆ ತಿಮೋತಿ, ನೀನು ಮಾತ್ರ ಜಾಗ್ರತೆ. ಯಾಕೆಂದರೆ ನನಗೆ ಹತ್ತಿರವಾಗಿದೆ. ನಾನು ಹೋಗುವಂಥ ಕಾಲ ಬಂದಿದೆ. ಈಗಲೇ ಪಾನದ್ರವ್ಯವಾಗಿ ಅರ್ಪಿತವಾಗುತ್ತಾ ಇದ್ದೇನೆ. ಪಾನದ್ರವ್ಯ ಅಂದರೆ ದ್ರಾಕ್ಷಿ ಹಣ್ಣುಗಳು ಯಾವ ರೀತಿ ಪಾನವಾಗುತ್ತೋ, ದ್ರಾಕ್ಷಿ ರಸವಾಗುತ್ತೋ, ಅದೇ ಪ್ರಕಾರ ನಾನು ಕೂಡ ಆಗೋದಕ್ಕೆ ಸಿದ್ಧನಾಗಿದ್ದೀನಿ. ನಾನು ಕೂಡ ಪಾನದ್ರವ್ಯವಾಗಿ ಅರ್ಪಿತವಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತನಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು
ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಆದ್ದರಿಂದ ಜಾಗ್ರತೆ ತಿಮೋತಿ ಅಂತ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ಪ್ರತಿಯೊಬ್ಬರು ಯೋಚನೆ ಮಾಡಿ. ಅಂದರೆ ರೋಮಾಪುರದಲ್ಲಿ ಪೌಲನು ಬಂದಿಯಾಗಿದ್ದಾಗ 2 ವರ್ಷ ಅಲ್ಲಿ ಇದ್ದುಕೊಂಡು 4 ಪತ್ರಿಕೆಗಳನ್ನು ಬರೀತಾನೆ. ಆನಂತರ ಕ್ರಿಸ್ತ ಶಕ 63ರಲ್ಲಿ ಬಿಡುಗಡೆ ಆಗ್ತಾನೆ. ಬಿಡುಗಡೆ ಆದ ನಂತರ ಎಲ್ಲ ಕಡೆ ಹೋಗಿ ಬಲಪಡಿಸ್ತಾನೆ. ಆನಂತರ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯನ್ನು ಬರೀತಾನೆ. ಆನಂತರ ತೀತನಿಗೆ ಬರೆದ ಪತ್ರಿಕೆಯನ್ನು ಬರೀತಾನೆ. ಇವೆರಡು ಆದಮೇಲೆ ಮತ್ತೆ ಅರೆಸ್ಟ್ ಆಗ್ತಾನೆ. 66ರಲ್ಲಿ ಜೈಲಲ್ಲಿದ್ದುಕೊಂಡು ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆಯನ್ನು ಬರೀತಾನೆ. ಬರೆದ ನಂತರ ಪೌಲನು ಮರಣ ಹೊಂದುತ್ತಾನೆ. ಮರಣ ಹೊಂದೋಕ್ಕಿಂತ ಮುಂಚಿತವಾಗಿ ಈ ಪೌಲನ ಇತಿಹಾಸವನ್ನು ಇಷ್ಟು ತನಕ ಇದೆ. ಇವಾಗ ಪ್ರಪಂಚ ದೇಶದಲ್ಲಿ ಯಾರನ್ನು ಕುರಿತು ಮಾತನಾಡ್ಕೊಳ್ತಾರೆ ಹೇಳಿ? ಪೌಲನನ್ನು ಕುರಿತು ಮಾತನಾಡ್ಕೊಳ್ತಾರಾ, ಅಥವಾ ರೋಮಾ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿಯನ್ನು ಕುರಿತು ಮಾತನಾಡ್ಕೊಳ್ತಾರಾ? ನೀರೋ ಚಕ್ರವರ್ತಿ ಏನಿದ್ದಾನೆ, ಪೌಲನ ಕಾಲದಲ್ಲಿ ಆತನು ಅಧಿಕಾರದಲ್ಲಿದ್ದಾನೆ. ಪೌಲನು ಸೇವಕನಾಗಿದ್ದಾನೆ, ಸುವಾರ್ತಿಕನಾಗಿ. ಅಧಿಕಾರಿ ದೊಡ್ಡ ಪ್ರಪಂಚ ದೇಶವನ್ನು ಆಳುವಂಥ ಅಧಿಕಾರಿ. ಇವರಿಬ್ಬರಲ್ಲಿ ಯಾರನ್ನು ಕುರಿತು ಹೆಚ್ಚಾಗಿ ಮಾತನಾಡ್ತಾರೆ? ಯಾರನ್ನು ಕುರಿತು ಪ್ರಪಂಚ ದೇಶದಲ್ಲಿ ಮಾತನಾಡ್ತಾರೆ ಹೆಚ್ಚಾಗಿ? 400 ಕೋಟಿ ಮಂದಿ ಕ್ರೈಸ್ತರಿದ್ದಾರಲ್ವ, 400 ಕೋಟಿ ಮಂದಿ ಕ್ರೈಸ್ತರು ಮಾತನಾಡಿಕೊಂಡ್ರೆ ಕ್ರೈಸ್ತರನ್ನು ಕುರಿತು ಇಲ್ಲ ಭಕ್ತರನ್ನು ಕುರಿತು, ಒಂದು ರೀತಿಯಲ್ಲಿ ಹೇಳುವಾಗ ಪೌಲನನ್ನು ಕುರಿತು ಪ್ರಪಂಚ ದೇಶದಲ್ಲಿ ಅನೇಕರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕೆ? ಆತನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಆ ಕ್ರೂರನ ಹೆಸರು, ಅವನು ಕ್ರೂರನೆಂದು, ಅವನು ಮೃಗನೆಂದು, ಅವನು ದುಷ್ಟನೆಂದು ಅದು ಬರೆಯಲ್ಪಟ್ಟಿದೆ. ಅಂದರೆ ಅವನ ಇತಿಹಾಸ ಏನಿಲ್ಲ, ಕ್ರೂರ, ಮೃಗ. ಅವನು ಮೃಗ ಅಂಥೇಳಿ ಒಂದು ವೇಳೆ ತಿಳ್ಕೊಂಡ್ರೆ ಮೃಗನೆಂದು ಮಾತನಾಡಿಕೊಳ್ಳುತ್ತಿವೆ ವಿನಃ ಒಳ್ಳೆ ಮನುಷ್ಯನೆಂದು ಮಾತನಾಡಿಕೊಳ್ತಾ ಇಲ್ಲ. ಒಳ್ಳೆ ಹೆಸರಿಲ್ಲ ಅವನಿಗೆ. ಪೌಲನಿಗೆ ಅದ್ಭುತವಾದಂಥ ಹೆಸರು. ಮತ್ತು ನಿನಗೂ ನನಗೂ ಏನು ಹೆಸರಿದೆ? ಸತ್ತ ನಂತರ ನಮ್ಮನ್ನು ಕುರಿತು ಏನು ಮಾತನಾಡಿಕೊಳ್ತಾರೆ? ಸತ್ತ ನಂತರ ದೇವರು ನಮ್ಮನ್ನು ಕುರಿತು ಏನು ಹೇಳ್ತಾರೆ? ನರಕಕ್ಕೆ ಹೋಗು ಅಂತಾನ, ಅಥವಾ ನೀತಿವಂತರು ಇರುವಂಥ ಸ್ಥಳಕ್ಕೆ ಬಾ ಅಂತಾನ? ಹೋಗು ಅಂತಾನ, ಬಾ ಅಂತಾನ? ಏನಂತಾರೆ ದೇವರು? ಧರ್ಮವನ್ನು ಮೀರಿ ನಡೆಯುವವನೇ ನಡಿ ಅಂತ ಹೇಳ್ತಾನ, ಬಾ ಮಗನೇ ಅಂತಾನ? ನಿಮ್ಮನ್ನು ಕುರಿತು, ನನ್ನನ್ನು ಕುರಿತು ಪೌಲನ ಹಾಗೆ, ಭಕ್ತರ ಹಾಗೆ ಒಳ್ಳೆ ಕ್ರಿಯೆಗಳಿದ್ದರೆ ಅದ್ಭುತ ರೀ. ಅವ್ರು ಮಾಡಿದ್ದೇನಪ್ಪ ಅಂತಂದರೆ, ಭೂಲೋಕದಲ್ಲಿ ಕೂಡಿಟ್ಕೊಳ್ಬೇಕು, ಭೂಲೋಕದಲ್ಲಿ ಅಧಿಕಾರ, ಭೂಲೋಕದಲ್ಲಿ ಸಂಪಾದನೆ, ಭೂಲೋಕದಲ್ಲಿ ಇದೆಲ್ಲ ಇಲ್ಲ ರೀ. ನಾನು ಕಾಪಾಡಲ್ಪಡಬೇಕು. ನನ್ನ ತಮ್ಮಂದಿರನ್ನು, ನನ್ನ ಅಣ್ಣಂದಿರನ್ನು, ನನ್ನ ಅಕ್ಕಂದಿರನ್ನು, ನನ್ನ ತಂಗಿಯರನ್ನು, ಎಲ್ಲರ ಆತ್ಮಗಳನ್ನು ನಾನು ಕಾಪಾಡಿ ದೇವ್ರಿಗೆ ಒಪ್ಪಿಸ್ಬೇಕು, ಭಕ್ತರಾಗಿ ಒಪ್ಪಿಸ್ಬೇಕು, ನೀತಿವಂತರನ್ನಾಗಿ ಒಪ್ಪಿಸ್ಬೇಕು ಎನ್ನುವಂಥ ಉದ್ದೇಶದಿಂದ ಕಷ್ಟಪಟ್ಟಿದ್ದಾನೆ, ಸೇವೆ ಮಾಡಿದ್ದಾನೆ, ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಮತ್ತು ನೀನು ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ಎನ್ನುವಂಥ ವಿಷಯವನ್ನು ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸವನ್ನು 15ನೇ ಭಾಗವನ್ನು ತಿಳ್ಕೊಂಡಿದ್ದೀವಿ ತಂದೆ. ರೋಮ ಪಟ್ಟಣದಲ್ಲಿ ನಡೆದಿರುವಂಥ ಸಂಗತಿಗಳು, ಬಿಡುಗಡೆ ಆದ ನಂತರ ಸಂಗತಿಗಳು, ಆನಂತರ ರೋಮ ಚಕ್ರವರ್ತಿಯಾಗಿರುವಂಥ ನೀರೋ ಮಾಡಿರುವಂಥ ಸಂಗತಿಗಳು, ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ನಿಮ್ಮ ಮಕ್ಕಳಿಗೆ ಇದ್ದ ಹಾಗೆ ಹೇಳಿದ್ದೇನೆ. ತಂದೆಯಾದ ದೇವರೇ, ಪ್ರತಿಯೊಬ್ಬರು ವಾಕ್ಯಗಳನ್ನು ಕಲಿತುಕೊಂಡು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರನ್ನು ಕಾಪಾಡಿ. ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಭಕ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು. ನಿಮಗೋಸ್ಕರ ಜೀವಿಸಬೇಕು. ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು. ಕಷ್ಟ, ನಷ್ಟ, ಶೋಧನೆಗಳು, ಬಾಧೆಗಳು, ಹಿಂಸೆಗಳು ಏನೇ ಇರಲಿ ತಂದೆ, ಎಲ್ಲವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು, ಜ್ಞಾನವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿ ತಂದೆ.
ನಿಮಗೋಸ್ಕರ ಜೀವಿಸಿ ನಿಮ್ಮ ಸೇವೆ ಮಾಡಿ ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.